ಟ್ಯಾಗೋ ಸ್ಟುಡಿಯೋ ಪ್ರೆಸೆಂಟ್ಸ್ ಮೋಡ ಬಿಸಿಲು. ಕತೆ ರವೀಂದ್ರನಾಥ ಟ್ಯಾಗೋ. ಧ್ವನಿ ಆನಂದ ಈಶವಾಸ್ಯ. ಹಿಂದಿನ ದಿನ ಮಳೆ ಬಿದ್ದಿತ್ತು. ಇಂದು ಬೆಳಗ್ಗೆ ಮಳೆ ನಿಂತು ಆಕಾಶದಲ್ಲಿ ಮಂದವಾದ ಬಿಸಿಲು ಮತ್ತು ಹರಕು ಮೋಡಗಳು ಸೇರಿ ಕೊಯ್ಲಿಗೆ ಬಂದಿದ್ದ ಭತ್ತದ ಬೆಳೆ ತುಂಬಿದ್ದ ಗದ್ದೆಯ ಮೇಲೆ ಒಂದಾದ ಮೇಲೊಂದರಂತೆ ತಮ್ಮ ಸುದೀರ್ಘ ಕುಂಚಗಳನ್ನು ಸವರುತ್ತಿದ್ದವು. ಹೀಗೆ ಸಮಗ್ರ ಆಕಾಶದ ರಂಗಭೂಮಿಯಲ್ಲಿ ಮೋಡ, ಬಿಸಿಲು ಇವೆರಡೇ ಅಭಿನೇತರು ತಮ್ಮ ತಮ್ಮ ಅಭಿನಯಗಳನ್ನು ಪ್ರದರ್ಶಿಸುತ್ತಿದ್ದಾಗ ಕೆಳಗೆ ಪ್ರಪಂಚದ ರಂಗಭೂಮಿಯಲ್ಲಿ ಎಷ್ಟೋ ಸ್ಥಳಗಳಲ್ಲಿ ಎಷ್ಟು ವಿಧವಾದ ನಾಟಕಗಳು ನಡೆಯುತ್ತಿದ್ದವೋ ಲೆಕ್ಕವೇ ಇಲ್ಲ. ಅಂತಹದೊಂದು ನಾಟಕ, ಬಲು ಸಾಮಾನ್ಯ ನಾಟಕ, ಒಂದು ಸಾಧಾರಣ ಬಂಗಾಳಿ ಗ್ರಾಮದಲ್ಲಿ ನಡೆಯುತ್ತಿತ್ತು. ಗ್ರಾಮದ ದಾರಿಯಂಚಿನಲ್ಲೊಂದು ಸಣ್ಣ ಮನೆ. ಹೊರಗೆ ಕೋಣೆಯೊಂದು ಮಾತ್ರ ಅಚ್ಚುಕಟ್ಟಾಗಿ ಕಟ್ಟಲ್ಪಟ್ಟಿದೆ. ಈ ಕೋಣೆಯ ಎರಡು ಪಾರ್ಶ್ವಗಳಲ್ಲೂ ಜೀರ್ಣಪ್ರಾಯವಾದ ಇಟ್ಟಿಗೆ ಗೋಡೆಗಳು ಒಂದೆರಡು ಮಣ್ಣಿನ ಕೊಠಡಿಗಳನ್ನು ಸುತ್ತುವರೆದಿವೆ. ಹೊರ ರಸ್ತೆಯಿಂದ ಕಿಟಕಿಯ ಕಂಬಿಗಳ ಮೂಲಕ ನೋಡಿದರೆ ಪ್ರಾಯದ ಹುಡುಗನೊಬ್ಬ ಎದೆಯ ಮೇಲೆ ವಸ್ತ್ರವಿಲ್ಲದೆ ಮಂಚದ ಮೇಲೆ ಕೂತು ಎಡಗೈಯಲ್ಲಿ ತಾಳೆ ಎಲೆಯ ಬೀಸಣಿಕೆ ಹಿಡಿದಾಗ ಆಗಾಗ ಸೆಕೆಯನ್ನು, ಸೊಳ್ಳೆಗಳನ್ನು ಒಟ್ಟಿಗೆ ದೂರ ಮಾಡಲು ಪ್ರಯತ್ನ ಪಡುತ್ತಿರುವುದು ಕಾಣಬರುತ್ತಿದೆ. ಆ ಯುವಕ ಬಲಗೈಯಲ್ಲಿ ಪುಸ್ತಕ ಹಿಡಿದು ಓದುವುದರಲ್ಲಿ ಮಗ್ನನಾಗಿದ್ದಾನೆ. ಹೊರಗೆ ಗ್ರಾಮದ ರಸ್ತೆಯಲ್ಲಿ ಚೀಟಿಯ ಬಟ್ಟೆಯೊಂದನ್ನು ತೊಟ್ಟ ಹುಡುಗಿಯೊಬ್ಬಳು ಸೆರಗಿನಲ್ಲಿ ಕೆಲವು ನೇರಳೆ ಹಣ್ಣುಗಳನ್ನು ಇಟ್ಟುಕೊಂಡು ಒಂದೊಂದಾಗಿ ಮುಗಿಸುತ್ತಾ ಕಿಟಕಿಯ ಮುಂದುಗಡೆ ಅಲ್ಲಿಂದಿಲ್ಲಿಗೆ ನಡೆದಾಡುತ್ತಾ ಇದ್ದಾಳೆ. ಈ ಹುಡುಗಿಗೂ ಒಳಗಡೆ ಮಂಚದ ಮೇಲೆ ಕೂತು ಓದುತ್ತಿದ್ದ ಯುವಕನಿಗೂ ಸಾಕಷ್ಟು ಗುರುತು ಪರಿಚಯವಿತ್ತೆಂದು ಅವಳ ಮುಖಭಾವದಿಂದ ಹೇಳಬಹುದು. ಮತ್ತು ತಾನೀಗ ನೇರಳೆ ಹಣ್ಣು ತಿನ್ನುವುದರಲ್ಲೇ ಮಗ್ನನಾಗಿದ್ದಾನೆಯೇ ಹೊರತು ನಿನ್ನ ಮೇಲೆ ಸ್ವಲ್ಪವೂ ಲಕ್ಷ್ಯವಿಲ್ಲ ಎಂಬುದಾಗಿ ಆ ಯುವಕನ ಗಮನವನ್ನು ಹೇಗಾದರೂ ಆಕರ್ಷಿಸಿ ತಿಳಿಯಬೇಕೆಂದು ಅವಳ ಇಚ್ಛೆ. ಆದರೆ ದುರದೃಷ್ಟ, ಕೋಣೆಯೊಳಗೆ ಓದುತ್ತಿರುವ ಆ ಯುವಕ ಕಣ್ಣನ್ನು ಬೇರೆ ಯಾವ ಕಡೆಯೂ ಹೊರಳಿಸದೆ ಕೂತಿದ್ದಾನೆ. ದೂರದಿಂದ ಆ ಹುಡುಗಿಯ ನೀರವ ಉದಾಸೀನತೆ ಅವನನ್ನು ಮುಟ್ಟುವುದೇ ಇಲ್ಲ. ಹುಡುಗಿಗೂ ಅದು ತಿಳಿಯದೇ ಹೋಗಲಿಲ್ಲ. ಎಷ್ಟೋ ಹೊತ್ತು ವ್ಯರ್ಥವಾಗಿ ಸುತ್ತಾಡಿ ಈಗ ತನ್ನ ಉದಾಸೀನತೆಯನ್ನು ನೇರಳೆ ಹಣ್ಣಿನ ಬೀಜಗಳನ್ನು ಉಪಯೋಗಿಸಿ ತೋರಿಸಬೇಕಾಯಿತು. ಕುರುಡರ ಮುಂದೆ ಸ್ವಾಭಿಮಾನ ತೋರಿಸಿಕೊಳ್ಳುವುದು ಸುಲಭವಾದ ಕೆಲಸವಲ್ಲ. ನೇರಳೆ ಹಣ್ಣಿನ ಬೀಜಗಳು ಕೆಲಸ ಮಾಡಲು ಉಪಕ್ರಮಿಸಿದವು. ಒಂದೆರಡು ಗಟ್ಟಿಯಾಗಿ ಬಲಿತ ಬೀಜಗಳು ಬಾಗಿಲ ಮೇಲೆ ಟಪ್ ಟಪ್ ಎಂದು ಶಬ್ದ ಮಾಡಿದೊಡನೆ ಓದಿನಲ್ಲಿ ಮುಳುಗಿದ್ದ ಯುವಕ ತಲೆ ಎತ್ತಿ ನೋಡಿದ. ಇದನ್ನು ಕಂಡುಕೊಂಡ ಆ ಉಪಾಯಘಾತಿ ತಿಳಿಯದವಳಂತೆ ಮೊದಲಿಗಿಂತ ಹಿಮ್ಮಡಿಯಾಗಿ ನಿರ್ಲಕ್ಷ್ಯ ತೋರುತ್ತಾ ಸೆರಗಿನಲ್ಲಿ ತುಂಬಿದ್ದ ನೇರಳೆ ಹಣ್ಣುಗಳಲ್ಲಿ ಪಕ್ವವಾದನ್ನು ಆರಿಸುವುದರಲ್ಲೇ ಮಗ್ನಳಾಗಿರುವಂತೆ ನಟಿಸಿದಳು. ಯುವಕ ಹುಬ್ಬುಗಳನ್ನೆಳೆದುಕೊಂಡು ಸ್ವಲ್ಪ ಯೋಚನೆ ಮಾಡಿ ಯಾರು ಬಂದಿರಬಹುದೆಂದು ಊಹಿಸಿ ತಕ್ಷಣ ಪುಸ್ತಕ ಕೆಳಗಿಟ್ಟು ಕಿಟಕಿಯ ಬಳಿ ಬಂದು ನಿಂತು ನಗುಮುಖದಿಂದ ಗಿರಿಬಾಲ ಎಂದು ಕೂಗಿದ. ಗಿರಿಬಾಲ ಮನಸ್ಸು ಕದಲದವಳಂತೆ ನಟಿಸುತ್ತಾ ಸೆರಗಿನಲ್ಲಿದ್ದ ಹಣ್ಣುಗಳ ಕಡೆಗೆ ಗಮನ ನೆಟ್ಟು ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ಹೋಗುತ್ತಿದ್ದಳು. ಆಗ ಆ ದೃಷ್ಟಿಯಿಂದ ಯುವಕನಿಗೆ ತಾನು ತಿಳಿಯದೇ ಮಾಡಿದ್ದ ಯಾವುದೋ ತಪ್ಪಿಗೆ ಇದು ಶಿಕ್ಷೆ ಇರಬೇಕೆಂದು ಸುಲಭವಾಗಿ ತಿಳಿದು ಹೋಯಿತು. ಬೇಗ ಬೇಗ ಹೊರಗೆ ಬಂದು, ಎಲೆ ಹುಡುಗಿ, ಇವತ್ತು ನನಗೆ ನೇರಳೆ ಹಣ್ಣು ಕೊಡಲೇ ಇಲ್ಲ ಎಂದ. ಗಿರಿಬಾಲ ಈ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಬಹಳ ಪರೀಕ್ಷೆ ಮಾಡಿ ಒಳ್ಳೆಯದೊಂದು ಪಕ್ವವಾದ ಹಣ್ಣನ್ನು ಕೈಗೆ ತೆಗೆದುಕೊಂಡು ಕಣ್ಣಲ್ಲಿ ಅವನನ್ನು ಮೆಚ್ಚುತ್ತಾ
ನಿಶ್ಚಿಂತ ಮನಸ್ಸಿನಿಂದ ಅದನ್ನು ತಿನ್ನಲು ತೊಡಗಿದಳು. ಈ ನೇರಳೆ ಹಣ್ಣುಗಳು ಗಿರಿಬಾಲಳ ಮನೆಯ ತೋಟದ್ದೇ ಮತ್ತು ಅವು ಈ ಯುವಕನಿಗೆ ನಿತ್ಯ ಬರುತ್ತಿದ್ದ ಕಾಣಿಕೆ, ಉಪಹಾರ. ಏಕೋ ಏನೋ ಈ ವಿಷಯ ಗಿರಿಬಾಲಳಿಗೆ ಇಂದು ಜ್ಞಾಪಕಕ್ಕೆ ಬರಲಿಲ್ಲವೆಂದು ಕಾಣುತ್ತದೆ. ಅವಳ ಈಗಿನ ವ್ಯವಹಾರ ಈ ಹಣ್ಣುಗಳನ್ನೆಲ್ಲ ತನ್ನ ಸ್ವಂತ ಉಪಭೋಗಕ್ಕಾಗಿಯೇ ಕಿತ್ತು ತಂದದ್ದು ಎಂದು ತೋರುತ್ತಿತ್ತು. ಆದರೆ ಸ್ವಂತ ತೋಟದಲ್ಲಿ ಬೆಳೆದ ನೇರಳೆ ಹಣ್ಣನ್ನು ಹೊರಗಿನವರ ಮನೆಯ ಬಾಗಿಲ ಮುಂದೆ ಪ್ರದರ್ಶನ ಮಾಡಿಕೊಂಡು ತಿನ್ನುತ್ತಾ ಇರುವುದರ ಅರ್ಥವೇನೂ ತಿಳಿಯಲಿಲ್ಲ. ಆಗ ಆ ಯುವಕನೇ ತಡ ಮಾಡದೆ ಹತ್ತಿರ ಬಂದು ಅವಳ ಕೈ ಹಿಡಿದುಕೊಂಡ. ಗಿರಿಬಾಲ ಮೊದಲು ಹಾಗೆ ಹೀಗೆ ಜಗ್ಗಿ ಎಳೆದು ಕೈ ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡಿ ಆಗದೆ ಕಡೆಗೆ ಕಣ್ಣಲ್ಲಿ ನೀರು ತುಂಬಿ ಸೆರಗಿನಲ್ಲಿದ್ದ ನೇರಳೆ ಹಣ್ಣುಗಳನ್ನು ಕೆಳಗೆ ಬೀಳಿಸಿದಾಗ ಯುವಕನ ಕೈ ಸಡಲಿ ಅವಳು ಬಿಡಿಸಿಕೊಂಡು ಓಡಿ ಹೋದಳು. ಬೆಳಗಿನ ವೇಳೆಯ ಚಂಚಲ ಬಿಸಿಲು, ಚಂಚಲ ಮೋಡ ಮಧ್ಯಾಹ್ನದ ಹೊತ್ತಿಗೆ ಶಾಂತ ಬೇಸರ ಭಾವವನ್ನು ತಾಳಿದವು. ಶುಭ್ರವಾದ ಬಿಳಿಯ ಮೋಡಗಳು ಆಕಾಶದ ಒಂದು ಪ್ರಾಂತದಲ್ಲಿ ಸ್ತೂಪಾಕಾರವಾಗಿ ಶೇಖರಿಸಿವೆ. ಅಪರಾಹ್ನದ ಅವಸನ್ನ ಪ್ರಾಯವಾದ ಬೆಳಕು ಮರಗಳ ಎಲೆಗಳ ಮೇಲೆ, ಕೊಳದ ನೀರಿನ ಮೇಲೆ, ಮಳೆಯಲ್ಲಿ ನೆನೆದ ಪ್ರಕೃತಿಯ ಪ್ರತಿ ಅಂಗ ಪ್ರತ್ಯಂಗಗಳ ಮೇಲೆ ಜಗಜಗಿಸುತ್ತಿದೆ. ಮತ್ತೆ ಅದೇ ಹುಡುಗಿ ಅದೇ ಕಿಟಕಿಯ ಹೊರಗಡೆ ಕಾಣಬರುತ್ತಿದ್ದಾಳೆ. ಕೋಣೆಯೊಳಗೆ ಅದೇ ಯುವಕ ಕೂತಿದ್ದಾನೆ. ವ್ಯತ್ಯಾಸವಿಷ್ಟೇ, ಈ ವೇಳೆ ಹುಡುಗಿಯ ಸೆರಗಲ್ಲಿ ನೇರಳೆ ಹಣ್ಣಿಲ್ಲ, ಯುವಕನ ಕೈಯಲ್ಲಿ ಪುಸ್ತಕವೂ ಇಲ್ಲ. ಇವಲ್ಲದೆ ಇನ್ನೂ ದೊಡ್ಡ ಗೂಢ ವ್ಯತ್ಯಾಸವೂ ಇತ್ತು. ಈ ಸಲವು ಹುಡುಗಿ ಯಾವ ವಿಶೇಷ ಕಾರಣಕ್ಕಾಗಿ ಈ ವಿಶೇಷ ಸ್ಥಳಕ್ಕೆ ಬಂದು ಶತಪಥ ಮಾಡುತ್ತಿದ್ದಾಳೋ ಹೇಳುವುದು ಕಷ್ಟ. ಯಾವ ಕಾರಣವಾದರೂ ಇರಲಿ, ಕೋಣೆಯೊಳಗಿರುವ ಯುವಕನೊಡನೆ ಮಾತುಕತೆಯಾಡಲು ಅವಳಿಗೆ ಅವಶ್ಯಕತೆವಿತ್ತೆಂದು ಅವಳ ನಡವಳಿಕೆಯಿಂದ ತೋರಿ ಬರುತ್ತಿರಲಿಲ್ಲ. ಕೇವಲ ಬೆಳಿಗ್ಗೆ ಕೆಳಗೆ ಚೆಲ್ಲಿ ಹೋದ ನೇರಳೆ ಹಣ್ಣುಗಳು ಏನಾಗಿವೆ, ಅವುಗಳ ಗುರುತು ಸಿಕ್ಕುತ್ತದೆಯೋ ನೋಡೋಣವೆಂದು ಬಂದಿದ್ದಳ ಹಾಗೆ ಇತ್ತು. ಹಣ್ಣುಗಳ ಗುರುತು ಸಿಕ್ಕದಿರುವುದಕ್ಕೆ ಕಾರಣವಿಷ್ಟೇ. ಚೆಲ್ಲಿ ಹೋಗಿದ್ದ ಹಣ್ಣುಗಳಲ್ಲಿ ಪ್ರತಿಯೊಂದು ಸದ್ಯದಲ್ಲಿ ಒಳಗೆ ಕೂತಿದ್ದ ಯುವಕನ ಮುಂದೆ ಮಂಚದ ಮೇಲೆ ಕುಪ್ಪೆಯಾಗಿತ್ತು. ಈ ಕಡೆ ಈ ಹುಡುಗಿ ಪಾಪ ತಲೆ ತಗ್ಗಿಸಿಕೊಟ್ಟು ಸುಮ್ಮನೆ ಹುಡುಕಿದ್ದೆ. ಆ ಯುವಕನಂತೂ ಅದನ್ನು ಒಳಗಿನಿಂದಲೇ ಕಂಡು ಉಕ್ಕಿ ಬರುತ್ತಿದ್ದ ನಗುವನ್ನು ಪ್ರಯತ್ನಪೂರ್ವಕವಾಗಿ ತಡೆದುಕೊಂಡು ಅತಿ ಗಂಭೀರವಾಗಿ ಹಣ್ಣುಗಳಲ್ಲಿ ಪಕ್ವವಾದ್ದನ್ನು ಆರಿಸುತ್ತಾ ಭೋಜನ ಮಾಡುತ್ತಾ ಬಂದ. ಕಡೆಗೆ ಒಂದೆರಡು ನೇರಳೆ ಹಣ್ಣಿನ ಬೀಜಗಳು ಅಕಸ್ಮಾತ್ ಹುಡುಗಿಯ ಕಾಲ ಬಳಿ, ಅಷ್ಟೇ ಏಕೆ ಕಾಲ ಮೇಲೂ ಬೀಳಲಾರಂಭಿಸಿದಾಗ ಈತ ಬೇಕೆಂದು ಬೆಳಗ್ಗೆ ತಾನು ಮಾಡಿದ್ದಕ್ಕೆ ಮುಯಿ ತಿರಿಸಿ ಕುಳಿತಿದ್ದಾನೆ ಎಂದನಿಸಿತು ಅವಳಿಗೆ. ಆದರೆ ಇದು ಸರಿಯೇ? ತಾನು ತನ್ನ ಸಮಸ್ತ ಗರ್ವವನ್ನು ಬಿಸಿಟು ಆತ್ಮಸಮರ್ಪಣೆ ಮಾಡಿಕೊಳ್ಳಲು ಅವಕಾಶವನ್ನು ಎದುರು ನೋಡುತ್ತಿರುವಂತಹ ಕಷ್ಟ ಸಮಯದಲ್ಲಿ ತನ್ನನ್ನು ಹಿಡಿದುಕೊಳ್ಳಲಿ ಎಂದೇ ಬಂದಿರುವಾಗ ಈತ ಹೀಗೆ ಅಡ್ಡಿ ಬರುತ್ತಿದ್ದಾನಲ್ಲ, ಎಷ್ಟು ಕಲ್ಲಿದೆ ಎಂಬ ಯೋಚನೆ ಮನಸ್ಸಿಗೆ ಬಂದೊಡನೆ ಹುಡುಗಿಯ ಮುಖವೆಲ್ಲ ಕೆಂಪಾಗಿ ಓಡಿ ಹೋಗುವ ದಾರಿ ಹುಡುಕುತ್ತಿರುವಷ್ಟರಲ್ಲಿ ಯುವಕ ಹೊರಗೆ ಬಂದು ಅಕಸ್ಮಾತ್ತಾಗಿ ಅವಳ ಕೈ ಹಿಡಿದ.
ಬೆಳಗ್ಗೆಯಂತೆ ಈಗಲೂ ಕೂಡ ಹಾಗೆ ಹೀಗೆ ಜಗ್ಗಿ ಬಿಡಿಸಿಕೊಂಡು ಓಡಿ ಹೋಗಲು ಪ್ರಯತ್ನಪಟ್ಟಳು. ಆದರೆ ಅಳಲಿಲ್ಲ. ಮುಖ ಮಾತ್ರ ಕೆಂಪಾಯಿತು. ಕತ್ತು ಬಗ್ಗಿಸಿಕೊಂಡು ತನ್ನನ್ನು ಬಂಧಿಸಿದ್ದಾತನ ಬೆನ್ನ ಹಿಂದೆ ಮುಖಮರೆಸಿಕೊಂಡು ಯಥೇಚ್ಛವಾಗಿ ನಗುತ್ತಾ ಕೇವಲ ಹೊರಗಿನ ಆಕರ್ಷಣೆಯಿಂದ ಎಳೆಯಲ್ಪಟ್ಟು ಸೋತು ಹೋದ ಬಂದಿಯಂತೆ ಕಬ್ಬಿಣದ ಕಂಬಿಗಳ ಕಿಟಕಿಯುಳ್ಳ ಆ ಕಾರಾಗೃಹದೊಳಗೆ ಪ್ರವೇಶ ಮಾಡಿದಳು. ಇಷ್ಟಾದರೂ ಹುಡುಗಿಯ ಈ ಅಕಾರಣ ಅಭಿಮಾನ ಬಹಳ ಅರ್ಥಹೀನವೆಂದು ಕಂಡುಬರುವಂತಿತ್ತು. ಇದು ನೋಡುವವರೊಬ್ಬರಿಗೆ ಅಲ್ಲ, ಈ ನಾಟಕದಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದ ಆ ಯುವಕನಿಗೂ ಹಾಗೆನಿಸಿತ್ತು. ಈ ಹುಡುಗಿ ಹೀಗೇಕೆ? ಒಂದು ದಿನ ಕೋಪ ತೋರುತ್ತಾಳೆ, ಒಂದು ದಿನ ಎಲ್ಲಿಲ್ಲದ ಸ್ನೇಹ ತೋರುತ್ತಾಳೆ, ಮತ್ತೊಂದು ದಿನ ನೇರಳೆ ಹಣ್ಣನ್ನು ಹೆಚ್ಚಾಗಿ ಕೊಡುತ್ತಾಳೆ, ಬೇರೊಂದು ದಿನ ಪೂರ್ತಿಯಾಗಿ ಮರೆತು ಬಿಡುತ್ತಾಳೆ. ಇದರ ಕಾರಣ ಎಷ್ಟು ಯೋಚಿಸಿದರೂ ಹೊಳೆಯಲಿಲ್ಲ. ಒಂದೊಂದು ದಿನ ಅವಳು ತನ್ನ ಕಲ್ಪನೆ, ಭಾವನೆ, ನೈಪುಣ್ಯ ಎಲ್ಲ ಒಂದುಗೂಡಿಸಿ ಯುವಕನನ್ನು ಸಂತೋಷಗೊಳಿಸಲು ಹವಣಿಸುತ್ತಾಳೆ. ಬೇರೊಂದು ದಿನ ತನ್ನೆಲ್ಲ ಸಣ್ಣತನವನ್ನು, ಕಾಠಿಣ್ಯವನ್ನು ಒಟ್ಟುಗೂಡಿಸಿ ಅವನನ್ನು ನೋಯಿಸಲು ತೊಡಗುತ್ತಾಳೆ. ಸಾಧ್ಯವಾಗದೆ ಹೋದಾಗ ಅವಳ ಕಾಠಿಣ್ಯವು ಇಮ್ಮಡಿಯಾಗುವುದು. ಕೃತಕಾರ್ಯಳಾದಾಗ ಆ ಕಾಠಿಣ್ಯವು ಅನುತಾಪದ ಕಣ್ಣೀರಿನಲ್ಲಿ 100 ಪಾಲಾಗಿ ಹೊಡೆದು ಹೋಗಿ ಅವಳ ನಿರರ್ಗಳ ಸ್ನೇಹಧಾರೆಯಲ್ಲಿ ಕೊಚ್ಚಿಕೊಂಡು ಹೋಗಿಬಿಡುವುದು. ಈ ತುಚ್ಛವಾದ ಮೋಡ ಬಿಸಿಲುಗಳ ತುಚ್ಛ ಇತಿಹಾಸ ಹೇಗೆ ಕೊನೆಗಾಣುವುದು ನೋಡಬೇಕು. ಗ್ರಾಮದ ಉಳಿದೆಲ್ಲ ಜನಗಳು ಒಳಸಂಚು, ಪಿತೂರಿ, ಪಕ್ಷಕಲಹ, ಸುಳ್ಳು ಮೊಕದ್ದಮೆ ಮತ್ತು ಸೆಣಬಿನ ವ್ಯಾಪಾರಗಳಲ್ಲಿ ಮುಳುಗಿದ್ದಾರೆ. ಭಾವನೆಗಳ ಆಲೋಚನೆ ಮತ್ತು ಸಾಹಿತ್ಯ ಚರ್ಚಾದಿಗಳಲ್ಲಿ ನಿರತರಾಗಿರುವವರು ಶಶಿಭೂಷಣ ಮತ್ತು ಗೆರಿಬಾಲ ಮಾತ್ರ. ಶಶಿಭೂಷಣ ಲಾ ಪದವೀಧರನಾದರೂ ಯಾವ ಕಾರಣದಿಂದಲೂ ಕೆಲಸವಾವುದರಲ್ಲೂ ಭರ್ತಿಯಾಗಲಿಲ್ಲ. ಜನಗಳ ಮಧ್ಯೆ ಕಲಿತು ಸಭೆಕೂಟಗಳಲ್ಲಿ 4 ಮಾತನಾಡುವುದೂ ಅವನಿಂದ ಆಗದ ಕೆಲಸ. ಕಣ್ಣು ದೃಷ್ಟಿ ಸ್ವಲ್ಪ ಮಂದವಾದುದರಿಂದ ಗುರುತಿರುವ ಜನರನ್ನು ಗುರುತಿಸುವುದೂ ಒಮ್ಮೊಮ್ಮೆ ಕಷ್ಟವಾಗುತ್ತಿತ್ತು. ಅಲ್ಲದೆ ಹುಬ್ಬುಗಳನ್ನು ಸಂಕೋಚ ಮಾಡಿಕೊಂಡು ನೋಡಬೇಕಾಗಿತ್ತು. ಜನಗಳು ಅದನ್ನು ಜಂಬದ, ಅಹಂಕಾರದ ನೋಟ ಎಂದು ತಪ್ಪರ್ಥ ಮಾಡಿಕೊಳ್ಳುತ್ತಿದ್ದರು. ಕಲ್ಕತ್ತಾದ ಜನಸಮುದ್ರದ ಮಧ್ಯೆ ತನಗೆ ತಾನೇ ಏಕಾಂಗಿಯಾಗಿರುವುದು ಹೇಗೂ ಸರಿ ಹೋಗುತ್ತದೆ. ಆದರೆ ಈ ಹಳ್ಳಿಯಲ್ಲಿ ಅದೊಂದು ವಿಚಿತ್ರ ಜಂಬವೆಂದು ಅನಿಸುತ್ತದೆ. ಶಶಿಭೂಷಣನ ತಂದೆ ಎಷ್ಟು ಪ್ರಯತ್ನ ಮಾಡಿದರೂ ವಿಫಲರಾಗಿ ಕೆಲಸಕ್ಕೆ ಬಾರದ ಮಗನನ್ನು ಗ್ರಾಮದಲ್ಲಿ ತನಗೆ ಇದ್ದ ಅಲ್ಪ ಸ್ವಲ್ಪ ಜಮೀನನ್ನು ನೋಡಿಕೊಂಡಿರೆಂದು ಕಳುಹಿಸಿದ. ಶಶಿಭೂಷಣ ಗ್ರಾಮಕ್ಕೆ ಬಂದು ಅಲ್ಲಿನ ಜನರಿಂದ ನಾನಾ ವಿಧವಾದ ಅವಮಾನ, ಅಪಹಾಸ್ಯ, ಹಿಂಸೆಗಳನ್ನು ಸಹಿಸಬೇಕಾಗಿ ಬಂತು. ಅವಮಾನಕ್ಕೆ ಮತ್ತೊಂದು ಪ್ರಬಲವಾದ ಕಾರಣ, ಶಾಂತಿಪ್ರಿಯನಾದ ಶಶಿಭೂಷಣನಿಗೆ ಮದುವೆ ಇಷ್ಟವಿಲ್ಲ. ಹೆಣ್ಣು ಹೆತ್ತ ತಂದೆ ತಾಯಂದರಿಗೆ ಇದು ಕ್ಷಮಿಸಲಾಗದ ಅಪರಾಧ, ಬರೇ ಅಹಂಕಾರ, ತಿಳಿಗೇಡಿತನ ಎಂದರು. ಶಶಿಭೂಷಣನ ಮೇಲೆ ಎಷ್ಟೆಷ್ಟು ಉಪದ್ರವಗಳನ್ನು ಹೇರಿದರೂ ಅವನು ಮಾತ್ರ ಅಷ್ಟಕ್ಕಷ್ಟು ತನ್ನ ಗೂಡಿನ ಮಧ್ಯೆ ಜನಗಳಿಂದ ದೂರವಾಗಿ ಅದೃಶ್ಯನಾಗಿರಲು ತೊಡಗಿದ. ಒಂದು ಕೋಣೆಯ ಮೂಲೆಯೊಳಗೆ ಮಂಚದ ಮೇಲೆ ಹಲಕೆಲವು ಇಂಗ್ಲಿಷು ಪುಸ್ತಕಗಳನ್ನು ರಾಶಿ ಹಾಕಿಕೊಂಡು ಕೂಡುವನು. ಇಷ್ಟ ಬಂದಾಗ ಮನಸ್ಸಿಗೆ ಬಂದದ್ದನ್ನು ಓದುವನು. ಇದೇ ಸದ್ಯಕ್ಕೆ ಅವನ ಹವ್ಯಾಸ.
ಗ್ರಾಮದ ಜನಗಳಲ್ಲಿ ಕೇವಲ ಗಿರಿಬಾಲ ಮಾತ್ರ ಅವನಿಗೆ ಗೊತ್ತು. ಗಿರಿಬಾಲಳ ತಮ್ಮಂದಿರು ಸ್ಕೂಲಿಗೆ ಹೋಗಿ ಬಂದು ಮೂಢ ಸೋದರಿಯನ್ನು ಆಗಾಗ ಪ್ರಶ್ನೆ ಕೇಳಿ ಪೀಡಿಸುತ್ತಿದ್ದರು. ಭೂಮಿಯ ಆಕಾರ ಹೇಗಿದೆಯೇ? ಸೂರ್ಯ ದೊಡ್ಡವನೋ ಭೂಮಿ ದೊಡ್ಡದೋ? ಹೇಳಿ ನೋಡೋಣ ಇತ್ಯಾದಿ ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಅವಳು ತೋಚಿದ ಯಾವುದೋ ಉತ್ತರ ಹೇಳಿದಾಗ ಅಯ್ಯೋ ಬೆಪ್ಪೆ ಎಂದು ಹಾಸ್ಯ ಮಾಡಿ ಆಮೇಲೆ ಅವಳ ತಪ್ಪು ತಿದ್ದುತ್ತಿದ್ದರು. ಸೂರ್ಯ ಭೂಮಿಗಿಂತಲೂ ಎಷ್ಟು ಪಾಲು ದೊಡ್ಡದು ಹೇಗೆ ಹೇಳುತ್ತಿ ಎಂದು ಅವಳು ಕೇಳಿದಾಗ ಅವರು ಹೋಗೆ ಎಲ್ಲೋ ನಮ್ಮ ಪುಸ್ತಕದಲ್ಲಿ ಹಾಗೆ ಬರೆದಿದೆ, ನೀನೆಲ್ಲೋ ಎಂದು ಅವಳನ್ನು ಹೀನಯ ಮಾಡುತ್ತಿದ್ದರು. ತಾನು ತನ್ನ ಸೋದರರಂತೆಯೇ ಪುಸ್ತಕಗಳನ್ನು ಓದಬೇಕೆಂಬ ಆಸೆಯಾಯಿತು ಅವಳಿಗೆ. ಒಂದೊಂದು ದಿನ ಯಾರೂ ಇಲ್ಲದಿರುವಾಗ ತಮ್ಮಂದಿರ ಪುಸ್ತಕವೊಂದನ್ನು ಕೈಗೆ ತೆಗೆದುಕೊಂಡು ತನ್ನ ಕೋಣೆಯಲ್ಲಿ ಒಬ್ಬಳೇ ಕೂತು ಪುಸ್ತಕ ತೆಗೆದು ಓದುವ ಭಂಗಿಯಲ್ಲಿ ನೋಡುತ್ತಿರುವಳು. ಸುಮ್ಮನೆ ಹಾಳೆ ತಿರುವಿ ಹಾಕುವಳು. ಪುಸ್ತಕದಲ್ಲಿ ಕಾಣುವ ಚಿಕ್ಕ ಚಿಕ್ಕ ಕಪ್ಪು ಅಕ್ಷರಗಳೆಲ್ಲ ಯಾವುದೋ ಮಹಾರಹಸ್ಯ ಶಾಲೆಯ ಸಿಂಹದ್ವಾರದಲ್ಲಿ ಗುಂಪು ಗುಂಪಾಗಿ ಹಿಂಡು ಹಿಂಡಾಗಿ ಸಾಲು ಕಟ್ಟಿಕೊಂಡು ಹೆಗಲ ಮೇಲೆ ಇಕಾರ ಐಕಾರ ಅರ್ಕಾರಗಳನ್ನು ಏರಿಸಿಕೊಂಡು ಪಹರೆ ಕೊಡುತ್ತಿರುವಂತೆ ಮೌನವಾಗಿ ಗಿರಿಬಾಲಳ ಯಾವ ಪ್ರಶ್ನೆಗೂ ಉತ್ತರ ಕೊಡುತ್ತಿರಲಿಲ್ಲ. ಕಥಾಮಾಲೆ ಎಂಬ ಪುಸ್ತಕ ತನ್ನೊಳಗಿನ ಹುಲಿ, ನರಿ, ಕುದುರೆ, ಕತ್ತೆಗಳ ಒಂದು ಕಥೆಯನ್ನಾದರೂ ಆ ತಿಳುವಳಿಕೆಯ ಹಸಿವಿನಿಂದ ಪೀಡಿತಲಾದ ಹುಡುಗಿಯ ಮುಂದೆ ಬಿಚ್ಚಿ ಹೇಳುತ್ತಿರಲಿಲ್ಲ. ಆಖ್ಯಾನ ಮಂಜರಿ ಎಂಬ ಮತ್ತೊಂದು ಪುಸ್ತಕ ತನ್ನ ಎಲ್ಲ ಆಖ್ಯಾನಗಳನ್ನು ಇಟ್ಟುಕೊಂಡು ಅವಳ ಮುಂದೆ ಮಾತ್ರ ಮೌನರಥ ಧರಿಸಿ ಬಿಡುತ್ತಿತ್ತು. ಗೇರಿಬಾಲ ತಮ್ಮಂದಿರ ಮುಂದೆ ತಾನೂ ಓದು ಕಲಿಯುವ ಆಸೆ ಹೇಳಿಕೊಂಡಿದ್ದಳು. ತಮ್ಮಂದಿರು ಅವಳ ಮಾತನ್ನು ಕಿವಿಯ ಮೇಲೆಯೇ ಹಾಕಿಕೊಳ್ಳಲಿಲ್ಲ. ಕೇವಲ ಶಶಿಭೂಷಣನೊಬ್ಬನೇ ಅವಳಿಗೀಗ ಸಹಾಯಕ ಬಂದು. ಮೊದಮೊದಲು ಅವಳಿಗೆ ಶಶಿಭೂಷಣನು ಕಥಾಮಾಲ ಆಖ್ಯಾನ ಮಂಜರಿಗಳಂತೆಯೇ ದುರ್ಭೇದ್ಯನಾಗಿ ರಹಸ್ಯಪೂರ್ಣನಾಗಿ ಕಂಡುಬಂದ. ಕಬ್ಬಿಣದ ಸಲಾಕಿಗಳ ಕಿಟಕಿಯುಳ್ಳ ದಾರಿ ಪಕ್ಕದ ಮನೆಯೊಂದರ ಮೂಲೆಯ ಕೋಣೆಯೊಳಗಿನ ಮಂಚದ ಮೇಲೆ ಪುಸ್ತಕವನ್ನು ಓದುತ್ತಾ ಕೂತಿರುತ್ತಿದ್ದ ಯುವಕನನ್ನು ನೋಡಿದಳು. ಹೊರಗಿನಿಂದ ಕಿಟಕಿಯ ಕಂಬಿಗಳನ್ನು ಹಿಡಿದುಕೊಂಡು ನಿಂತು ಅವಕ್ಕಾಗಿ ಒಳಗೆ ಕತ್ತು ಬಗ್ಗಿಸಿ ಪುಸ್ತಕದಲ್ಲಿ ಮಗ್ನನಾದ ಆ ಅದ್ಭುತ ವ್ಯಕ್ತಿಯನ್ನು ಉತ್ಸುಕತೆಯಿಂದ ನೋಡುತ್ತಿದ್ದಳು. ಪುಸ್ತಕಗಳ ರಾಶಿಯನ್ನು ನೋಡಿ ಎಷ್ಟೊಂದಿವೆಯೋ ಎಂದು ಅಂದಾಜು ಮಾಡಿ ತನ್ನ ತಮ್ಮಂದಿರಿಗಿಂತಲೂ ಇವರು ದೊಡ್ಡ ವಿದ್ವಾಂಸರೆಂದು ದೃಢಮಾಡಿಕೊಂಡಳು. ಇನ್ನು ಇವಕ್ಕಿಂತಲೂ ಆಶ್ಚರ್ಯದ ವಿಷಯ ಅವಳ ದೃಷ್ಟಿಯಲ್ಲಿ ಬೇರೆ ಇಲ್ಲ. ಕಥಾಮಾಲಾ ಮುಂತಾದ ಪ್ರಪಂಚದ ದೊಡ್ಡ ದೊಡ್ಡ ಪಾಠ ಪುಸ್ತಕಗಳನ್ನೆಲ್ಲ ಈತ ಒಂದು ಬಿಡದೆ ಓದಿ ಮುಗಿಸಿಬಿಟ್ಟಿದ್ದಾನೆ ಎಂಬುದರಲ್ಲಿ ಅವಳಿಗೆ ಎಳ್ಳಷ್ಟು ಸಂದೇಹವಿರಲಿಲ್ಲ. ಶಶಿಭೂಷಣ ಪುಸ್ತಕದ ಹಾಳೆಯನ್ನು ತಿರುವಿ ಹಾಕುತ್ತಿದ್ದಾಗ ಈ ಹುಡುಗಿ ಸ್ಥಿರಭಾವದಲ್ಲಿ ನಿಂತುಕೊಂಡು ಆತನ ಪಾಂಡಿತ್ಯದ ಅಳತೆಯನ್ನು ನಿರ್ಣಯ ಮಾಡಲು ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದಳು. ಕೊನೆಗೆ ಈ ಬೆರಗಾದ ಬೆಪ್ಪು ಹುಡುಗಿ ಈ ದೃಷ್ಟಿಮಂದ ಶಶಿಭೂಷಣನ ಗಮನವನ್ನು ಹೇಗೋ ಆಕರ್ಷಣೆ ಮಾಡಿದಳು. ಶಶಿಭೂಷಣ ಒಂದು ದಿನ ಸೊಗಸಾಗಿ ರಟ್ಟು ಹಾಕಿದ್ದ ದೊಡ್ಡ ಪುಸ್ತಕವೊಂದನ್ನು ತೆಗೆದು ಗಿರಿಬಾಲ, ಚಿತ್ರ ತೋರಿಸುತ್ತೇನೆ ಬಾ ಎಂದು ಕರೆದ. ಗಿರಿಬಾಲ ಒಂದೇ ದೌಡಿಗೆ ಓಡಿ ಹೋದಳು. ಮರುದಿನ ಅವಳು ಮತ್ತೆ ಅದೇ ಚೀಟಿ ಬಟ್ಟೆಯನ್ನುಟ್ಟು ಅದೇ ಕಿಟಕಿಯ ಹೊರಗೆ ಕಂಬಿಗಳನ್ನು ಹಿಡಿದುಕೊಂಡು ಒಳಗೆ ಓದುತ್ತಿದ್ದ ಶಶಿಭೂಷಣನ್ನು ನೋಡುತ್ತಾ ನಿಂತುಕೊಂಡಳು. ಶಶಿಭೂಷಣ ಅಂದೂ ಅವಳನ್ನು ಕರೆದ. ಆ ದಿನವೂ ಗಿರಿಬಾಲ ಮೈ ಕೊಂಕಿಸಿಕೊಂಡು ಊರ್ಧ್ವ ಶ್ವಾಸದಿಂದ ಓಡಿ ಹೋದಳು. ಈ ರೀತಿಯಾಗಿ ಅವರಿಬ್ಬರ ಪರಿಚಯ ಮೊದಲಾಗಿ ಕ್ರಮೇಣ ಘನಿಷ್ಠವಾಯಿತು. ಎಂದು ಗಿರಿಬಾಲ ಸಲಿಗೆಯಿಂದ ಕಿಟಕಿಯ ಬಳಿ ಹೋಗಿ ನಿಲ್ಲದೆ ನೆಟ್ಟಗೆ ತೆರೆದ ಬಾಗಿಲ ಮೂಲಕ ಕೋಣೆಯೊಳಕ್ಕೆ ಪ್ರವೇಶಿಸಿ ಮಂಚದ ಮೇಲೆ ರಾಶಿ ಹಾಕಿದ್ದ ಪುಸ್ತಕಗಳ ಮಧ್ಯೆ
ಹೋಗಿ ಕೂಡುವಷ್ಟು ಧೈರ್ಯ ಮಾಡಿದಳೋ ಆ ತಾರೀಖನ್ನು ಸರಿಯಾಗಿ ಲೆಕ್ಕ ಹಾಕಲು ಐತಿಹಾಸಿಕ ಅನ್ವೇಷಣೆಯೇ ಮಾಡಬೇಕಾಗುತ್ತದೆ. ಹೇಗೋ ಒಂದು ದಿನ ಶಶಿಭೂಷಣನ ಬಳಿ ಗಿರಿಬಾಲಳ ವಿದ್ಯಾಭ್ಯಾಸ ಆರಂಭವಾಯಿತು. ಕೇಳಿ ಎಲ್ಲರೂ ನಕ್ಕರು. ಈ ಮೇಷ್ಟರು ತನ್ನ ಶಿಷ್ಯಳಿಗೆ ಕೇವಲ ಅಕ್ಷರಾಭ್ಯಾಸ, ಕಾಗುಣಿತ, ಮಗ್ಗಿಗಳಷ್ಟೇ ಅಲ್ಲ ಹೇಳಿಕೊಡುವುದು, ದೊಡ್ಡ ದೊಡ್ಡ ಕಾವ್ಯಗಳನ್ನು ಭಾಷಾಂತರ ಮಾಡಿ ಹೇಳುತ್ತಿದ್ದ. ಅವಳ ಅಭಿಪ್ರಾಯಗಳನ್ನೂ ಕೇಳುತ್ತಿದ್ದ. ಹುಡುಗಿಗೆ ಏನರ್ಥವಾಗುತ್ತಿತ್ತೋ ದೇವರೇ ಬಲ್ಲ. ಆದರೆ ಅವಳಿಗದೇನೋ ಸ್ವಾರಸ್ಯವಾಗಿತ್ತೆನ್ನುವುದರಲ್ಲಿ ಸಂದೇಹವಿಲ್ಲ. ಅವಳು ಅರ್ಥವಾದುದನ್ನೆಲ್ಲ ಕಲಸಿ ತನ್ನ ಎಳೆಯ ಹೃದಯದಲ್ಲಿ ನಾನಾ ವಿಧವಾದ ಅಪೂರ್ವ ಚಿತ್ರಗಳನ್ನು ಕಟ್ಟಿಕೊಳ್ಳುತ್ತಿದ್ದಳು. ನಿಶ್ಶಬ್ದವಾಗಿ ಕಣ್ಣರಳಿಸಿಕೊಂಡು ಮನಸ್ಸಿಟ್ಟು ಕೇಳುತ್ತಿದ್ದಳು. ಮಧ್ಯೆ ಮಧ್ಯೆ ಯಾವುದಾದರೊಂದು ಅಸಂಗತ ಪ್ರಶ್ನೆ ಕೇಳುತ್ತಿದ್ದಳು. ಒಮ್ಮೊಮ್ಮೆ ಅಕಸ್ಮಾತ್ತಾಗಿ ಹೊಂದಿಕೆಯಿಲ್ಲದ ಯಾವುದೋ ಪ್ರಸಂಗಕ್ಕೆ ಅವನ ಗಮನವನ್ನ ಎಳೆದು ಬಿಡುತ್ತಿದ್ದಳು. ಶಶಿಭೂಷಣ ಅವಳಿಗೆಂದಿಗೂ ತಡೆ ಮಾಡುತ್ತಿರಲಿಲ್ಲ. ದೊಡ್ಡ ದೊಡ್ಡ ಕಾವ್ಯಗಳ ಸಂಬಂಧವಾಗಿ ಈ ಅತಿಸಾಮಾನ್ಯ ವಿಮರ್ಶೆಗಳ ನಿಂದೆಯನ್ನು, ಟೀಕಾ ಪ್ರಶಂಸೆಗಳನ್ನು ಕೇಳಿ ತಡೆಯಲಾಗದ ಆನಂದವಾಗುತ್ತಿತ್ತು ಅವನಿಗೆ. ಆ ಹಳ್ಳಿಯಲ್ಲೆಲ್ಲ ಈ ಗಿರಿಬಾಲಳೇ ಅವನನ್ನು ಅರ್ಥ ಮಾಡಿಕೊಳ್ಳುವ ಬಂಧು. ಗಿರಿಬಾಲಳೊಂದಿಗೆ ಶಶಿಭೂಷಣ ಮೊದಲ ಪರಿಚಯವಾದಾಗ ಅವಳ ವಯಸ್ಸು 16, ಈಗ 18. ಈ 2 ವರ್ಷಗಳಲ್ಲಿ ಅವಳು ಇಂಗ್ಲಿಷ್, ಬಂಗಾಳಿ ವರ್ಣಮಾಲೆಯನ್ನು ಮುಗಿಸಿ 3-4 ಸುಲಭ ಪುಸ್ತಕಗಳನ್ನು ಓದಿಬಿಟ್ಟಿದ್ದಳು. ಶಶಿಭೂಷಣನಿಗೂ ಈ ಅವಧಿಯೊಳಗೆ ಈ ಹಳ್ಳಿಯ ವಾಸ ಅಷ್ಟಾಗಿ ಬೇಸರಿಕೆಯಾಗಿ ತೋರಲಿಲ್ಲ. ಆದರೆ ಗಿರಿಬಾಲಳ ತಂದೆ ಹರಕುಮಾರನ ಸಂಗಡ ಶಶಿಭೂಷಣನಿಗೆ ಸಾಕಷ್ಟು ಸ್ನೇಹವಾಗಲಿಲ್ಲ. ಹರಕುಮಾರ ಮೊದಮೊದಲು ಈ ಕಾನೂನು ಓದಿದ ಯುವಕನ ಹತ್ತಿರ ವ್ಯಾಜ್ಯ, ಮೊಕದ್ದಮೆಗಳ ಸಂಬಂಧವಾಗಿ ಸಲಹೆ ಕೇಳಲು ಬರುತ್ತಿದ್ದ. ಈ ಶಶಿಭೂಷಣ ಅವನ ವ್ಯಾಜ್ಯಗಳಲ್ಲಿ ಅಷ್ಟಾಗಿ ಆಸಕ್ತಿ ತೋರಲಿಲ್ಲ ಮತ್ತು ಕಾನೂನಿನ ವಿಷಯದಲ್ಲಿ ಹರಕುಮಾರನ ಮುಂದೆ ತನ್ನ ಅಜ್ಞಾನವನ್ನು ಒಪ್ಪಿಕೊಳ್ಳುವುದರಲ್ಲಿ ನಾಚುತ್ತಲೂ ಇರಲಿಲ್ಲ. ಹರಕುಮಾರನು ಅದನ್ನು ಬರೇ ಬೂಟಾಟಿಕೆ ಎಂದುಕೊಂಡ. ಹೀಗೆ 1-2 ವರ್ಷಗಳು ಕಳೆದವು. ಒಂದು ಸಲ ಒಬ್ಬ ಅವಿಧೇಯ ರೈತನನ್ನು ಶಿಕ್ಷೆ ಮಾಡಬೇಕಾಗಿ ಬಂತು ಮ್ಯಾನೇಜರ್ ಹರಕುಮಾರನಿಗೆ. ಅವನ ಮೇಲೆ ಬೇರೆ ಬೇರೆ ಕಚೇರಿಗಳಲ್ಲಿ ಮೊಕದ್ದಮೆಗಳನ್ನು ಜಾರಿ ಮಾಡಿಸುವ ಸಂದರ್ಭದಲ್ಲಿ ಶಶಿಭೂಷಣನ ಸಲಹೆಗಾಗಿ ಬಹಳ ಒತ್ತಾಯ ಮಾಡಿದ. ಶಶಿಭೂಷಣ ಸಲಹೆ ಕೊಡುವುದು ಹಾಗಿರಲಿ, ಅದರ ಬದಲು ಶಾಂತ ರೀತಿಯಲ್ಲಿ ಮತ್ತು ದೃಢವಾಗಿ ಅವನಿಗೆ 1-2 ಮಾತು ಹೇಳಿದುದು ಹರಕುಮಾರನಿಗೇನು ರುಚಿಸಲಿಲ್ಲ. ಅದಾದ ಮೇಲೆ ಆ ಬಡ ರೈತನ ಮೇಲೆ ಅವನು ಹೂಡಿದ ವ್ಯಾಜ್ಯಗಳ ಒಂದನ್ನೂ ಗೆಲ್ಲಲಾಗಲಿಲ್ಲ. ಈ ಶಶಿಭೂಷಣನೇ ರೈತನಿಗೇನೋ ಸಲಹೆ ಕೊಟ್ಟಿದ್ದರಿಂದಲೇ ಹೀಗಾಗಿರಬೇಕೆಂಬ ಅನುಮಾನವು ಹರಕುಮಾರನಿಗೆ ಹುಟ್ಟಿಕೊಂಡಿತು. ಇಂತಹ ವೈರಿಯನ್ನು ಏನಾದರೂ ಮಾಡಿ ಗ್ರಾಮದಿಂದ ಹೊರಹಾಕದಿದ್ದರೆ ಬೇರೆ ಗತಿಯಿಲ್ಲವೆಂದು ಪ್ರತಿಜ್ಞೆ ಮಾಡಿದ ಹರಕುಮಾರ. ಅಂದಿನಿಂದ ಶಶಿಭೂಷಣನಿಗೆ ನಾನಾ ವಿಧವಾದ ಉಪದ್ರವಗಳು ಮೊದಲಾದವು. ಅವನ ಗದ್ದೆಯೊಳಗೆ ದನಗಳು ಬಂದು ಮೇಯಲಾರಂಭಿಸಿದವು. ಅವನ ತೊಗರಿಯ ಹೊಲದೊಳಗೆ ಬೆಂಕಿ ಹೊತ್ತಿಕೊಂಡಿತು. ಅವನ ಜಮೀನಿನ ಸರಹದ್ದನ್ನು ಕುರಿತು ವಿವಾದ ಹುಟ್ಟಿಕೊಂಡಿತು.
ಅವನ ರೈತರು ಕ್ಲುಪ್ತವಾಗಿ ಗುತ್ತಿಗೆ ಹಣ ಪಾವತಿ ಮಾಡುವುದು ನಿಂತು ಹೋಯಿತು. ಅದಕ್ಕೆ ಬದಲು ಅವನ ಮೇಲೆ ಸುಳ್ಳು ಮೊಕದ್ದಮೆ ಹೂಡಿದರು. ಒಂದಲ್ಲ ಎರಡಲ್ಲ, ಕಡೆ ಪಕ್ಷ ಸಂಜೆ ವೇಳೆ ಅಡ್ಡಾಡಲು ಹೊರಗೆ ಹೊರಟರೆ ಹೊಡೆಯುವುದಕ್ಕೂ ಕೂಡ ಬರುತ್ತಿದ್ದರು. ಈ ವಿಷಯವಾಗಿ ಗ್ರಾಮದಲ್ಲಿನ ಜನಗಳು ಗುಜುಗುಜು ಮಾತನಾಡಿಕೊಳ್ಳುತ್ತಿದ್ದರು. ಕೊನೆಗೆ ಶಾಂತಿಪ್ರಿಯನಾದ ಸಾಧು ಸ್ವಭಾವವಾದ ಶಶಿಭೂಷಣ ಗ್ರಾಮ ಬಿಟ್ಟು ಕಲ್ಕತ್ತಾಗೆ ಹೊರಟು ಹೋಗಲು ನಿರ್ಧರಿಸಿದ. ಪ್ರಯಾಣಕ್ಕೆ ಸಿದ್ಧ ಮಾಡಿಕೊಳ್ಳುತ್ತಿರುವಷ್ಟರಲ್ಲಿ ಗ್ರಾಮಕ್ಕೆ ಜಾಯಿಂಟ್ ಮ್ಯಾಜಿಸ್ಟ್ರೇಟರ್ ಸಾಹೇಬರ ಸವಾರಿ ಬಂತು. ದೊಡ್ಡ ಬಿಡಾರ ಹಾಕಲ್ಪಟ್ಟಿತು. ತುಪಾಕಿ ಹಿಡಿದ ಕಾನ್ಸ್ಟೇಬಲರು, ಬಟ್ಲರು, ನಾಯಿ, ಕುದುರೆ, ಮಾಲಿ, ಜಾಡ್ಮಾಲಿ ಇತ್ಯಾದಿ ಸಿಬ್ಬಂದಿಯೆಲ್ಲ ಜೊತೆಗೆ ಬಂದು ಜಾಂಡ ಹಾಕಿದಾಗ ಸಣ್ಣ ಹುಡುಗ ಹುಡುಗಿಯರ ತಂಡ ಸಾಹೇಬರ ಡೇರೆದ ಸಮೀಪದಲ್ಲಿ ಕುತೂಹಲಭರಿತರಾಗಿ ಗುಂಪುಗೂಡಿ ದಿನಬೆಳಗೂ ಕಾಲ ಕಳೆಯಲು ತೊಡಗಿದರು. ಈ ಕಡೆ ಗಿರಿಬಾಳ ತಂದೆ ಹರಕುಮಾರ ಮ್ಯಾನೇಜರು ಯಥಾಪ್ರಕಾರ ಆತಿಥ್ಯ ಎಂಬ ಶಿರೋನಾಮೆಯಲ್ಲಿ ಖರ್ಚು ಬರೆದು ಸಾಹೇಬರಿಗೆ ಕೋಳಿ ಮೊಟ್ಟೆ, ತುಪ್ಪ, ಹಾಲು ವಗೈರೆಗಳನ್ನು ಸರಬರಾಯಿ ಮಾಡಲು ತೊಡಗಿದ. ಈ ಮ್ಯಾಜಿಸ್ಟ್ರೇಟ್ ಸಾಹೇಬರಿಗೆ ಎಷ್ಟರ ಮಟ್ಟಿಗೆ ಊಟ ಉಪಚಾರ ಅವಶ್ಯಕವೋ ಮ್ಯಾನೇಜರ್ ಹರಕುಮಾರನಿಗೂ ಅದಕ್ಕಿಂತಲೂ ಹೆಚ್ಚಾಗಿ ನಿಶ್ಚಿಂತೆಯಿಂದ ಸರಬರಾಯಿ ಮಾಡಿದ್ದ. ಆದರೆ ಬೆಳಿಗ್ಗೆ ಸಾಹೇಬರ ಜಾಡಮಾಲಿ, ಸಾಹೇಬರ ನಾಯಿಗೆಂದು ಒಟ್ಟಿಗೆ 4 ಸೇರು ತುಪ್ಪಕ್ಕೆ ವಿನಂತಿ ಮಾಡಿದಾಗ ನಮ್ಮ ಮ್ಯಾನೇಜರಿಗೆ ಸಹನೆಯಾಗಲಿಲ್ಲ. ಜಾಡಮಾಲಿಗೆ ಸಾಹೇಬರ ಸೀಮೆಯ ನಾಯಿ ದೇಶಿ ನಾಯಿಗಿಂತಲೂ ಹೆಚ್ಚು ತುಪ್ಪ ಜೀರ್ಣಿಸಿಕೊಳ್ಳಬಹುದಾದರೂ ಅದರ ಆರೋಗ್ಯ ದೃಷ್ಟಿಯಿಂದ ಇಷ್ಟೊಂದು ತುಪ್ಪ ತಿನ್ನಿಸುವುದು ಒಳ್ಳೆಯದಲ್ಲವೆಂದು ಹೇಳಿಬಿಟ್ಟ. ತುಪ್ಪ ಕೊಡಲಿಲ್ಲ. ಆ ಜಾಡಮಾಲಿ ಹೋಗಿ ಸಾಹೇಬರಿಗೆ ಮನವಿ ಮಾಡಿಕೊಂಡ. ನಾಯಿಗಳಿಗೋಸ್ಕರ ಮಾಂಸ ಎಲ್ಲಿ ಸಿಗುತ್ತದೆ ಎಂದು ಮ್ಯಾನೇಜರ್ ಹರಕುಮಾರನ ಬಳಿ ವಿಚಾರಿಸಲು ಹೋದಾಗ ಆ ಮನುಷ್ಯ ತನ್ನನ್ನು ಹೊಲೆಯನೆಂದು ಎಲ್ಲರೆದುರಿಗೂ ಹೇಳಿ ತಿರಸ್ಕಾರ ಮಾಡಿದುದಲ್ಲದೆ ಜಾತಿ ಇಲ್ಲದವನನ್ನು ಕೆಲಸಕ್ಕೆ ಇಟ್ಟುಕೊಂಡದಕ್ಕೆ ಸಾಹೇಬರ ವಿಷಯವಾಗಿಯೂ ಒಂದೆರಡು ಮಾತನಾಡುವುದಕ್ಕೆ ಹಿಂಜರಿಲಿಲ್ಲ ಎಂದು ಚಾಡಿ ಹೇಳಿದ. ಮೊದಲೇ ಬ್ರಾಹ್ಮಣದ ಜಾತ್ಯಾಭಿಮಾನ ಎಂದರೆ ದ್ವೇಷಿಸುತ್ತಿದ್ದ ಸಾಹೇಬನಿಗೆ ಈ ಮ್ಯಾನೇಜರ್ ಹರಕುಮಾರ ತನ್ನಂತಹ ಅಧಿಕಾರಿಯನ್ನು ತಿರಸ್ಕಾರ ಮಾಡುವಷ್ಟು ಕೊಬ್ಬಿ ಹೋದನೆ ಎಂದು ರೇಗಿತು. ಕರೆಯೋ ಆ ಮ್ಯಾನೇಜರನ್ನ ಎಂದು ಚಪ್ರಾಸಿಗೆ ಕರೆಸಿದ. ಮ್ಯಾನೇಜರ್ ಹರಕುಮಾರ ಗಡಗಡ ನಡುಗುತ್ತಾ ದುರ್ಗಾನಾಮ ಜಪಿಸಿಕೊಂಡು ಸಾಹೇಬರ ಡೇರ ಮುಂದೆ ನಿಂತ. ಸಾಹೇಬರು ಡೇರದೊಳಗಿನಿಂದ ಮಚ್ ಮಚ್ ಎಂದು ಚಡಾವು ಶಬ್ದ ಮಾಡುತ್ತಾ ಮ್ಯಾನೇಜರ್ನ ಕಡೆ ದುರಗುಟ್ಟಿ ನೋಡಿ ತನ್ನ ಸಾಹೇಬಿ ಉಚ್ಚಾರಣೆಯಲ್ಲಿ, ನೀನು ಯಾತಕ್ಕೆ ನಮ್ಮ ಮೆಥಾನಿಗೆ ಬೈದಿದ್ದು ಎಂದು ಗರ್ಜಿಸಿದ. ಮ್ಯಾನೇಜರ್ ಹರಕುಮಾರ ಮೊದಲಷ್ಟಾಗಿ ಕೈ ಜೋಡಿಸಿಕೊಂಡು ಸಾಹೇಬರ ಮೆಹತಾರನನ್ನು ಅವಮಾನ ಮಾಡುವಷ್ಟು ಧೈರ್ಯ ತನಗೆಂದಿಗೂ ಇಲ್ಲ. ಏನೋ ನಾಯಿಗೇಕಿಷ್ಟೊಂದು ತುಪ್ಪ ಎಂದು ಆ ಪ್ರಾಣಿಯ ಕ್ಷೇಮಕ್ಕೋಸ್ಕರವಾಗಿಯೇ ಒಂದೆರಡು ಮೃದು ಮಾತುಗಳನ್ನು ಆಡಿದ್ದರೂ ಆ ಕೂಡಲೇ ತುಪ್ಪ ತರಿಸುವುದಕ್ಕಾಗಿ 3-4 ಜನರನ್ನು ಬೇರೆ ಬೇರೆ ಕಡೆ ಕಳಿಸಲಾಗಿದೆ ಎಂದು ಭಿನ್ನವಿಸಿಕೊಂಡ. ಯಾರು ಯಾರನ್ನು ಎಲ್ಲಿ ಎಲ್ಲಿಗೆ ಕಳುಹಿಸಲಾಗಿದೆ ಎಂದು ವಿಚಾರಿಸಿದರು ಸಾಹೇಬರು.
ಹರಕುಮಾರ ಆ ಕ್ಷಣದಲ್ಲಿ ಬಾಯಿಗೆ ಯಾವ ಹೆಸರುಗಳು ಬಂತೋ ಅವನ್ನು ಒದರಿಬಿಟ್ಟ. ಇಂತಿಂತಹ ಆಳುಗಳನ್ನು ಇಂತಿಂತಹ ಗ್ರಾಮಗಳಿಗೆ ಕಳಿಸಿದೆಯೇ ಇಲ್ಲವೇ ತನಿಖೆ ಮಾಡಲು ಆ ಕ್ಷಣವೇ ತಮ್ಮ ಆಳುಗಳನ್ನು ಅಲ್ಲಿಗೆ ಕಳುಹಿಸಿ ಸುದ್ದಿ ಬರುವವರೆಗೂ ಮ್ಯಾನೇಜರ್ ಹರಕುಮಾರನನ್ನು ತಮ್ಮ ಡೇರದಲ್ಲೇ ಕೂಡುವಂತೆ ಮಾಡಿದರು ಸಾಹೇಬರು. ಆ ದೂತರು ಸ್ವಲ್ಪ ಹೊತ್ತಿಗೆ ಬಂದು ತುಪ್ಪ ತರಲು ಯಾರನ್ನೂ ಯಾವ ಸ್ಥಳಕ್ಕೂ ಕಳುಹಿಸಿರಲಿಲ್ಲ ಎಂದು ವರದಿ ಕೊಟ್ಟರು. ಮ್ಯಾನೇಜರ್ ಹರಕುಮಾರನ ಮಾತೆಲ್ಲ ಸುಳ್ಳು, ಮೆಹತಾರನ ಮಾತೆ ನಿಜ ಎನ್ನುವುದರಲ್ಲಿ ಸಾಹೇಬರಿಗೆ ಯಾವ ಸಂದೇಹವೂ ಉಳಿಯಲಿಲ್ಲ. ಕ್ರೋಧದಿಂದ ಗರ್ಜಿಸಿದರು. ಮೆಹತಾರನನ್ನು ಕೂಗಿದರು. ಈ ಬೋಳಿ ಮಗನನ್ನ ಕಿವಿ ಹಿಡಿದು ಡೇರ ಸುತ್ತಲೂ ಕುದುರೆಯಂತೆ ದೌಡಾಯಿಸು ಎಂದು ಆಜ್ಞೆ ಮಾಡಿದರು. ಮೆಹತಾರನು ಜೇ ಹುಷೂರ್ ಎಂದು ಹುಬ್ಬಿ ಹೋಗಿ ಸ್ವಲ್ಪವೂ ತಡ ಮಾಡದೆ 4 ದಿಕ್ಕು ಕಿಕ್ಕಿರಿದ ಹಳ್ಳಿಗಾಡಿನ ಪ್ರೇಕ್ಷಕರ ಎದುರು ಸಾಹೇಬರ ಆಜ್ಞೆಯನ್ನು ನೆರವೇರಿಸಿಬಿಟ್ಟ. ನೋಡುತ್ತಾ ಸುದ್ದಿ ಮನೆ ಮನೆಗೂ ಗ್ರಾಮ ಗ್ರಾಮಕ್ಕೂ ಹರಡಿತು. ಹರಕುಮಾರ ಮನೆಗೆ ಬಂದು ಅನ್ನ ಮುಟ್ಟದೆ ರೋಗಿಯಂತೆ ಹಾಸಿಗೆ ಹಿಡಿದ. ಜಮೀನ್ದಾರಿ ವ್ಯವಹಾರದ ಕಾರಣದಿಂದ ಅವನಿಗೆ ಶತ್ರುಗಳೇನೂ ಕಡಿಮೆ ಇರಲಿಲ್ಲ. ಅವರೆಲ್ಲ ಈ ಸಂಗತಿಯಿಂದ ಅತ್ಯಾನಂದ ಹೊಂದಿದರು. ಆದರೆ ಕಲ್ಕತ್ತಾಗೆ ಹೊರಡಲು ಸಿದ್ಧ ಮಾಡಿಕೊಳ್ಳುತ್ತಿದ್ದ ಶಶಿಭೂಷಣ ಈ ವಿಷಯ ಕೇಳಿದೊಡನೆ ಅವನ ಮೈಯೊಳಗಿನ ರಕ್ತ ಕುದಿಯಲು ತೊಡಗಿತು. ಆ ರಾತ್ರಿ ಅವನು ನಿದ್ದೆ ಮಾಡಲಿಲ್ಲ. ಮರುದಿನ ಬೆಳಿಗ್ಗೆ ಅವನು ಹರಕುಮಾರನ ಮನೆಗೆ ಬಂದ. ಹರಕುಮಾರ ಅವನ ಕೈಗಳನ್ನು ಹಿಡಿದುಕೊಂಡು ಚೆನ್ನಾಗಿ ಅತ್ತು ಬಿಟ್ಟ. ಶಶಿಭೂಷಣ ಅವನ ಬೆನ್ನ ಮೇಲೆ ಕೈಯಿಟ್ಟು, ಸಾಹೇಬರ ಹೆಸರಿನ ಮೇಲೆ ಮಾನದಷ್ಟ ದಾವೆ ಹೂಡಬೇಕು. ನಾನು ಬೇಕಾದರೆ ನಿಮ್ಮ ಪರ ವಕಾಲತ್ತು ವಹಿಸುತ್ತೇನೆ ಎಂದ. ಎಲ್ಲಾದರೂ ಉಂಟೆ? ಮ್ಯಾಜಿಸ್ಟ್ರೇಟರ್ ಮೇಲೆ ಮಾನಹಾನಿ ಮೊಕದ್ದಮೆ. ಹರಕುಮಾರ ಹೆದರಿದ. ಶಶಿಭೂಷಣ, ಯಾಕಾಗ್ಕೂಡುದು? ಅವನು ಯಾರಾದರೇನು? ಏನು ಭಯಪಡಬೇಕಾಗಿಲ್ಲ, ನಾನು ನೋಡ್ಕೊಳ್ತೇನೆ ಎಂದು ಧೈರ್ಯ ಹೇಳಿದ. ಯೋಚನೆ ಮಾಡಲು ಸಮಯ ಬೇಕು ಎಂದ ಹರಕುಮಾರ. ತನ್ನ ಅವಮಾನದ ಸುದ್ದಿ 4 ದಿಕ್ಕುಗಳಲ್ಲೂ ಹರಡಿರುವುದನ್ನು, ಶತ್ರುಗಳೆಲ್ಲ ಅದರಿಂದ ಖುಷಿಯಾಗಿರುವುದನ್ನು ತಿಳಿದು ಅವನಿಗೆ ಸಹಿಸಲಾಗಲಿಲ್ಲ. ಶಶಿಭೂಷಣನಿಗೆ ಶರಣಾಗತನಾಗಿಬಿಟ್ಟ. ಅಪ್ಪ, ನೀನು ಕಾರಣವಿಲ್ಲದೆ ಊರು ಬಿಟ್ಟು ಕಲ್ಕತ್ತಾಗೆ ಹೋಗುತ್ತಾ ಇದ್ದೀಯಂತೆ. ಅದೆಂದಿಗೂ ಆಗದು. ನಿನ್ನಂತಹ ಒಬ್ಬಾತ ಗ್ರಾಮದೊಳಗಿದ್ದರೆ ನಮ್ಮಗಳಿಗೆಲ್ಲ ಎಷ್ಟೋ ಧೈರ್ಯ. ಯಾವುದು ಎಲ್ಲಾದರೂ ಹೋಗಲಿ, ನೀನಂತೂ ನನ್ನನ್ನು ಈ ಘೋರ ಅವಮಾನದಿಂದ ಉದ್ಧಾರ ಮಾಡಬೇಕಪ್ಪ ಎಂದು ಹರಕುಮಾರ ಹೇಳಿದ. ಇದುವರೆಗೂ ಸದಾ ಜನಗಳ ದೃಷ್ಟಿಯಿಂದ ಮರೆಯಾಗಿ ನಿರ್ಜನತೆಯ ಮಧ್ಯೆ ಒಂಟಿಯಾಗಿ ಅಡಗಿರುತ್ತಿದ್ದ ಶಶಿಭೂಷಣ ಇಂದು ಕೋರ್ಟಿಗೆ ಬಂದು ಹಾಜರಾದ. ಮ್ಯಾಜಿಸ್ಟ್ರೇಟರು ಅವನ ಅಹವಾಲನ್ನು ಕೇಳಿ ಅವನನ್ನು ತಮ್ಮ ಖಾಸಗಿ ಕೊಠಡಿಗೆ ಕರೆಸಿ ಗೌರವದಿಂದ ಮಾತನಾಡಿಸಿ, ಶಶಿಬಾಬು, ಈ ಮೊಕದ್ದಮೆಯನ್ನು ಗೌಪ್ಯವಾಗಿ ವಿಚಾರಣೆ ಮಾಡಿದರೆ ಒಳ್ಳೆಯದಲ್ಲವೇ ಎಂದರು. ಶಶಿಭೂಷಣ ಮೇಜಿನ ಮೇಲಿಟ್ಟಿದ್ದ ಒಂದು ದೊಡ್ಡ ಲಾ ಪುಸ್ತಕವೊಂದರ ಬೈಣಿನ ಮೇಲೆ ಅತ್ಯಂತ ಏಕಾಗ್ರ ಭಾವದಿಂದ ತನ್ನ ಕ್ಷೀಣ ದೃಷ್ಟಿಯನ್ನು ನೆಟ್ಟು, ನಮ್ಮ ಕಕ್ಷಿಗಾರನಿಗೆ ನಾನು ಆ ಬಗೆಯ ಸಲಹೆ ಕೊಡಲಾರೆ. ಆತನಿಗೆ ಬಹಿರಂಗವಾಗಿ ಅವಮಾನವಾಗಿದೆ. ಇಂತಹದನ್ನು ಅಂತರಂಗದಲ್ಲಿ ವಿಚಾರಣೆ ಮಾಡುವುದು ಹೇಗೆ
ಎಂದು ಬಿಟ್ಟ. ಸಾಹೇಬರು 4-5 ಮಾತನಾಡಿದ ನಂತರ ಈ ಅಲ್ಪಭಾಷಿಯಾದ ಮಂದದೃಷ್ಟಿಯ ಹುಡುಗನ ಮನಸ್ಸನ್ನು ಸುಲಭವಾಗಿ ಕದಲಿಸಬಾರದು ಎಂದುಕೊಂಡು, ಸರಿ ಬಾಬು, ಎಲ್ಲಿಯವರೆಗೆ ಹೋಗುತ್ತೋ ನೋಡೋಣ ಎಂದರು. ಹೀಗೆ ಹೇಳಿ ಮ್ಯಾಜಿಸ್ಟ್ರೇಟ್ ಸಾಹೇಬರು ಮೊಕದ್ದಮೆಯ ವಿಚಾರಣೆ ತಾರೀಖನ್ನು ನಿಷ್ಕರ್ಷಿಸಿ ತಾವು ಬೇರೆ ಊರಿಗೆ ಸಂಚಾರ ಹೊರಟರು. ಈ ಕಡೆ ಯಾರ ಮೇಲೆ ವ್ಯವಹಾರ ಹೂಡಲ್ಪಟ್ಟಿತ್ತೋ ಆ ಜಾಯಿಂಟ್ ಮ್ಯಾಜಿಸ್ಟ್ರೇಟರು ಹರಕುಮಾರ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಜಮೀನ್ದಾರನಿಗೆ, ನಿಮ್ಮ ನಾಯೇಬ ನನ್ನ ಭೃತ್ಯರನ್ನು ನಾನಾ ವಿಧವಾಗಿ ಅವಮಾನಗೊಳಿಸಿದ್ದೇ ಅಲ್ಲದೆ ನನ್ನ ವಿರುದ್ಧ ಕೋರ್ಟಿನಲ್ಲಿ ಕೇಸ್ ಕೂಡ ಮಾಡಿದ್ದಾನೆ. ತಾವು ಈ ವಿಷಯದಲ್ಲಿ ತಕ್ಕ ಕ್ರಮ ತೆಗೆದುಕೊಳ್ಳುತ್ತೀರೆಂದು ಆಶಿಸುತ್ತೇನೆ ಎಂದು ಪತ್ರ ಬರೆದರು. ಜಮೀನ್ದಾರರು ವ್ಯಗ್ರರಾಗಿ ಹರಕುಮಾರನಿಗೆ ಹೇಳಿ ಕಳುಹಿಸಿದರು. ಮ್ಯಾನೇಜರ್ ಹರಕುಮಾರ ಮೊದಲಿನಿಂದ ಕೊನೆಯವರೆಗೆ ನಡೆದದ್ದೆಲ್ಲವನ್ನೂ ಹೇಳಿದ. ಜಮೀನ್ದಾರರು ಕೋಪಿಸಿಕೊಂಡು, ಸಾಹೇಬರ್ ಜಾಡ್ಮಾಲಿ ನಾಯಿಗೆ 4 ಸೇರು ತುಪ್ಪ ಕೇಳಿದ್ರೆ ತಲೆಯೆಲ್ಲ ಹಡ್ದೆ ಹಾಗಲೇ ತೆಗೆದು ಕೊಟ್ಟಿದ್ದಿದ್ರೆ ಏನು ಕೊಳ್ಳೆ ಹೋಗ್ತಿತ್ತೋ ನಿಮ್ಮ ಅಪ್ಪನ ಆಸ್ತಿ ಎಂದು ಗದರಿದರು. ಹರಕುಮಾರ ಅದನ್ನ ಒಪ್ಪಿಕೊಳ್ಳದೆ ಇರಲು ಆಗಲಿಲ್ಲ. ಹೌದು, ಅದರಿಂದ ಅವರಪ್ಪನ ಆಸ್ತಿಯೇನು ಕೊಳ್ಳೆ ಹೋಗುತ್ತಿರಲಿಲ್ಲ. ತಪ್ಪನ್ನೊಪ್ಪಿಕೊಂಡು ಹರಕುಮಾರ, ಏನೋ ವಿಷಗಳಿಗೆ ರಾಯರೆ, ಮುಖ್ಯ ನನ್ನ ಗ್ರಹಗತಿ ಚೆನ್ನಾಗಿಲ್ಲ, ಅದಕ್ಕೆ ಆ ತರಹ ದುರ್ಬುದ್ಧಿ ಬಂತು ಎಂದ. ಜಮೀನ್ದಾರರು, ಇಷ್ಟೆಲ್ಲ ಆದ್ಮೇಲೆ ಸಾಹೇಬರ ಮೇಲೆ ಕೋರ್ಟಲ್ಲಿ ಕೇಸ್ ಹೂಡುವಂತ ಯಾರು ಹೇಳಿಕೊಟ್ರು ನಿನಗೆ ಎಂದರು. ಹರಕುಮಾರ, ಅದ್ಯಾಕೆ ಹೇಳ್ತೀರಿ ಸ್ವಾಮಿ, ನನಗೆ ಮೊದಲಿನಿಂದಲೂ ಈ ಕೋರ್ಟು ಕೇಸು ಮಾಡಲು ಮನಸ್ಸಿರಲಿಲ್ಲ. ಇದೇ ನಮ್ಮ ಗ್ರಾಮದ ಶಶಿ ಇದ್ದಾನಲ್ಲ, ಅವನೊಬ್ಬ ವಕಾಲತಿ ಪಾಸ್ ಮಾಡಿ ಬಂದಿದ್ದಾನೆ. ಇದುವರೆಗೂ ಒಂದು ಕೇಸು ಅವನ ಹತ್ತಿರ ಬಂದಿರಲಿಲ್ಲ. ಶೂತ್ ಹುಡುಗ ಇನ್ನು ನನ್ನ ದಾವ ಹೂಡಿಬಿಟ್ಟೆ ಅಂತ ಬಂದು ಹೇಳ್ದ. ನಾನು ಮಾಡೋದೇನು ಹೇಳಿ ಸ್ವಾಮಿ ಎಂದ. ಈ ಮಾತು ಕೇಳಿ ಜಮೀನ್ದಾರರಿಗೆ ಶಶಿಭೂಷಣನ ಮೇಲೆ ವಿಪರೀತ ಕೋಪ ಬಂತು. ಅಲ್ಲ, ಈ ಮೊನ್ನೆ ಹುಡುಗ ಒಂದು ಲಾ ಪಾಸ್ ಮಾಡಿಕೊಂಡು ಬಂದಿದ್ದೇನೆ ಅಂತ ಕೊಬ್ಬಿ ಇಲ್ಲದ ಗಲಾಟೆ ಎಪ್ಸಿ ಜಂಗಳ ಮುಂದೆ ಹೆಸರು ಮಾಡಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದಾನಲ್ಲ, ಸರಿ ಎಂದುಕೊಂಡು ಹರಕುಮಾರನಿಗೆ, ಈಗಲೇ ಹೋಗಿ ಕೋರ್ಟಲ್ಲಿ ಕೇಸ್ ವಾಪಸ್ ತೆಗೆದುಕೊಂಡ್ಬಿಡು, ಚಿಕ್ಕ ದೊಡ್ಡ ಸಾಹೇಬರಿಗೂ ಸಮಜಾಯಿಸಿ ಮಾಡಿ ಅವರನ್ನ ತಣ್ಣಗೆ ಮಾಡೋದಕ್ಕೆ ಏರ್ಪಾಟ್ ಮಾಡು, ತಡ ಮಾಡಬೇಡ ಎಂದು ಆಜ್ಞೆ ಮಾಡಿದರು. ಹರಕುಮಾರನು ಸಾಹೇಬರ ಉಪಶಮನಾರ್ಥವಾಗಿ ಬೇಕಾದಷ್ಟು ಫಲಪುಷ್ಪಗಳನ್ನು ತೆಗೆದುಕೊಂಡು ಹೋಗಿ ಜಾಯಿಂಟ್ ಮ್ಯಾಜಿಸ್ಟ್ರೇಟರ ಮುಂದೆ ಹಾಜರಾಗಿ ಸಲಾಮು ಮಾಡಿದ. ಸಲಾಮು ಮಾಡಿದ್ದೇ ಅತ್ಯಂತ ಭಯಭಕ್ತಿಗಳಿಂದ ಸಾಹೇಬರ ಮೇಲೆ ಕೋರ್ಟಿನಲ್ಲಿ ಕೇಸ್ ಉಡಲು ತನಗೆ ಮೊದಲಿನಿಂದಲೂ ವಿರೋಧವಿತ್ತೆಂದು, ಕೇವಲ ಶಶಿಭೂಷಣನೆಂಬ ಗ್ರಾಮಕ್ಕೆ ಹೊಸದಾಗಿ ಲಾಪಾಸು ಮಾಡಿಕೊಂಡು ಬಂದಿದ್ದ ಮೀಸೆ ಬೆಳೆಯದ ಹುಡುಗು ವಕೀಲ ತನಗೆ ಯಾವ ಪ್ರಕಾರವೂ ತಿಳಿಸದೆ ಇಂತಹ ಕೆಲಸ ಮಾಡಿಬಿಟ್ಟಿದ್ದಾನೆ ಎಂದು ಕೆನ್ನೆಗೆ ಹೊಡೆದುಕೊಂಡು ಮಾಫು ಕೇಳಿದ. ಸಾಹೇಬರು ಪ್ರಸನ್ನರಾಗಿ ಶಶಿಭೂಷಣನ ಮೇಲೆ ತಮ್ಮ ಕ್ರೋಧವನ್ನ ತಿರುಗಿಸಿದರು. ಏನೋ ಕೋಪದಲ್ಲಿ ನಾಯಪ್ಪ ಬಾಬುವನ್ನ ಅವಮಾನ ಮಾಡಿದ್ದಕ್ಕಾಗಿ ತನಗೆ ಬಹಳ ದುಃಖಿತವಾಗಿದೆ ಎಂದು
ಒಪ್ಪಿಕೊಂಡರು. ಸಾಹೇಬರು ಬಂಗಾಳ ಭಾಷೆಯ ಪರೀಕ್ಷೆಯಲ್ಲಿ ಪುರಸ್ಕಾರ ಪಡೆದಿದ್ದು ಈಗ ಜನಸಾಮಾನ್ಯರಲ್ಲಿ ಮಾತುಕತೆಯನ್ನಾಡುವುದನ್ನು ಅಭ್ಯಾಸ ಮಾಡುತ್ತಿದ್ದರು. ಹರಕುಮಾರ, ತಾಯಿ ತಂದೆ ಯಾವಾಗಲಾದರೂ ಒಂದು ಸಲ ಕೋಪ ಮಾಡಿ ಶಿಕ್ಷೆ ಮಾಡಿದ್ರು, ಇನ್ನೊಂದು ಸಲ ಪ್ರೀತಿಯಿಂದ ತೊಡೆ ಮೇಲೆ ಕೂಡಿಸಿಕೊಳ್ಳೋದು ಸಹಜ. ಇದರಿಂದ ಮಕ್ಕಳಿಗೂ ತಾಯಿ ತಂದೆಗಳಿಗೂ ದುಃಖಬೇಕಾಗಬೇಕು ಎಂದು ಭಿನ್ನವಿಸಿಕೊಂಡ. ಇದಾದ ಮೇಲೆ ಜಾಯಿಂಟ್ ಮ್ಯಾಜಿಸ್ಟ್ರೇಟರ ಸಮಸ್ತ ಭ್ರಾತೃವರ್ಗಕ್ಕೂ ಯಥಾಯೋಗ್ಯವಾಗಿ ಇನಾಮು ಕೊಟ್ಟು ಹರಕುಮಾರ ದೊಡ್ಡ ಮ್ಯಾಜಿಸ್ಟ್ರೇಟರನ್ನು ನೋಡಲು ಹೋದ. ಆ ಸಾಹೇಬರು ಅವನ ಬಾಯಿಯಿಂದ ಶಶಿಭೂಷಣನ ಉದ್ದಟತನದ ವಿಷಯವಾಗಿ ಕೇಳಿ, ನನಗೂ ಮೊದಲು ಆಶ್ಚರ್ಯವಾಯಿತು. ಹರಕುಮಾರ ಬಾಬು ಬಹಳ ಒಳ್ಳೆಯ ಆಸಾಮಿ ಎಂದು ಕೇಳಿದ್ದೆ. ಅವರು ಎಲ್ಲಕ್ಕೂ ಮೊದಲು ನನ್ನ ಹತ್ತಿರ ಬಂದು ಹೇಳದೆ, ಗುಟ್ಟಾಗಿ ಅದರ ಇತ್ಯರ್ಥ ಮಾಡಿಸದೆ ಹೀಗೆ ಬಹಿರಂಗವಾಗಿ ಮೊಕದ್ದಮೆ ಹೂಡಿಸುತ್ತಾರೆಯೇ? ಇದು ಎಂತಹ ಅಸಂಭವ ವ್ಯಾಪಾರ! ಈಗ ವಿಷಯ ಎಲ್ಲ ಸರಿಯಾಗಿ ಗೊತ್ತಾಯಿತು ಎಂದು ತೃಪ್ತಿಯನ್ನು ವ್ಯಕ್ತಪಡಿಸಿದರು. ಈ ಕಡೆಯಲ್ಲಿ ಹರಕುಮಾರನನ್ನು ಕುರಿತು, ಈ ಶಶಿಭೂಷಣ ಕಾಂಗ್ರೆಸ್ಸಿಗೆ ಸೇರಿದನಲ್ಲವೇ ಎಂದು ವಿಚಾರಿಸಿದಾಗ ಹರಕುಮಾರ ಹೊಳೆಯುವ ಮುಖದಿಂದ ಓ ಸ್ವಾಮಿ ಎಂದ. ಸಾಹೇಬರು ತಮ್ಮ ಸಾಹೇಬಿ ಬುದ್ಧಿಯಿಂದ ಸ್ಪಷ್ಟವಾಗಿ ತಿಳಿಯಬಲ್ಲವರಾಗಿದ್ದರು. ಇವೆಲ್ಲ ಈ ಹಾಳು ಕಾಂಗ್ರೆಸ್ಸಿನವರದೇ ವಿದ್ಯೆಯೆಂದು. ಏನಾದರೂ ಇಲ್ಲ ಸಲ್ಲದ ಗಲಾಟೆ ಎಬ್ಬಿಸಿ ಅಮೃತ ಬಜಾರ್ ಪತ್ರಿಕೆಯಲ್ಲಿ ಲೇಖನ ಬರೆದು ಪ್ರಕಟಿಸಿ ಸರ್ಕಾರದ ಸಂಗಡ ಕಲಹ ಮಾಡುವುದಕ್ಕೋಸ್ಕರ ಈ ಕಾಂಗ್ರೆಸ್ಸಿನ ಸಣ್ಣ ಪುಟ್ಟ ಪುಢಾರಿಗಳು ಒಳಗೊಳಗೆ ಸಮಯ ಕಾಯುತ್ತಾ ಇರುತ್ತಾರೆ. ಈ ಕಂಟಕ ಪ್ರಾಯರಾದ ಜುಜುಬಿಗಳನ್ನೆಲ್ಲ ಒಂದೇ ಏಟಿಗೆ ತುಳಿದು ಹಾಕುವುದಕ್ಕೆ ಬೇಕಾದಷ್ಟು ಅಧಿಕಾರಿಗಳನ್ನು ಮ್ಯಾಜಿಸ್ಟ್ರೇಟರ್ಗಳಿಗೆ ಕೊಡದೇ ಇದ್ದುದಕ್ಕೆ ಸಾಹೇಬರಿಗೆ ಇಂಡಿಯಾ ಸರ್ಕಾರದ ಮೇಲೆ ಎಲ್ಲೋ ನಾಲಾಯಕ್ಕು ಸರ್ಕಾರ ಎಂದು ಅತ್ಯಂತ ತಿರಸ್ಕಾರ ಹುಟ್ಟಿತು. ಆದರೆ ಈ ಚಿಲ್ಲರೆ ಕಾಂಗ್ರೆಸ್ಸಿವನಾದ ಶಶಿಭೂಷಣನ ಹೆಸರು ಮಾತ್ರ ಅವರ ಮನಸ್ಸಿನಲ್ಲಿ ನಿಂತುಕೊಂಡಿತು. ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಘಟನೆಗಳು ಪ್ರಬಲ ರೂಪದಲ್ಲಿ ಮೊಳೆತು ಬೆಳೆಯುತ್ತಿರುವಾಗ ಸಣ್ಣ ಪುಟ್ಟ ಸಂಗತಿಗಳು ತಮ್ಮ ಹಸಿದ ಬೇರುಗಳನ್ನು ವಿಸ್ತರಿಸಿಕೊಂಡು ತಮ್ಮ ಹಕ್ಕನ್ನು ಜಗತ್ತಿನ ಮೇಲೆ ಜಾರಿ ಮಾಡದೆ ಬಿಡುವುದಿಲ್ಲ. ಶಶಿಭೂಷಣ ಈ ಮ್ಯಾಜಿಸ್ಟ್ರೇಟರ ಮುಂದಿನ ಮೊಕದ್ದಮೆಯನ್ನು ಕುರಿತು ವಿಶೇಷ ವ್ಯಸ್ತನಾಗಿ ಮುಂದೆ ಹರಡಿಕೊಂಡಿದ್ದ ದೊಡ್ಡ ದೊಡ್ಡ ಲಾ ಪುಸ್ತಕಗಳ ಒಳಗಿನಿಂದ ಮಾದರಿ ಮೊಕದ್ದಮೆ ಅಂದರೆ ಅಥಾರಿಟಿಗಳನ್ನು ಉದ್ಧರಿಸುತ್ತಿದ್ದಾಗ, ಮನಸ್ಸಿನಲ್ಲೇ ತನ್ನ ವ್ಯಕ್ತಿತ್ವಕ್ಕೆ ಸಾಣೆ ಹಿಡಿಯುತ್ತಿದ್ದಾಗ, ಕಲ್ಪನೆಯಲ್ಲಿ ಸಾಕ್ಷಿಗಳನ್ನು ಪಾಟಿಸವಾಲು ಮಾಡುತ್ತಿದ್ದಾಗ ಮತ್ತು ಹೊರಗೆ ಕೋಟಿನ ಜನಸಮುದಾಯವನ್ನು ಮಹಾಭಾರತದ ಯುದ್ಧ ಪರ್ವದ ಪರ್ವಾಧ್ಯಾಯಗಳನ್ನು ಮನಸ್ಸಿನಲ್ಲಿ ಚಿತ್ರಿಸಿಕೊಂಡು ಗಳಿಗೆ ಗಳಿಗೆಗೂ ರೋಮಾಂಚನಗೊಳ್ಳುತ್ತಾ ಮೈ ಬೆವರುತ್ತಾ ಇದ್ದಾಗ ಕೂಡ ಅವನ ಸಾಮಾನ್ಯ ಶಿಷ್ಯಳು ತನ್ನ ಹರುಕಲಾದ ಚಾರುಪಾಠದ ಪುಸ್ತಕವನ್ನು, ಬರೆಯುವ ನೋಟು ಬುಕ್ಕನ್ನು ಕೈಯಲ್ಲಿ ಹಿಡಿದುಕೊಂಡು ಅವುಗಳ ಜೊತೆಯಲ್ಲಿ ಮನೆಯ ತೋಟದಿಂದ ಒಂದು ಹೂವೋ, ಹಣ್ಣೋ, ಇಲ್ಲವೇ ಅಮ್ಮನ ಉಗ್ರಾಣದಿಂದ ಒಂದು ಉಪ್ಪಿನಕಾಯೋ ಅಥವಾ ಕಲಸಿದ ಕಾಯನ್ನವೋ ಅಥವಾ ವಿಳಿದಿರಿಯಲ್ಲಿ ಮಡಿಸಿಕೊಂಡು ಬಂದ ಏಲಕ್ಕಿ ಕೇಸರಿ ಮುಂತಾದ ಸುಗಂಧಗಳಿಂದ ಮನೆಯಲ್ಲಿ ತಯಾರು ಮಾಡಿದ್ದ ಕಾಚನ್ನು ಕೊಂಡು ಬಂದು ನಿಯಮಿತ ಸಮಯದಲ್ಲಿ ಆತನ ಕಿರುಮನೆಯ ಬಾಗಿಲಲ್ಲಿ ನಿಲ್ಲುತ್ತಿದ್ದಳು.
ಮೊದಲೊಂದೆರಡು ದಿನ ನೋಡಿದಳು. ಈ ಶಶಿಭೂಷಣ ಒಂದು ಬಹುದೊಡ್ಡ ಚಿತ್ರಗಳೇ ಇಲ್ಲದ ಗ್ರಂಥವನ್ನು ತೆರೆದು ಅನ್ಯಮನಸ್ಕನಾಗಿ ಹಾಳೆಗಳನ್ನು ತೆರವಿ ಹಾಕುತ್ತಾ ಕೂತಿದ್ದ. ಯಾವುದರಲ್ಲಿ ಅವನ ಮನಸ್ಸು ಲೀನವಾಗಿದೆ ಅದು ಹೇಳುವುದಕ್ಕಾಗುತ್ತಿರಲಿಲ್ಲ. ಬೇರೆ ಸಮಯದಲ್ಲಾದರೆ ಅವನು ಯಾವ ಪುಸ್ತಕವನ್ನು ಓದುತ್ತಿದ್ದರೂ ಅದರೊಳಗಿನಿಂದ ಯಾವುದಾದರೂ ಒಂದು ಅಂಶವನ್ನು ಗಿರಿಬಾಲಳಿಗೆ ತಿಳಿಯ ಹೇಳಲು ಪ್ರಯತ್ನ ಮಾಡುತ್ತಿದ್ದ. ಆದರೆ ಈ ಭೂತಾಕಾರದ ಕರಿಯ ರಟ್ಟು ಹಾಕಿದ ಜಳ್ಳು ಪುಸ್ತಕದೊಳಗೆ ಗಿರಿಬಾಲಳಿಗೆ ಹೇಳಬಹುದಾದ ವಿಷಯ ಒಂದಾದರೂ ಇದೆಯೇ? ಅದು ಹೋಗಲಿ, ಈ ಪುಸ್ತಕ ಇವರಿಗೆ ಬಹಳ ದೊಡ್ಡದಾಗಿ ಹೋಯಿತೋ? ಅದರ ಮುಂದೆ ಗಿರಿಬಾಲ ಅಷ್ಟು ಸಣ್ಣವಳಾಗಿ ಹೋದಳೋ? ಮೊದಲು ಗುರುವಿನ ಗಮನವನ್ನು ಆಕರ್ಷಣೆ ಮಾಡುವ ಉದ್ದೇಶದಿಂದ ಗಿರಿಬಾಲ ಧ್ವನಿ ಎತ್ತಿ ಒಂದೊಂದಕ್ಷರವೇ ಬಿಡಿಸಿ ಜಡೆ ಸಮೇತವಾಗಿ ಮೈಯನ್ನು ಆ ಕಡೆ ಈ ಕಡೆ ವಾಲಾಡಿಸುತ್ತಾ ದೊಡ್ಡ ಸ್ವರದಲ್ಲಿ ತಾನು ಓದಲು ತೊಡಗಿದಳು. ಅದರಿಂದ ವಿಶೇಷ ಫಲವೇನೂ ಆಗಲಿಲ್ಲ. ಆ ಹಾಳು ಕರಿಯ ರಟ್ಟಿನ ದಪ್ಪ ಪುಸ್ತಕದ ಮೇಲೆ ಬಹಳ ಕೋಪ ಬಂತು. ಅದನ್ನೊಬ್ಬ ಕುಸಿತ ಕಠೋರ ನಿಷ್ಠುರ ಮನುಷ್ಯನಂತೆ ನೋಡತೊಡಗಿದಳು. ಆ ಕೆಟ್ಟ ಪುಸ್ತಕ ಈ ಗಿರಿಬಾಲ ಕೇವಲ ಸಣ್ಣ ಹುಡುಗಿ ಎಂದು ಉದಾಸೀನ ಮಾಡಿ ತನ್ನ ಪ್ರತ್ಯೇಕ ಸುಟ್ಟು ಮೋರೆಯ ಹಾಳೆಗಳನ್ನು ದುಷ್ಟ ಮನುಷ್ಯರ ಮುಖಗಳಂತೆ ಆಕಾರ ಕೊಟ್ಟು ನಿಶ್ಶಬ್ದವಾಗಿ ಹೊರಗೆ ತೋರಿಕೊಂಡು ನಿಂತಿತ್ತು. ಈ ದುಷ್ಟ ಪುಸ್ತಕವನ್ನು ಯಾರಾದರೂ ಕಳ್ಳ ಕದ್ದುಕೊಂಡು ಹೋಗಿದ್ದರೆ ಅವಳು ಈ ಧೈರ್ಯಶಾಲಿಗೆ ತನ್ನ ತಾಯಿಯ ಉಗ್ರಾಣದಿಂದ ಒಳ್ಳೊಳ್ಳೆಯ ತಿನಿಸುಗಳನ್ನು ತಂದುಕೊಟ್ಟು ಪುರಸ್ಕಾರ ಮಾಡುತ್ತಿದ್ದಳು. ಈ ಪುಸ್ತಕದ ನಾಶಕ್ಕಾಗಿ ಅವಳು ಮನಸ್ಸಿನಲ್ಲೇ ದೇವರ ಹತ್ತಿರ ಮಾಡಿದ ಕೇಳಿಕೊಂಡ ಪ್ರಾರ್ಥನೆ ಬೇಡಿಕೆಗಳನ್ನು ಆ ದೇವರು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಆಗ ಒಂದೆರಡು ದಿನ ಮನಸ್ಸಿಗೆ ವಿಪರೀತ ವ್ಯಸನವಾಗಿ ಹುಡುಗಿ ಕೈಯಲ್ಲಿ ಚಾರುಪಾಠ ಹಿಡಿದುಕೊಂಡು ಗುರುವಿನ ಮನೆಗೆ ಹೋಗುವುದನ್ನು ನಿಲ್ಲಿಸಿಬಿಟ್ಟಳು. ಅದಾದ ಒಂದೆರಡು ದಿನಗಳ ಮೇಲೆ ಈ ಅಗಲಿಕೆಯಿಂದಾದ ಫಲಿತಾಂಶವನ್ನು ಪರೀಕ್ಷೆ ಮಾಡುವ ಆಸೆಯಿಂದ ಅವಳು ಏನೋ ನೆಪ ಮಾಡಿಕೊಂಡು ಶಶಿಭೂಷಣನ ಮನೆಯ ಮುಂದಿನ ರಸ್ತೆಗೆ ಬಂದು ಕಡೆಗಣ್ಣಿನಿಂದ ತನ್ನ ಗುರು ಅದೇ ಕರಿಯ ರಟ್ಟಿನ ಪುಸ್ತಕವನ್ನು ಒತ್ತಟ್ಟಿಗೆ ಎಸೆದು ಒಬ್ಬನೇ ನಿಂತು ಕಿಟಕಿಯ ಕಂಬಿಗಳನ್ನು ಉದ್ದೇಶಿಸಿ ವಿಚಿತ್ರ ಭಾಷೆಯಲ್ಲಿ ಭಾಷಣ ಮಾಡುತ್ತಿರುವುದನ್ನು ಕಂಡಳು. ಶಶಿಭೂಷಣ ನ್ಯಾಯಾಧೀಶರ ಮತ್ತು ಪಂಚಾಯಿತರುಗಳ ಮನಸ್ಸನ್ನು ಯಾವ ರೀತಿ ಕರಗಿಸಬಹುದು ಎಂದು ಈ ಕಬ್ಬಿಣದ ಸಲಾಕಿಗಳ ಮೇಲೆ ತನ್ನ ವಕ್ತೃತೆಯನ್ನು ಮಾಡುತ್ತಿದ್ದ. ಅಷ್ಟು ಪಳಗಿಲ್ಲದ ಈ ಶಶಿಭೂಷಣನ ಅಭಿಪ್ರಾಯದಲ್ಲಿ ಹಿಂದೆ ಹೇಗೆ ಡೆಮಾಸ್ತನೀಸ್, ಸಿಸಿರೋ, ಬರ್ಗ್, ಶೆರಿಡನ್ ಮುಂತಾದ ವಾಗ್ಮಿಗಳು ತಮ್ಮ ವಾಗ್ಬಲದಿಂದ ತಮ್ಮ ಶಬ್ದ ಶರವರ್ಷದಿಂದ ಎಂತಹ ಅನ್ಯಾಯವನ್ನಾದರೂ ತುಂಡು ತುಂಡು ಮಾಡಿ, ಎಂತಹ ಅತ್ಯಾಚಾರವನ್ನಾದರೂ ಹೊಡೆದು ಹಾಕಿ, ಎಂತಹ ಅಹಂಕಾರವನ್ನಾದರೂ ನೆಲಕ್ಕುರುಳಿಸಿಬಿಡುತ್ತಿದ್ದರೋ ಹಾಗೆಯೇ ಇಂದಿನ ಈ ವ್ಯಾಪಾರಿ ಯುಗದಲ್ಲೂ ಅದು ಅಸಂಭವವೇನಲ್ಲ ಎಂದನಿಸಿತು. ಪ್ರಭುತ್ವ ಮತಗರ್ವಿತನಾದ ಈ ದುರಾಂಕಾರಿ ಆಂಗ್ಲೇಯನನ್ನು ಏನು ಮಾಡಿದರೆ ಎಲ್ಲ ಜನಗಳ ಎದುರಿಗೂ ನಾಚಿಸಿ ಪಶ್ಚಾತ್ತಾಪ ತೋರುವ ಹಾಗೆ ಮಾಡಬಹುದೆಂದು ಈ ತಿಲ್ಕೂಚಿ ಗ್ರಾಮದ ಮುರುಕು ಹಾಳು ಬಿದ್ದ ಮನೆಯಲ್ಲಿ ಕೂತು ಶಶಿಭೂಷಣ ಯೋಚನೆ ಮಾಡುತ್ತಿದ್ದ. ಆಕಾಶದ ದೇವತೆಗಳು ಕೇಳಿ ನಗುತ್ತಿದ್ದರೋ, ಪರಿತಾಪದಿಂದ ಕಣ್ಣೀರು ಬಿಡುತ್ತಿದ್ದರೋ ಹೇಳಲು ಅಸಾಧ್ಯ.
ಅಂತೂ ಅವನಿಗೆ ಗಿರಿಬಾಲ ಆ ದಿನ ಸುತರಾಮ್ ಕಣ್ಣಿಗೆ ಬೀಳಲಿಲ್ಲ. ಅಂದು ಅವಳ ಸೆರಗಲ್ಲಿ ನೇರಳೆ ಹಣ್ಣುಗಳಿರಲಿಲ್ಲ. ಹಿಂದೆ ಒಂದು ಸಲ ನೇರಳೆ ಹಣ್ಣಿನ ಬೀಜಗಳನ್ನು ಉಪಯೋಗಿಸಿ ಸಿಕ್ಕಿ ಹೋದ ದಿನದಿಂದ ಆ ಹಣ್ಣಿನ ಸಂಬಂಧವಾಗಿ ಅವಳಿಗೆ ಅತ್ಯಂತ ಸಂಕೋಚವಾಗುತ್ತಿತ್ತು. ಒಂದೊಂದು ದಿನ ಶಶಿಭೂಷಣ ಸಾಧಾರಣ ಭಾವದಲ್ಲಿ, ಗಿರಿ, ಇವತ್ತು ನೇರಳೆ ಹಣ್ಣಿಲ್ಲವೇ ಎಂದು ಕೇಳಿದಾಗ ಅವನು ಒಳಗೊಳಗೆ ಹಾಸ್ಯ ಮಾಡುವ ಉದ್ದೇಶದಿಂದ ಕೇಳುತ್ತಿದ್ದಾನೆಂದು ತಿಳಿದು ಅವಳು ಕೋಪದಿಂದ ಹೋಗಿ ಆಚೆ ಎಂದು ಗದರಿ ಓಡಿ ಹೋಗಲು ತಯಾರಾಗುತ್ತಿದ್ದಳು. ಈಗ ಆ ನೇರಳೆ ಹಣ್ಣಿನ ಬೀಜಗಳಾದರೂ ಇದ್ದಿದ್ದರೆ ಅದರ ಬದಲು ಬೇರೆ ಯಾವುದಾದರೂ ಉಪಾಯ ಮಾಡಬೇಕಾಗಿ ಬಂತು. ತಕ್ಷಣ ದೂರದ ಕಡೆ ದೃಷ್ಟಿಯನ್ನೆಸೆಯುತ್ತಾ ಹುಡುಗಿ ಉಚ್ಚ ಸ್ವರದಲ್ಲಿ, ಲೇ ಸ್ವರ್ಣ, ಹೋಗ್ಬೇಡ, ನಾನೂ ಬಂದೆ ಎಂದು ಕೂಗಿದಳು. ಶಶಿಭೂಷಣನಿಗೆ ಅವಳು ಹೀಗೆ ಕೂಗಿದುದರ ಉದ್ದೇಶ ಅರ್ಥವಾಗಲಿಲ್ಲ. ಸ್ವರ್ಣ ಎಂಬ ಯಾವ ಹುಡುಗಿಯನ್ನೂ ಉದ್ದೇಶಿಸಿ ಹೇಳಿದ್ದಲ್ಲ. ಅದು ತನ್ನ ಕಿವಿಗೆ ಗುರಿ ಮಾಡಿದ್ದುದು ಎಂದು ತಿಳಿಯಲಿಲ್ಲ. ಈ ಹುಡುಗಿ ನಿಜವಾಗಿ ಆಟದ ಕಡೆ ಲಕ್ಷ್ಯವಿಟ್ಟಿದ್ದಾಳೆ ಎಂದುಕೊಂಡ. ಆದರೆ ಅಂದು ಮಾತ್ರ ಅವಳನ್ನು ಆಟದಿಂದ ತಪ್ಪಿಸಿ ಓದುವುದಕ್ಕೆ ಕರೆಯಲು ಅವನಿಗೆ ಇಷ್ಟವಾಗಲಿಲ್ಲ. ಏಕೆಂದರೆ ಅಂದು ಅವನೂ ಕೂಡ ಬೇರೆ ಯಾರದೋ ಹೃದಯವನ್ನು ಲಕ್ಷ್ಯ ಮಾಡಿಕೊಂಡು ಬಿರುಸಾದ ವಾಗ್ಬಾಣಗಳನ್ನು ಪ್ರಯೋಗಿಸಲು ಹುಡುಕುತ್ತಿದ್ದ. ಹುಡುಗಿಯ ಕ್ಷುದ್ರ ಹಸ್ತದ ಸಾಮಾನ್ಯ ಲಕ್ಷ್ಯ ಹೇಗೆ ವ್ಯರ್ಥವಾಯಿತೋ, ಈ ಶಿಕ್ಷಿತ ಮೇಧಾವಿಯ ಹಸ್ತದ ಮಹಾಲಕ್ಷ್ಯವು ಅದೇ ರೀತಿಯಾಗಿ ವ್ಯರ್ಥವಾಯಿತೆಂದು ಅವನಿಗೆ ತಿಳಿಯಲು ಅವಕಾಶ ಹತ್ತಿರ ಬಂದಿತ್ತು. ನೇರಳೆ ಬೀಜಗಳಲ್ಲಿ ಒಂದು ಪ್ರತ್ಯೇಕ ಗುಣವಿರುತ್ತಿತ್ತು. ಅವುಗಳನ್ನು ಒಂದು ತಪ್ಪಿದರೆ ಇನ್ನೊಂದು ಉಪಯೋಗಿಸಬಹುದಾಗಿತ್ತು. ಯಾವುದಾದರೂ ಗುರಿಗೆ ತಗಲಬಹುದಾಗಿತ್ತು. ಆದರೆ 1000 ಸ್ವರ್ಣಗಳನ್ನು ಕಲ್ಪನೆ ಮಾಡಿಕೊಂಡರೂ ಅವಳಿಗೆ ಈಗಲೇ ಬಂದೆ ಎಂದು ಹೇಳಿಬಿಟ್ಟು ಎಷ್ಟು ಹೊತ್ತು ತಾನೇ ಕಾಯುವುದಕ್ಕಾಗುತ್ತದೆ? ಹೆಚ್ಚು ಹೊತ್ತು ಇದ್ದು ಬಿಟ್ಟರೆ ಸ್ವರ್ಣಳ ಅಸ್ತಿತ್ವದ ವಿಷಯವಾಗಿಯೇ ಸಂದೇಹ ಹುಟ್ಟಿಬಿಡುತ್ತಿತ್ತು. ಹೀಗೆ ಈ ಉಪಾಯವು ಇಂದು ಸಂಪೂರ್ಣವಾಗಿ ವ್ಯರ್ಥವಾಯಿತು. ಈಗ ಗಿರಿಬಾಲಳಿಗೆ ಬೇರೆ ದಾರಿಯಿಲ್ಲ, ಮನೆಯ ದಾರಿ ಹಿಡಿಯಬೇಕು ಅಷ್ಟೇ. ಹಾಗೆಯೇ ಹೊರಟಳು. ಆದರೆ ಸ್ವರ್ಣಳೆಂಬ ಹುಡುಗಿ ನಿಜವಾಗಿ ಸಿಕ್ಕಿದ್ದರೆ ಎಷ್ಟು ವೇಗವಾಗಿ ನಡೆಯುತ್ತಿದ್ದಳೋ ಹಾಗೆ ನಡೆಯಲಿಲ್ಲ. ಕ್ಷಣ ಕ್ಷಣಕ್ಕೂ ಹೆಜ್ಜೆ ಹೆಜ್ಜೆಗೂ ಹಿಂದೆ ಹಿಂದೆ ನೋಡುತ್ತಾ ಯಾರಾದರೂ ಬರುತ್ತಿರುವರೋ ಇಲ್ಲವೋ ಎಂದು ಪದಧ್ವನಿಗಾಗಿ ನಿರೀಕ್ಷೆ ಮಾಡುತ್ತಾ ನಿಧಾನವಾಗಿ ಹೊರಟಳು. ಎಷ್ಟು ಹೊತ್ತಾದರೂ ಯಾರು ಬರುವ ಸಪ್ಪಳ ಕೇಳಬರದಿದ್ದನ್ನು ಕಂಡು ಅಲ್ಲೇ ನಿಂತು ಪುನಃ ಒಂದು ಸಲ ಹಿಂದೆ ನೋಡಿದಳು. ದೂರದಲ್ಲಿ ಕೂಡ ಯಾರನ್ನು ನಿರೀಕ್ಷೆ ಮಾಡಿದಳೋ ಅವರು ಬರುತ್ತಿರುವ ಸುಳಿವೇ ಇಲ್ಲದಿರುವುದನ್ನು ನೋಡಿ ವಿಪರೀತ ಕೋಪ ಬಂದು ಹೃದಯದೊಳಗಿದ್ದ ಆ ಆಸೆಯ ಭಗ್ನಾಂಶದ ಜೊತೆಗೆ ಕೈಯಲ್ಲಿದ್ದ ನಿರಪರಾಧಿ ಚಾರುಪಾಠವನ್ನು ಕೂಡ ಚೂರು ಚೂರಾಗಿ ಹರಿದು ಹಾಕಿದಳು. ಶಶಿಭೂಷಣ ಅವಳಿಗೆ ಇದುವರೆಗೆ ಎಷ್ಟರ ಮಟ್ಟಿಗೆ ವಿದ್ಯೆ ಕಲಿಸಿದ್ದನೋ ಅದನ್ನು ಕೂಡ ವಾಪಸ್ಸು ಕೊಡಲು ಸಾಧ್ಯವಿದ್ದರೆ ಚಾಚೂ ಬಿಡದೆ ಅದೆಲ್ಲವನ್ನೂ ಅಂದು ನೇರಳೆ ಹಣ್ಣುಗಳನ್ನು ಎಸೆದು ಬಂದ ಹಾಗೆ ಅವನ ಮನೆಯ ಬಾಗಿಲ ಮುಂದೆ ದಪ್ಪೆಂದು ಸುರಿದು ಬಿಟ್ಟು ಬಂದು ಬಿಡುತ್ತಿದ್ದಳೋ ಏನೋ. ಹುಡುಗಿ ಪ್ರತಿಜ್ಞೆ ಮಾಡಿದಳು, ಇನ್ನೊಂದು ಸಲ ಶಶಿಭೂಷಣನ ಭೇಟಿಯಾಗುವ ಮೊದಲೇ ಅವನು ಹೇಳಿಕೊಟ್ಟಿದ್ದ ಪಾಠಗಳನ್ನೆಲ್ಲ ಪೂರ್ತಿಯಾಗಿ ಮರೆತು ಹೋಗಬೇಕು. ಅವನೇನಾದರೂ ಪ್ರಶ್ನೆ ಕೇಳಿದರೆ ಒಂದಕ್ಕೂ ಉತ್ತರ ಕೊಡಕೂಡದು, ಒಂದಕ್ಕೂ ಇಲ್ಲ. ಆಗ ಶಶಿಭೂಷಣ ದಾರಿಗೆ ಬರುತ್ತಾನೆ. ಗಿರಿಬಾಲಳ ಕಣ್ಣುಗಳಲ್ಲಿ ನೀರು ತುಂಬಿತು. ಓದೆಲ್ಲ ಮರೆತು ಹೋದಾಗ ಶಶಿಭೂಷಣನಿಗೆ ಹೇಗೆ ತೀವ್ರ ಅನುತಾಪವಾಗುವುದೆಂದು
ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಅವಳ ನೊಂದ ಹೃದಯಕ್ಕೆ ಒಂದಿಷ್ಟು ಸಮಾಧಾನ ತಂದುಕೊಂಡಳು. ಮತ್ತು ಈ ಶಶಿಭೂಷಣೊಬ್ಬನ ದೋಷದಿಂದ ಕಲಿತ ವಿದ್ಯೆಯನ್ನೆಲ್ಲ ಕಳೆದುಕೊಳ್ಳುವ ಆ ದುರ್ಭಾಗ್ಯೆ ಮುಂದೆ ಬರುವ ಗಿರಿಬಾಳನ್ನು ನೆನೆಸಿಕೊಂಡು ಅವಳಿಗೆ ಸಮವೇದನೆಯಾಗಿ ಅವಳ ಪರವಾಗಿ ಕರುಣಾರಸ ತಕ್ಷಣ ಚಿಮ್ಮಿತು. ಆಕಾಶದಲ್ಲಿ ಮೋಡಗಳು ಶೇಖರಿಸುತ್ತಿದ್ದವು. ಮಳೆಗಾಲದಲ್ಲಿ ಪ್ರತಿದಿನ ಶೇಖರಿಸುವಂತೆಯೇ ಇಂದು ಕೂಡ ಗಿರಿಬಾಲ ದಾರಿಯ ಪಕ್ಕದಲ್ಲಿನ ಒಂದು ಮರದ ಹಿಂದೆ ನಿಂತು ಅಳಲು ಆರಂಭಿಸಿದಳು. ಬಿಕ್ಕಿ ಬಿಕ್ಕಿ ಅತ್ತಳು. ಶಶಿಭೂಷಣನ ಕಾನೂನು ಸಂಬಂಧವಾದ ಅನ್ವೇಷಣವು ಒಗ್ದೊತ್ತ ಚರ್ಚೆಯು ವ್ಯರ್ಥವಾಗಲು ಎಲ್ಲ ಅಣಿಯಾಗಿತ್ತು. ಜಾಯಿಂಟ್ ಮ್ಯಾಜಿಸ್ಟ್ರೇಟರ ಮೇಲೆ ಹೂಡಿದ್ದ ಮೊಕದ್ದಮೆ ಅಕಸ್ಮಾತ್ ವಾಪಸ್ಸು ತೆಗೆದುಕೊಳ್ಳಲ್ಪಟ್ಟಿತು. ಮ್ಯಾನೇಜರ್ ಹರಕುಮಾರ ತನ್ನ ಜಿಲ್ಲೆಯ ಆನರರಿ ಬೆಂಚ್ ಮ್ಯಾಜಿಸ್ಟ್ರೇಟರ್ ಆಗಿ ಪ್ರಮೋಷನ್ ಸಿಕ್ಕಿತು. ಕೊಳಕಾದೊಂದು ಗೌನನ್ನು ಎಣ್ಣೆ ಸೇರಿ ಮಂಕಾಗಿದ್ದ ಪಗಡಿಯೊಂದನ್ನು ಧರಿಸಿ ಮ್ಯಾನೇಜರ್ ಹರಕುಮಾರ ಜಿಲ್ಲೆಯ ಮುಖ್ಯ ಶಹರಿಗೆ ಹೋಗಿ ಆಗಾಗ ಸಾಹೇಬ ಮತ್ತು ಅವರ ಪರಿವಾರಗಳಿಗೆ ಸಲಾಮು ಮಾಡುತ್ತಾ ಬಂದ. ಶಶಿಭೂಷಣನ ಆ ಕರಿಯ ರಟ್ಟಿನ ದಪ್ಪ ಪುಸ್ತಕದ ಮೇಲೆ ಗಿರಿಬಾಲಳು ಮಾಡಿದ್ದ ಅಭಿಶಾಪ ಇಷ್ಟು ದಿನಗಳಾದ ಮೇಲೆ ಫಲಿಸಿತು. ಅದು ಈಗೊಂದು ಕತ್ತಲ ಕೋಣೆಯಲ್ಲಿ ಕೇಳುವವರಿಲ್ಲದೆ ಧೂಳು ಮುಚ್ಚಿಕೊಂಡು ಬಿದ್ದಿತು. ಆದರೆ ಅದಕ್ಕೆ ಬಂದಿರುವ ದುರ್ಗತಿಯನ್ನು ನೋಡಿ ಆನಂದ ಪಡುವ ಅಂದಿನ ಗಿರಿಬಾಲ ಹೀಗೆಲ್ಲಿದ್ದಾಳೆ. ಶಶಿಭೂಷಣ ಯಾವ ದಿನ ಕಾನೂನಿನ ಪುಸ್ತಕವನ್ನು ಮೊದಲ ಸಲ ಓದಲು ಕೂತನೋ ಆ ದಿನವೇ ಅವನಿಗೆ ಗಿರಿಬಾಲ ಏಕೋ ಬರಲಿಲ್ಲವೆನಿಸಿತು. ಒಂದೊಂದಾಗಿ ಆ ಕೆಲವು ದಿನಗಳ ಇತಿಹಾಸ ಮನಸ್ಸಿನ ತೆರೆಯ ಮೇಲೆ ಬರತೊಡಗಿತು. ಒಂದು ಚಿತ್ರ ನೆನಪಿಗೆ ಬಂತು. ಉಜ್ವಲವಾಗಿ ಬಿದ್ದಿದ್ದ ಒಂದು ಬೆಳಿಗ್ಗೆಯ ಸಮಯ. ಗಿರಿಬಾಲ ಸೆರಗಿನ ತುಂಬ ಹಿಂದಿನ ರಾತ್ರಿ ಮಳೆಯಲ್ಲಿ ನೆನೆದಿದ್ದ ಬಕುಳದ ಹೂವುಗಳನ್ನು ಆರಿಸಿ ತಂದಿದ್ದಳು. ಅವಳನ್ನು ನೋಡಿಯೂ ಕೂಡ ಅವನು ತಾನು ಓದುತ್ತಿದ್ದ ಪುಸ್ತಕದಿಂದ ದೃಷ್ಟಿ ತಿರುಗಿಸಲಿಲ್ಲ. ಆಗ ಅವಳಿಗೆ ಉಸಿರಾಡುವುದಕ್ಕೆ ತಡೆ ಬಂದ ಹಾಗಾಯಿತು. ಸೆರಗಿನಲ್ಲಿದ್ದ ಸೂಜಿ ದಾರ ತೆಗೆದುಕೊಂಡು ತಲೆ ತಗ್ಗಿಸಿಕೊಂಡು ಹೂವುಗಳನ್ನು ಒಂದೊಂದಾಗಿ ಪೋಣಿಸತೊಡಗಿದಳು. ಬಹಳ ನಿಧಾನವಾಗಿ ಪೋಣಿಸಿದಳು. ಬಹಳ ಹೊತ್ತಾದ ಮೇಲೆ ಮುಗಿಸಿದಳು. ಗಿರಿಬಾಲ ಮನೆಗೆ ಹೋಗುವ ಸಮಯ ಹತ್ತಿರ ಬಂತು. ಆಗಲೂ ಶಶಿಭೂಷಣನ ಓದು ಮುಗಿಯಲಿಲ್ಲ. ಗಿರಿಬಾಲ ಮಾಲೆಯನ್ನು ಶಶಿಭೂಷಣನ ಮಂಚದ ಮೇಲಿಟ್ಟು ಮಾತಾಡದೆ ಪೆಚ್ಚು ಮುಖ ಹಾಕಿಕೊಂಡು ಹೊರಟು ಹೋದಳು. ದಿನೇ ದಿನೇ ಅವಳ ಬಿಗುಮಾನವು ಹೆಚ್ಚಾಗುತ್ತಾ ಬಂತು. ಕ್ರಮೇಣ ಅವಳು ಶಶಿಭೂಷಣನ ಮನೆಯೊಳಗೆ ಪ್ರವೇಶ ಮಾಡದೆ ಮನೆಯ ಮುಂದುಗಡೆ ರಸ್ತೆಯಲ್ಲಿ ಮಾತ್ರ ಕಾಣಿಸಿಕೊಂಡು ಹೊರಟು ಹೋಗುವ ದಿನಗಳೂ ಬಂದವು. ಆಮೇಲೆ ಆ ರಸ್ತೆಗೆ ಬರುವುದನ್ನೇ ನಿಲ್ಲಿಸಿಬಿಡುವ ದಿನಗಳೂ ಬಂದವು. ಹೀಗೆ ಎಷ್ಟೋ ದಿನಗಳು ಕಳೆದು ಹೋದವು. ಶಶಿಭೂಷಣ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು
ದಿಕ್ಕು ತೋಚದವನಂತೆ ಹತಾಶನಾಗಿ ಗೋಡೆಗೆ ಒರಗಿಕೊಂಡು ಕೂತು ಸುಮ್ಮನೆ ಕಾಲ ಕಳೆದ. ಗಿರಿಬಾಲ ಬಾರದೆ ಅವಳಿಗಾಗಿ ತಂದಿರಿಸಿದ್ದ ಪುಸ್ತಕಗಳೆಲ್ಲ ಕಣ್ಣಿಗೆ ಕಟುವಾದವು. ಸ್ವಂತ ಪುಸ್ತಕಗಳು ರುಚಿಸಲಿಲ್ಲ. ನಿಮಿಷಕ್ಕೆ ಒಂದೊಂದು ಪುಸ್ತಕ ಎಳೆದುಕೊಂಡು 4-5 ಪುಟ ಓದದೆ ತಿರುವಿ ಹಾಕುವ ಕೆಲಸವಾಯಿತು. ಬರೆಯುವುದಕ್ಕೆ ಹೋಗಿ 4 ಪಂಕ್ತಿ ಬರೆದೊಡನೆ ಬಾಗಿಲ ಕಡೆ ತಲೆ ಎತ್ತಿ ನೋಡುವುದು, ಎದುರು ಬದಿಯ ರಸ್ತೆಯ ಕಡೆ ದೃಷ್ಟಿ ಇಟ್ಟೇ ಬರೆಯುತ್ತಾ ಹೋಗುವುದು. ಹೀಗೆ ಬರಬರುತ್ತಾ ಅದೂ ಸಾಧ್ಯವಿಲ್ಲದೆ ಹೋಯಿತು. ಗಿರಿಬಾಲಳಿಗೇನಾದರೂ ಅಸ್ವಸ್ಥವಾಗಿದೆಯೇ ಎಂದು ಸಂದೇಹವಾಯಿತು. ಅವರಿವರನ್ನು ವಿಚಾರಿಸಿದ. ಸದ್ಯ ಹಾಗೇನೂ ಇಲ್ಲ. ಗಿರಿಬಾಲಳಿಗೆ ಈಚೀಚೆಗೆ ಮನೆಯಿಂದ ಹೊರಗೆ ಹೊರಡುವುದಕ್ಕೆ ಅವಕಾಶವಿಲ್ಲ. ಅವಳಿಗೀಗ ಗಂಡು ಗೊತ್ತಾಗಿದೆ. ಗಿರಿಬಾಲ ಚಾರುಪಾಠದ ಪುಸ್ತಕವನ್ನು ಚೂರು ಚೂರಾಗಿ ಹರಿದು ದಾರಿಯ ಚರಂಡಿಯಲ್ಲಿ ಬಿಸಿಟು ಹೋದ. ಮಾರನೆಯ ಬೆಳಿಗ್ಗೆ ಸೆರಗಿನಲ್ಲಿ ಏನೋ ಉಪಹಾರ ಕಟ್ಟಿಕೊಂಡು ಬೇಗ ಬೇಗ ಹೆಜ್ಜೆ ಹಾಕುತ್ತಾ ಮನೆ ಬಿಟ್ಟು ಹೊರಗೆ ಬಂದು ರಸ್ತೆಯಲ್ಲಿ ಕಾಲಿಟ್ಟಳು. ಒಳಗೆ ಸೆಕೆ ತಡೆಯಲಾರದೆ ರಾತ್ರಿಯೆಲ್ಲ ನಿದ್ದೆಗೆಟ್ಟಿದ್ದ ಹರಕುಮಾರ ಮುಂಜಾನೆಯ ಹೊತ್ತು ಹೊರಗೆ ಬಂದು ಬರಿಯ ಎದೆ ಬಿಟ್ಟುಕೊಂಡು ಹೊಗೆಸೊಪ್ಪು ಸೇವಿಸುತ್ತಿದ್ದ. ಗಿರಿಬಾಲಳನ್ನು ಕಂಡು ಎಲ್ಲಿಗೆ ಎಂದು ಕೇಳಿದ. ಗಿರಿಬಾಲ ಶಶಿಭೂಷಣನ ಮನೆಗೆ ಎಂದಳು. ಹರಕುಮಾರನ ಮುಖ ಕೆಂಪೇರಿ, ಶಶಿ, ಅವನ ಮನೆಗೇನು ಹೋಗ್ಬೇಕಾಗಿಲ್ಲ, ಒಳಗ್ನಡಿ ಎಂದು ಗದರಿಸಿದ. ಹೀಗೆ ಹೇಳಿ ಇಷ್ಟರಲ್ಲೇ ಅತ್ತೆಯ ಮನೆಗೆ ಹೋಗುವುದರಲ್ಲಿದ್ದ ವಯಸ್ಸು ಬಂದ ಮಗಳ ನಾಚಿಕೆ ಇಲ್ಲದ ವ್ಯವಹಾರವನ್ನು ಕುರಿತು ಬಹಳ ಬೇಸರ ಹೊಂದಿದ. ಅದೇ ಕೊನೆ. ಗಿರಿಬಾಲಳು ಮನೆ ಬಿಟ್ಟು ಹೊರಗೆ ಹೋಗುವುದೇ ನಿಂತು ಹೋಯಿತು. ಇದುವರೆಗೂ ಕೂಡಿಸಿಟ್ಟುಕೊಂಡಿದ್ದ ಅವಳ ಬಿಗುಮಾನವನ್ನು ಶಶಿಭೂಷಣನ ಮುಂದೆ ಮುರಿಯಲು ಅವಳಿಗಿನ್ನೂ ಅವಕಾಶ ಸಿಗಲಿಲ್ಲ. ಸೆರಗಿನಲ್ಲಿ ಕಟ್ಟಿಕೊಂಡಿದ್ದ ಮಾವಿನಕಾಯಿ, ಸುಗಂಧದ ಕಾಚು, ನಿಂಬೆಯ ಉಪ್ಪಿನಕಾಯಿ ಎಲ್ಲ ಮತ್ತೆ ಅಡಿಗೆ ಮನೆಯ ಜಾಡಿಗಳಲ್ಲಿ ಯಥಾಸ್ಥಾನ ಸೇರಿದವು. ಮಳೆ ಬೀಳಲಾರಂಭವಾಯಿತು. ಬಸಳದ ಹೂವುಗಳು ಉದುರಿದವು. ಗಿಡಗಳ ತುಂಬ ಸೀಬೆಹಣ್ಣುಗಳು ಪಕ್ವವಾದವು. ರೆಂಬೆಗಳಿಂದ ಉದುರಿ ಬಿದ್ದ, ಹಕ್ಕಿಗಳಿಂದ ಕುಕ್ಕಿದ ನೇರಳೆ ಹಣ್ಣುಗಳು ಮರದಡಿ ಪ್ರತಿದಿನ ಶೇಖರವಾದವು. ಆಹಾ, ಆ ಹರಿದು ಹೋದ ಚಾರುಪಾಠದ ಪುಸ್ತಕ ಇನ್ನು ಕಾಣುವುದಿಲ್ಲ. ಗ್ರಾಮದಲ್ಲಿ ಗಿರಿಬಾಲಳ ಮದುವೆಯ ದಿನ ಮುಂಜಾನೆ ಮಂಗಳವಾದ್ಯ ಮೊಳಗುತ್ತಿತ್ತು. ಅದೇ ಸಮಯದಲ್ಲಿ ಮದುವೆಗೆ ಕರೆಯಲ್ಪಡದೇ ಇದ್ದ ಶಶಿಭೂಷಣನು ದೋಣಿ ಹತ್ತಿ ಕಲ್ಕತ್ತೆಯ ಕಡೆ ರವಾನೆಯಾದ. ಮೊಕದ್ದಮೆ ವಾಪಸ್ಸು ತೆಗೆದುಕೊಳ್ಳಲಾಯಿತು. ಹರಕುಮಾರ ಶಶಿಭೂಷಣನನ್ನು ವಿಷದ ಕಣ್ಣಿಂದ ನೋಡಹತ್ತಿದ. ಕಾರಣ, ಶಶಿಗೆ ತನ್ನನ್ನು ಕಂಡರೆ ತಿರಸ್ಕಾರವೆಂದು ಅವನ ಮನಸ್ಸಿಗೆ ದೃಢವಾಗಿತ್ತು. ಶಶಿಭೂಷಣನ ಮುಖದಲ್ಲಿ, ಮಾತಿನಲ್ಲಿ, ಚರ್ಯೆಯಲ್ಲಿ ಅವನು ಈ ತಿರಸ್ಕಾರಕ್ಕೆ 1000 ಕಾಲ್ಪನಿಕ ನಿದರ್ಶನಗಳನ್ನು ಕಂಡ. ಗ್ರಾಮದ ಉಳಿದೆಲ್ಲ ಜನರು ಅವನ ಅಂದಿನ ಅವಮಾನದ ಕಥೆಯನ್ನು ಇಷ್ಟು ಹೊತ್ತಿಗೆ ಮರೆತು ಹೋಗಿದ್ದರು.
ಕೇವಲ ಶಶಿಭೂಷಣನೊಬ್ಬ ಆ ಕೆಟ್ಟ ನೆನಪನ್ನು ಎಚ್ಚರಿಸುತ್ತಾ ಇಟ್ಟುಕೊಂಡಿದ್ದಾನೆಂದು ತಿಳಿದು ಅವನನ್ನು ಎರಡೂ ಕಣ್ಣುಗಳನ್ನು ಬಿಟ್ಟು ಸರಿಯಾಗಿ ನೋಡಲಾರದೆ ಹೋದ. ಎದುರಿಗೆ ಕಂಡ ತಕ್ಷಣ ಮನಸ್ಸಿನಲ್ಲಿ ಏನೋ ಒಂದು ಅಸಹ್ಯವಾದ ನೋವು, ನಾಚಿಕೆಯು ಉಂಟಾಗಿ ಜೊತೆಗೆ ಪ್ರಬಲವಾದ ದ್ವೇಷವು ಹುಟ್ಟಿಕೊಳ್ಳುತ್ತಿತ್ತು. ಈ ಶಶಿಭೂಷಣನನ್ನು ಹೇಗಾದರೂ ಮಾಡಿ ಗ್ರಾಮದಿಂದ ಹೊರಕ್ಕೆ ಹಾಕಲೇಬೇಕೆಂದು ಮನಸ್ಸು ಮಾಡಿದ. ಶಶಿಭೂಷಣನಂಥವನನ್ನು ಗ್ರಾಮದಿಂದ ಕಳುಹಿಸುವುದು ಅಷ್ಟು ಕಷ್ಟವಾದ ಕೆಲಸವೇನಲ್ಲ. ಮ್ಯಾನೇಜರ್ ಹರಕುಮಾರನ ಮನದಾಸೆ ಬಹಳ ಬೇಗ ಸಫಲವಾಯಿತು. ಒಂದು ದಿನ ಬೆಳಿಗ್ಗೆ ಪುಸ್ತಕಗಳ ಹೊರೆ ಮತ್ತು 4-5 ಟನ್ನಿನ ಪೆಟ್ಟಿಗೆಗಳನ್ನು ಹೊರಿಸಿಕೊಂಡು ಶಶಿ ನೌಕೆ ಹತ್ತಿದ. ಗ್ರಾಮದ ಜೊತೆಗೆ ಅವನಿಗಿದ್ದಿದ್ದು ಒಂದೇ ಬಂಧನ. ಅದು ಕೂಡ ಇಂದು ಅವನ ದೋಣಿ ಹತ್ತುವುದನ್ನು ನೋಡಲು ಬರಲಿಲ್ಲ. ಆ ಕೋಮಲ ಬಂಧನ ಅವನ ಮನಸ್ಸನ್ನು ಎಷ್ಟರ ಮಟ್ಟಿಗೆ ಸುತ್ತು ಹಾಕಿತ್ತೋ ಅದು ಇದಕ್ಕೆ ಮುಂಚೆ ಚೆನ್ನಾಗಿ ತಿಳಿದಿರಲಿಲ್ಲ. ಇಂದು ನೌಕೆ ತೀರಾ ಬಿಟ್ಟ ತಕ್ಷಣ ಗ್ರಾಮದ ಮರಗಳ ತುದಿಗಳು ಅಸ್ಪಷ್ಟವಾಗುತ್ತಾ ಬಂದ ಹಾಗೆಲ್ಲ ಅವನ ಕಣ್ಣುಗಳಲ್ಲಿ ಇದ್ದಕ್ಕಿದ್ದ ಹಾಗೆ ನೀರು ತುಂಬಿ ಬಂತು. ಕೊರಳು ಬಿಗಿದು ಬಂತು. ರಕ್ತದ ಆ ವೇಗದಿಂದ ಕೆನ್ನೆಗಳ ನರಗಳು ಅದುರಲಾರಂಭಿಸಿದವು. ಸುತ್ತಮುತ್ತಲ ಪ್ರಪಂಚದ ಸಮಸ್ತ ದೃಶ್ಯವು ಛಾಯಾ ನಿರ್ಮಿತ ಮಾಯಾ ಮರೀಚಿಕೆಯಂತೆ ಅತ್ಯಂತ ಅಸ್ಪಷ್ಟವಾಗಿ ಕಾಣಿಸಿಕೊಳ್ಳಲಾರಂಭಿಸಿತು. ಎದುರು ಗಾಳಿ ಬಹಳ ವೇಗದಿಂದ ಬೀಸತೊಡಗಿತ್ತು. ಆ ಕಾರಣದಿಂದ ಪ್ರವಾಹ ಅನುಕೂಲವಾಗಿದ್ದರೂ ನೌಕೆ ನಿಧಾನವಾಗಿಯೇ ಹೋಗುತ್ತಿತ್ತು. ಈ ಸಮಯದಲ್ಲಿ ನದಿಯ ಮಧ್ಯೆ ನಡೆದ ಒಂದು ಅತಿಶಯ ಘಟನೆ ಶಶಿಭೂಷಣನ ಪ್ರಯಾಣಕ್ಕೆ ಅಡ್ಡಿ ಹಾಕಿಬಿಟ್ಟಿತು. ಗ್ರಾಮದ ನೌಕಾ ನಿಲ್ದಾಣದಿಂದ ಜಿಲ್ಲೆಯ ಸಬ್ ಡಿವಿಷನ್ ಪ್ರಾಂತ್ಯಕ್ಕೆಲ್ಲ ಸ್ಟೀಮರ್ ಬೋಟ್ ಪ್ರಯಾಣ ಸೌಕರ್ಯ ಹೊಸದಾಗಿ ಆರಂಭವಾಗಿತ್ತು. ಆ ಸ್ಟೀಮರ್ ಬೋಟ್ ಜೋರಾಗಿ ಶಬ್ದ ಮಾಡುತ್ತಾ ಇಕ್ಕಡೆಗಳಲ್ಲೂ ನೀರಿನ ಅಲೆಗಳನ್ನೆಬ್ಬಿಸುತ್ತಾ ಮುನ್ನರಿಯಲ್ಲಿ ಓಡಿ ಬರುತ್ತಿತ್ತು. ಬೋಟಿನೊಳಗೆ ಹೊಸ ಲೈನಿನ ಚಿಕ್ಕ ವಯಸ್ಸಿನ ಕ್ಯಾಪ್ಟನ್ ಸಾಹೇಬನು ಹಲಕೆಲವು ಪ್ರಯಾಣಿಕರು ಇದ್ದರು. ಪ್ರಯಾಣಿಕರ ಮಧ್ಯೆ ಶಶಿಭೂಷಣನ ಗ್ರಾಮಸ್ಥರು ಕೆಲವರೂ ಇದ್ದರು. ಒಬ್ಬ ವರ್ತಕನ ಮಾಲು ಹೇರಿದ ನೌಕೆ ಸ್ವಲ್ಪ ದೂರದಿಂದ ಈ ಸ್ಟೀಮರ್ನ ಪಕ್ಕದಲ್ಲೇ ತನ್ನ ಪಟಗಳನ್ನು ಆರಿಸಿಕೊಂಡು ವೇಗದಲ್ಲಿ ಪೈಪೋಟಿ ಮಾಡುವ ಪ್ರಯತ್ನ ಮಾಡುತ್ತಾ ಬಂತು. ಒಮ್ಮೆ ಬೇಗ ಹತ್ತಿರ ಬಂತು. ಮತ್ತೊಮ್ಮೆ ಅಷ್ಟೇ ಬೇಗ ಹಿಂದಾಯಿತು. ಆ ನೌಕೆಯ ನಾವಿಕರ ಹಠವು ಹೆಚ್ಚಾಗುತ್ತಾ ಬಂತು. ಒಂದಾದ ಮೇಲೊಂದು ಪಟ ಬಿಚ್ಚಿ ಬೋಟಿನ ವೇಗಕ್ಕೆ ಸರಿಸಮಾನವಾಗುವಂತೆ ನೌಕೆಯನ್ನು ಮುಂಬರಿಸಿದರು ನಾವಿಕರು. ಆ ಸಮಯಕ್ಕೆ ಸರಿಯಾಗಿ ಅದಕ್ಕೆ ಸಹಾಯವಾಗಿ ಜೋರಾದ ಗಾಳಿಯೂ ಬೀಸಿ ನೌಕೆಯ ಧ್ವಜಸ್ತಂಭ ಮುಂದುಗಡೆ ನೀರಿನವರೆಗೂ ವಾಲುತ್ತಾ ಉಭಯ ಪಾರ್ಶ್ವಗಳಲ್ಲೂ ಕಡೆಯಲ್ಪಟ್ಟ ನೀರಿನ ಅಲೆಗಳು ಉನ್ಮತ್ತ ನಾಟ್ಯವಾಡುತ್ತಾ ನೌಕೆಯು ಕಡಿವಾಣ ಹರಿದ ಕುದುರೆಯಂತೆ ವೇಗವಾಗಿ ಓಡಿಕೊಂಡು ಮುಂದಕ್ಕೆ ಬಂದು ಬಿಟ್ಟಿತು. ಸ್ಟೀಮರ್ ಬೋಟ್ ಮುಂದೆ ನದಿಯ ದಾರಿ ಒಂದು ಕಡೆ ಬಾಗಿತ್ತಾದುದರಿಂದ ಬೋಟ್ ಸ್ವಲ್ಪ ನಿಧಾನವಾಗಿ ತಿರುಗುವ ಮೊದಲೇ ಅದರ ಪಕ್ಕದಲ್ಲಿದ್ದ ಅಲ್ಪ ಜಾಗವನ್ನೇ ಅವಕಾಶ ಮಾಡಿಕೊಂಡು ಆ ಸಣ್ಣ ಪಟಗಳ ನೌಕೆ ಮುಂದೆ ನುಸುಳಿಕೊಂಡು ಹೊರಟೆ ಹೋಯಿತು. ಬೋಟ್ ಹಿಂದೆ ಬಿದ್ದು ಹೋಯಿತು. ಆ ಪುರಾತನ ಯುಗದ ಪಟಗಳ ಪುಟ್ಟ ನೌಕೆ ಹೊಸ ಯುಗದ ಸ್ಟೀಮರ್ ಬೋಟನ್ನು ಅತಿಕ್ರಮಿಸಿ 100-200 ಗಜಗಳ ಮುಂದೆ ಹೋಗುತ್ತಲೂ ಬೋಟಿನ ಮೇಲಂತಸ್ತಿನ ಪಕ್ಕದ ಕಬ್ಬಿಣದ ಸಲಾಕೆಗಳನ್ನು ಹಿಡಿದುಕೊಂಡು
ಈ ಸಣ್ಣ ನೌಕೆಯ ಉದ್ದಟತನವನ್ನು ನೋಡುತ್ತಿದ್ದ ಕ್ಯಾಪ್ಟನ್ ಸಾಹೇಬನಿಗೆ ಕೋಪ ತಡೆಯಲಾಗಲಿಲ್ಲ. ಆಗ ಸಾಹೇಬ ಹಠಾತ್ತಾಗಿ ಒಂದು ಬಂದೂಕನ್ನು ಎತ್ತಿ ಗಾಳಿಯಲ್ಲಿ ಉಬ್ಬಿಕೊಂಡಿದ್ದ ಮುಂದುಗಡೆ ನೌಕೆಯ ಬಾವುಟದ ಕಡೆ ತನ್ನ ಬಂದೂಕಿನ ಗುಂಡನ್ನು ಪ್ರಯೋಗಿಸಿದ. ಆ ಕ್ಷಣ ನೌಕೆಯ ಧ್ವಜ ಇಬ್ಬಾಗವಾಗಿ ಹರಿದು ಹೋಯಿತು. ಕಣ್ಣು ಮುಚ್ಚುವುದರೊಳಗಾಗಿ ನೌಕೆ ತಲೆಕೆಳಗಾಗಿ ಮುಳುಗಿ ಹೋಯಿತು. ಬೋಟ್ ನದಿಯ ಡೊಂಕಿನ ಮರೆಯಲ್ಲಿ ಮುಂದೆ ಮುಂದೆ ಹೋಗಿ ಮಾಯವಾಯಿತು. ಕ್ಯಾಪ್ಟನ್ನನು ಏಕೆ ಈ ಕೆಲಸ ಮಾಡಿದನೋ ಹೇಳಲು ಕಷ್ಟ. ಇಂಗ್ಲಿಷ್ ಜನರ ಮನಸ್ಸಿನ ರೀತಿಯನ್ನು ಭಾರತೀಯರಿಂದ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸುಲಭವಲ್ಲ. ಬಹುಶಃ ಈ ದೇಶೀಯ ಪಟಗಳ ದೋಣಿಯ ಸ್ಪರ್ಧೆ ಅವನಿಗೆ ಸಹಿಸಲಿಲ್ಲವೇನೋ. ಬಹುಶಃ ಗಾಳಿಗೆ ವಿಸ್ತಾರವಾಗಿ ಹರಡಿ ಹುಬ್ಬಿಕೊಂಡಿದ್ದ ಪತಾಕೆ ಬಂದೂಕಿನ ಹಿಂಸೆಚ್ಛೆಯನ್ನು ಉದ್ರೇಕಿಸಿತೋ ಏನೋ. ಬಹುಶಃ ಈ ಗರ್ವಿತ ನೌಕೆಯ ವಸ್ತ್ರಖಂಡದ ಮಧ್ಯೆ ಗೋಲಿ ಹೊಡೆದು ಅದನ್ನು ಛಿದ್ರ ಮಾಡಿ ನಿಮಿಷ ಮಾತ್ರದಲ್ಲಿ ಅದರ ನದಿಯಾನವನ್ನು ಸಮಾಪ್ತ ಮಾಡುವುದರಲ್ಲಿ ಯಾವುದೋ ಒಂದು ಪ್ರಬಲ ಪೈಶಾಚಿಕ ಹಾಸ್ಯರಸವಿತ್ತೋ ಏನೋ. ಅಂತೂ ಇಂಥದೇ ಎಂದು ಹೇಳುವ ಹಾಗಿಲ್ಲ. ಆದರೆ ಇದು ಮಾತ್ರ ನಿಜ. ಆ ಆಂಗ್ಲೇಯನ ಮನಸ್ಸಿನಲ್ಲಿ ತಾನು ಮಾಡಿದ ಈ ರಸಿಕತೆಯ ಪರಿಣಾಮಕ್ಕೆ ತಾನು ಯಾವ ಬಗೆಯ ಶಾಸ್ತಿಗೂ ಬಾಧ್ಯನಲ್ಲ ಎಂಬ ಒಂದು ಬಗೆಯ ವಿಶ್ವಾಸವಿತ್ತು. ಮತ್ತು ನೌಕೆಯನ್ನು, ಬಹುಶಃ ಪ್ರಾಣವನ್ನು ಕಳೆದುಕೊಂಡವನು ಸಾಮಾನ್ಯ ವ್ಯಕ್ತಿ ಆದುದರಿಂದ ಮನುಷ್ಯ ಜಾತಿಯಲ್ಲಿ ಪರಿಗಣಿಸುವನಲ್ಲ ಎಂಬ ಅಭಿಪ್ರಾಯವೂ ಇತ್ತು. ಕ್ಯಾಪ್ಟನ್ ಸಾಹೇಬ ಬಂದೂಕನೆತ್ತಿ ಗೋಲಿ ಹೊಡೆದಾಗ ಮತ್ತು ನೌಕೆ ಮುಳುಗಿ ಹೋದಾಗ ಶಶಿಭೂಷಣನ ದೋಣಿಯೂ ಸಂಗತಿ ನಡೆದ ಸ್ಥಳಕ್ಕೆ ಹತ್ತಿರದಲ್ಲೇ ಇತ್ತು. ಕಡೆಯಲ್ಲಿ ನಡೆದ ಅನ್ಯಾಯವನ್ನಂತೂ ಶಶಿಭೂಷಣ ಕಣ್ಣಾರಿ ನೋಡಿದ್ದ. ನೋಡಿದವನು ತಕ್ಷಣ ತನ್ನ ದೋಣಿಯನ್ನು ಆ ಕಡೆ ಬೇಗ ಓಡಿಸಿ ಮುಳುಗಿದ್ದ ನಾವಿಕನನ್ನು ಮತ್ತು ಅವನ ಮಾಲುಗಳಲ್ಲಿ ಕೆಲವನ್ನು ಮೇಲಕ್ಕೆತ್ತಿಸಿದ. ಕೇವಲ ಒಬ್ಬ ಮನುಷ್ಯ ಮಾತ್ರ ದೋಣಿಯ ಕೆಳಭಾಗದಲ್ಲಿ ಅಡಿಗೆಗೆಂದು ಒಲೆ ಹತ್ತಿಸುತ್ತಿದ್ದವನು ಪತ್ತೆಯಾಗಲಿಲ್ಲ. ಅವನು ನೀರಿನ ತಳಕ್ಕೆ ಹೊರಟು ಹೋಗಿದ್ದ. ಮಳೆಗಾಲ. ನದಿ ಪ್ರವಾಹ ವೇಗವಾಗಿ ಹರಿದುಕೊಂಡು ಹೋಗುತ್ತಿತ್ತು. ಶಶಿಭೂಷಣನ ಹೃದಯದೊಳಗೆ ಕುದಿಯುತ್ತಿದ್ದ ರಕ್ತ ಎದೆಯೊಡೆದು ಉಕ್ಕಿ ಬರುವಂತಾಯಿತು. ಕಾನೂನು ಅತ್ಯಂತ ಮಂದಗತಿಯುಳ್ಳದ್ದು. ಅದೊಂದು ಬಲು ದೊಡ್ಡ ಜಟಿಲವಾದ ಉಕ್ಕಿನ ಯಂತ್ರದಂತೆ. ತೂಕ ಮಾಡಿ ಪ್ರಮಾಣವನ್ನು ಗ್ರಹಣ ಮಾಡುವುದು ಮತ್ತು ನಿರ್ವೀಕಾರ ಭಾವದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಹಂಚುವುದು, ಅದರ ಮಧ್ಯೆ ಮಾನವ ಹೃದಯದ ಉತ್ತಾಪವಿಲ್ಲ. ಆದರೆ ಹಸಿವಿನೊಂದಿಗೆ ಊಟ, ಕಾಮದೊಂದಿಗೆ ಉಪಭೋಗ ಮತ್ತು ರೋಷದೊಂದಿಗೆ ಶಾಸ್ತಿ, ಇವುಗಳಲ್ಲಿ ಒಂದರಿಂದ ಒಂದನ್ನು ಪ್ರತ್ಯೇಕ ಮಾಡುವುದು ಶಶಿಭೂಷಣನ ಮನಸ್ಸಿನಲ್ಲಿ ಒಂದೇ ಸಮನಾದ ಅಸ್ವಾಭಾವಿಕತೆಯಂತೆ ತೋರಿಬಂತು. ಅವನಿಗೀಗ ಅಂತಹ ರೋಷ ಬಂದಿತ್ತು. ಎಷ್ಟೋ ಅನ್ಯಾಯಗಳು, ಅಪರಾಧಗಳು ನಡೆಯುತ್ತವೆ. ಅವುಗಳನ್ನು ಪ್ರತ್ಯಕ್ಷವಾಗಿ ನೋಡಿದರೆ ಸಾಕು. ತಕ್ಷಣ ಸ್ವಂತ ಕೈಯಾರೆ ಅದಕ್ಕೆ ಶಾಸ್ತಿ ಮಾಡದೆ ಹೋದರೆ ಅಂತರ್ಯಾಮಿಯಾದ ವಿಧಾತ ಒಳಗೆ ಇದ್ದುಕೊಂಡು ನೋಡಿದವನನ್ನು ಸುಟ್ಟು ಹಾಕಿಬಿಡುತ್ತಾನೆ. ಆಗ ಕಾನೂನು ನಿಯಮಗಳ ದೃಷ್ಟಿಯಿಂದ ಸಮಾಧಾನ ಪಡೆಯಲು ಹೋದರೆ ಹೃದಯದಲ್ಲಿ ಹೇಸಿಗೆ ಹುಟ್ಟುವುದು. ಆದರೆ ಯಂತ್ರ ಸಮಾನವಾದ ಕಾನೂನು ಯಂತ್ರದಿಂದ ಮಾಡಿದ ಬೋಟ್ ಕೊಳ್ಳೆಗಡುಕನಾದ ಇಂಗ್ಲಿಷ್ ಕ್ಯಾಪ್ಟನ್ ಅನ್ನು ಶಶಿಭೂಷಣನ ಕೈಯಿಂದ ತಪ್ಪಿಸಿಕೊಂಡು ಹೋದವು. ನೀರಿನಿಂದ ಎತ್ತಲ್ಪಟ್ಟಿದ್ದ ನಾವಿಕನನ್ನು ಮಾಲುಗಳ ಸಮೇತ ಕರೆದುಕೊಂಡು ಶಶಿಭೂಷಣ ಗ್ರಾಮಕ್ಕೆ ವಾಪಸ್ಸು ಬಂದ. ನೌಕೆಯಲ್ಲಿ ಸೆಣಬು ಹೇರಲ್ಪಟ್ಟಿತು. ಆ ಸೆಣಬನ್ನು ನದಿಯಿಂದ ಎತ್ತಿ ಹಾಕಲು ಆಳುಗಳನ್ನು ಕಳುಹಿಸಿದ. ನಾವಿಕನನ್ನು ಕ್ಯಾಪ್ಟನ್ನ ವಿರುದ್ಧವಾಗಿ
ಧಾವೆ ಹೂಡಲು ಅನುರೋಧ ಮಾಡಿದ. ನಾವಿಕ ಏನು ಹೇಳಿದರೂ ಒಪ್ಪಲಿಲ್ಲ. ನೌಕೆಯಂತೂ ಮುಳುಗಿ ಹೋಯಿತು, ಜೊತೆಯಲ್ಲಿ ನಾನು ಮುಳುಗಿ ಹೋಗ್ಲೆ? ಬೇಡಪ್ಪ ಬೇಡ, ಮೊದಲು ಪೊಲೀಸ್ನವರ ಮುಂದೆ ಹೋಗಿ ಕಂಡುಕೊಳ್ಳಬೇಕು. ಅದಾದ್ಮೇಲೆ ಕೆಲಸ ಕಾರ್ಯ ಊಟ ನಿದ್ದೆ ಎಲ್ಲ ಬಿಟ್ಟು ಕೋರ್ಟ್ ಕಚೇರಿಗಳಿಗೆ ಅಲೆಯಬೇಕಾಗುತ್ತದೆ. ಅದು ಆದಮೇಲೆ ಸಾಹೇಬ ಜನರ ಮೇಲೆ ಕೋರ್ಟಲ್ಲಿ ಕೇಸ್ನ ಹೂಡಿದರ ಫಲವಾಗಿ ಏನೇನು ತಲೆ ಮೇಲೆ ಬರುತ್ತದೋ, ಏನೇನು ಅನುಭವಿಸಬೇಕಾಗುತ್ತದೋ ಭಗವಂತನೇ ಬಲ್ಲ ಎಂದು ಕೈ ಮುಗಿದು ಹೇಳಿದ. ಕಡೆಗೆ ಶಶಿಭೂಷಣನೇ ಸ್ವತಃ ವಕೀಲನೆಂದು ಕೇಳಿ ಮೊಕದ್ದಮೆಯ ಹೊಣೆಯನ್ನು ಅವನೇ ವಹಿಸಿಕೊಂಡು ನಡೆಸುವನೆಂದು, ಮೊಕದ್ದಮೆ ನಡೆಸಿದರೆ ನೌಕೆ ನಷ್ಟವಾದದಕ್ಕೆ ಪರಿಹಾರ ಹಣ ಖಂಡಿತ ಸಿಕ್ಕುವ ಸಂಭವವಿದೆ ಎಂದು ತಿಳಿದ ಮೇಲೆ ಕೋರ್ಟ್ನಲ್ಲಿ ಕೇಸ್ ಹೂಡಲು ಒಪ್ಪಿಕೊಂಡ. ಆದರೆ ಶಶಿಭೂಷಣನ ಗ್ರಾಮದ ಜನ ಯಾರ್ಯಾರು ಸ್ಟೀಮರ್ ಬೋಟಿನ ಮೇಲಿದ್ದರೋ ಅವರ್ಯಾರು ಸಾಕ್ಷಿ ಹೇಳುವುದಕ್ಕೆ ಒಪ್ಪಲಿಲ್ಲ. ಅವರು ಶಶಿಭೂಷಣನ ಹತ್ತಿರ ಬಂದು, ನಮ್ಮನ್ನ ದಯವಿಟ್ಟು ಎಳೆಯಬೇಡಿ, ನಾವು ಏನು ನೋಡ್ಲಿಲ್ವಲ್ಲ, ನಾವೆಲ್ಲ ಸ್ಟೀಮರಿನ ಹಿಂಭಾಗದಲ್ಲಿದ್ದೆವು. ಇಂಜಿನ್ನ ಶಬ್ದದಲ್ಲಿ, ಆ ನೀರಿನ ಅಲೆಗಳ ಶಬ್ದದಲ್ಲಿ ಅಲ್ಲಿ ಬಂದೂಕು ಹೊಡೆದ ಶಬ್ದ ಹೇಗೆ ಕೇಳಿ ಬರುತ್ತೆ, ನೀವೇ ಹೇಳಿ ಎಂದು ಬಿಟ್ಟರು. ಸ್ವದೇಶಿಯರನ್ನು ಮನಸ್ಸಿನಲ್ಲೇ ಬೈದು ಧಿಕ್ಕಾರ ಮಾಡಿ ಶಶಿಭೂಷಣ ಮ್ಯಾಜಿಸ್ಟ್ರೇಟರ ಮುಂದೆ ಮೊಕದ್ದಮೆ ಮುಂದುವರಿಸಿದ. ಸಾಕ್ಷಿಗಳ ಅವಶ್ಯಕತೆಯೇ ಬರಲಿಲ್ಲ. ಕ್ಯಾಪ್ಟನ್ ಗೋಲಿ ಹಾರಿಸಿದ್ದನ್ನು ಒಪ್ಪಿಕೊಂಡು ಬಿಟ್ಟ. ಆದರೆ ಆಕಾಶದಲ್ಲಿ ಒಂದು ಹಿಂಡು ಬಕ ಪಕ್ಷಿಗಳು ಹಾರುತ್ತಿದ್ದವು. ಅವಕ್ಕೆ ಗುರಿಯಿಟ್ಟು ಗೋಲಿ ಹೊಡೆದಿತ್ತು. ಸ್ಟೀಮರು ಆಗ ಪೂರ್ಣ ವೇಗದಲ್ಲಿ ಹೋಗುತ್ತಿತ್ತು ಮತ್ತು ಅದೇ ಕ್ಷಣ ನದಿಯು ಪಥ ತಿರುಗುವ ಸ್ಥಳಕ್ಕೆ ಪ್ರವೇಶಿಸಿತು. ಆಗ ಅವನಿಗೆ ಸುತರಾಮ್ ಏನೂ ಗೊತ್ತಾಗಲಿಲ್ಲ. ಕಾಗೆಯೇ ಬಿತ್ತೋ, ಬಕವೇ ಬಿತ್ತೋ, ಇಲ್ಲ ನೌಕೆಯೇ ಗೋಲಿ ಏಟಿನಿಂದ ಮುಳುಗಿತೋ, ಹೇಗೆ ಹೇಳುವುದು? ಅಂತರಿಕ್ಷದಲ್ಲಿ ಮತ್ತು ಭೂಮಿಯ ಮೇಲೆ ಶಿಕಾರಿ ಮಾಡಲು ಪ್ರಾಣಿಗಳಿಗೆ ಅಭಾವವಿದೆಯೇ? ಯಾವುದೋ ಕೊಳಕು ಹಂದಿ ಮೇಲೆ ಬಂದೂಕಿನ ಗುಂಡನ್ನು ವ್ಯರ್ಥ ಮಾಡಲು ನಾನೇನು ಹುಚ್ಚನೆ ಎಂದು ಕ್ಯಾಪ್ಟನ್ ಸಾಹೇಬ ಹೇಳಿದ. ನಿರ್ದೋಷಿಯೆಂದು ಖುಲಾಸೆ ಪಡೆದ ಕ್ಯಾಪ್ಟನ್ ಸಾಹೇಬ ಚುಟ್ಟಾದಿಂದ ಹೊಗೆ ಬಿಡುತ್ತಾ ಕ್ಲಬ್ಬಿನಲ್ಲಿ ಇಸ್ಪೀಟ್ ಆಟ ಆಡಲು ಹೋದ. ನೌಕೆಯ ತಳಭಾಗದಲ್ಲಿ ಒಲೆ ಹತ್ತಿಸುತ್ತಿದ್ದ ಪತ್ತೆಯಾಗದಿದ್ದ ನಾವಿಕನ ಮೃತದೇಹ 9 ಮೈಲಿ ದೂರದ ತೀರಕ್ಕೆ ಹೋಗಿ ಗುರುತು ಹಿಡಿಯಲಾಗದ ಅವಸ್ಥೆಯಲ್ಲಿ ಬಿದ್ದಿತ್ತು. ಶಶಿಭೂಷಣ ಎದೆಯಲ್ಲಿ ಬೆಂಕಿಯನ್ನು ಉರಿಸಿಕೊಳ್ಳುತ್ತಲೇ ಗ್ರಾಮಕ್ಕೆ ಹಿಂದಿರುಗಿ ಬಂದ. ಅವನು ದೋಣಿಯಲ್ಲಿ ವಾಪಸ್ಸು ಬಂದ ದಿನವೇ ಗಿರಿಬಾಲ ಅತ್ತೆಯ ಮನೆಗೆ ಹೋಗಲು ನೌಕೆ ತಯಾರಾಗಿತ್ತು. ಅವನನ್ನು ಯಾರು ಕರೆಯದಿದ್ದರೂ ಶಶಿಭೂಷಣ ನದಿ ತೀರಕ್ಕೆ ನಿಧಾನವಾಗಿ ಬಂದು ಯಾರ ಮದುವೆ ಆಗಿದೆ ಎಂದು ಸ್ವಲ್ಪ ದೂರದಲ್ಲಿ ನಿಂತುಕೊಂಡ. ಘಾಟಿನಲ್ಲಿ ಜನಸಂದಣಿ ಹೆಚ್ಚಾಗಿತ್ತು. ಅಲ್ಲಿ ಹೋಗದೆ ದೂರದಲ್ಲೇ ಹೋಗಿ ನಿಂತಿದ್ದ. ನೌಕೆ ದಡಬಿಟ್ಟು ಸ್ವಲ್ಪ ಮುಂದೆ ಹೋದಾಗ ಒಳಗಡೆ ಮುಖದ ಮೇಲೆ ಪರದೆ ಎಳೆದುಕೊಂಡು ತಲೆ ತಗ್ಗಿಸಿ ಕೂತಿದ್ದ ಮದುವೆ ಹೆಣ್ಣನ್ನು ನೋಡಿ ಚಕಿತನಾದ. ಪ್ರೀತಿಯ ನೋಟ ಕಣ್ಣಲ್ಲಿ ಮನದಿ ಹುಡುಕಿದೆ ನಿನ್ನ ಪ್ರೀತಿ
ಪ್ರಿಯತಮನೊಂದಿಗೆ ಜಗವೇ ಒಂದು ಮಾಯೆಯೋ ಜಗವೇ ಒಂದು ಮಾಯೆಯೋ. ತವರೂರು ಬಿಟ್ಟು ಹೋಗುವ ಮುನ್ನ ಹೇಗಾದರೂ ಒಂದು ಸಲ ಶಶಿಭೂಷಣನ ದರ್ಶನವಾಗುತ್ತದೆ ಎಂದು ಆಸೆ ಇಟ್ಟುಕೊಂಡಿದ್ದ ಗಿರಿಬಾಲಳಿಗೆ ಆಗ ಅಲ್ಲೇ ಸ್ವಲ್ಪ ದೂರದಲ್ಲಿ ತನ್ನ ಗುರು ನಟ್ಟ ನೋಟದಿಂದ ನಿಂತಿದ್ದಾನೆಂದು ಅರಿವಾಗಲಿಲ್ಲ. ಒಂದು ಸಲವಾದರೂ ಅವಳು ಮುಖವೆತ್ತಿ ನೋಡಲಿಲ್ಲ. ನಿಶ್ಶಬ್ದವಾಗಿ ಅಳುತ್ತಿದ್ದಳು. ಅವಳ ಕೆನ್ನೆಗಳ ಮೇಲಿಂದ ಕಂಬನಿ ಜಾರಿ ತೊಟ್ಟಿಕ್ಕುತ್ತಿತ್ತು. ನೌಕೆ ದೂರವಾಗುತ್ತಾ ಕ್ರಮೇಣ ಕಣ್ಮರೆಯಾಗಿ ಹೋಯಿತು. ನೀರಿನ ಮೇಲೆ ಬೆಳಕಿನ ಬಿಸಿಲು ಜಗಜಗಿಸುತ್ತಿತ್ತು. ಹತ್ತಿರದ ಮಾವಿನ ಮರದ ಮೇಲಿಂದ ಹಕ್ಕಿಯೊಂದು ಉಚ್ಚ ಸ್ವರದಲ್ಲಿ ಹಾಡಿ ಹಾಡಿ ಅಷ್ಟಾದರೂ ಮನಸ್ಸಿನ ವೇದನೆ ಕಡಿಮೆ ಮಾಡಿಕೊಳ್ಳಲಾರದೆ ಹೋಯಿತು. ಮಾಲಿನ ದೋಣಿಜನ ಮಾಲುಗಳನ್ನು ಭರ್ತಿ ಮಾಡಿಕೊಂಡು ಪ್ರವಾಹದ ಮಧ್ಯೆ ಪಾರಾಯಿತು. ಸ್ನಾನಘಟ್ಟದಲ್ಲಿ ನೀರಿಗೆ ಬಂದಿದ್ದ ಹೆಣ್ಣು ಮಕ್ಕಳು ದೊಡ್ಡ ದನಿಯಲ್ಲಿ ಗಿರಿಬಾಲಳ ಅತ್ತೆಯ ಮನೆಯ ವಿಚಾರ ಆಡಿಕೊಳ್ಳತೊಡಗಿದರು. ಶಶಿಭೂಷಣ ತನ್ನ ಕನ್ನಡಕ ತೆಗೆದು ಬೆರಳಿನಿಂದ ಕಣ್ಣೊರೆಸಿಕೊಂಡು ಅದೇ ದಾರಿಯ ಪಕ್ಕದಲ್ಲಿದ್ದ ಅದೇ ಕಬ್ಬಿಣದ ಸಲಾಕಿಗಳ ಕಿಟಕಿಯ ಶುದ್ರ ಗೃಹವನ್ನು ಪ್ರವೇಶ ಮಾಡಿದ. ಗಿರಿಬಾಲಳ ಕೊರಳ ದನಿ ಕೇಳಿದಂತೆ ಹಠತ್ತಾಗಿ ಮನಸ್ಸಿಗೆ ಅನ್ನಿಸಿತು. ಶಶಿ, ಎಲ್ಲಿದ್ದೀಯೇ ಗಿರಿ, ಎಲ್ಲಿ? ಎಲ್ಲೂ ಇಲ್ಲ. ಅವಳು ಆ ಮನೆಯಲ್ಲೆಲ್ಲೂ ಇಲ್ಲ. ಅವಳು ಗ್ರಾಮದಲ್ಲೂ ಇಲ್ಲ. ಅವನ ಒಳಗಡೆ ಕಣ್ಣೀರಿನಿಂದ ಅಭಿಷೇಕ ಹೊಂದಿದ್ದ ಅವನ ಹೃದಯದ ಒಳಗಿನದು ಅವಳ ಧ್ವನಿ. ನಾ ಏಕೆ ಮೂಕನಾದೆನು, ನಾ ಏಕೆ ಮೂಕನಾದೆನು, ಭಾವನೆಯನೇಕೆ ಹೇಳೆನು, ನಾ ಏಕೆ ಮೂಕನಾದೆನು, ಭಾವನೆಯನೇಕೆ ಹೇಳೆನು. ಈ ವಿಧಿಯಾಟದ ಮುಂದಿನ ಪ್ರೀತಿಯಲ್ಲಿ ಸೋತೆನು ಈ ದಿನ. ಈ ಮನಸ್ಸೆ ಮರುಗಿದೆ ಈ ಕ್ಷಣ, ಈ ಕಾಲವೇ ತಿಳಿಸುವುದು ಏನೋ ನನ್ನ ಪ್ರೀತಿಯನು. ರಾಧೆ ನಾರಿಯನು ನೀ ಪ್ರೀತಿಯೋ ನೀ ಪ್ರೇಮವೋ, ಈ ಕೃಷ್ಣನ ಪ್ರಿಯ ಪ್ರಾಣವೋ. ರಾಧಾ ಕೃಷ್ಣ ಕೃಷ್ಣ ರಾಧಾ ಕೃಷ್ಣ ಶಶಿಭೂಷಣ ಪುನಃ ಸಾಮಾನು ಸರಂರಾಜು ಕಟ್ಟಿ ಕಲ್ಕತ್ತೆಯ ಕಡೆ ದೋಣಿಯಲ್ಲಿ ಪ್ರಯಾಣ ಹೊರಟ. ಕಲ್ಕತ್ತೆಯಲ್ಲಿ ಏನೂ ಕೆಲಸವಿಲ್ಲ. ಅಲ್ಲಿ ಹೋಗಲು ಅಂತಹ ಉದ್ದೇಶವೇನೂ ಇಲ್ಲ, ಅಂತಹ ಅವಸರವೇನಿಲ್ಲ.
ಅದಕ್ಕಾಗಿಯೇ ರೈಲಿನ ಮೇಲೆ ಹೋಗದೆ ಮತ್ತೆ ದೋಣಿಯ ಮೇಲೆ ಹೋಗುವುದೆಂದು ಸ್ಥಿರ ಮಾಡಿಕೊಂಡಿದ್ದ. ಆಗ ವಂಗದೇಶದಲ್ಲಿ ಎಲ್ಲ ಕಡೆಯೂ ವಿಪರೀತ ಮಳೆ. 4 ದಿಕ್ಕುಗಳಲ್ಲಿ ಎಲ್ಲಿ ನೋಡಿದರೂ ಸಣ್ಣ ಪುಟ್ಟ ನದಿ, ಹೊಳೆ, ತೊರೆ, ಹಳ್ಳಗಳೆಲ್ಲ ತುಂಬಿ ಪ್ರವಾಹ ಹರಿದಿತ್ತು. ಸರಸ ಶ್ಯಾಮಲ ವಂಗಭೂಮಿಯ ನಾಡಿ ಕಿರುನಾಡಿಗಳಲ್ಲೆಲ್ಲ ತುಂಬಿ ತರುಲತೆ, ತೃಣಗುಲ್ಮ, ಪೊದೆತೋಪು, ಹೊಲಗದ್ದೆಗಳು ಕಾಳು ಕಬ್ಬು ಸೆಣಬುಗಳಿಂದ ಫಲಿಸಿ 10 ಕಡೆ ಹುಚ್ಚು ಯೌವನ ಒಮ್ಮೆಲೆ ಉಕ್ಕಿ ಉಚ್ಛೃಂಖಲವಾದಂತೆ ಮೆರೆಯಿತು. ಶಶಿಭೂಷಣನ ನೌಕೆ ಅತ್ಯಂತ ಇಕ್ಕಟ್ಟಾದ ಡೊಂಕು ಹಾದಿಯ ಹೊಳೆಯ ಮೇಲೆ ಹರಿದು ಹೋಯಿತು. ನೀರು ಆಗ ದಡದ ಮಟ್ಟಕ್ಕೆ ಬಂದಿತ್ತು. ಹೊಂಗೆಯ ತೋಪು, ಹುಲ್ಲುಗಾವಲು ಮತ್ತು ಅಲ್ಲಲ್ಲಿ ಹೊಲಗದ್ದೆಗಳೂ ನೀರಿನಲ್ಲಿ ಮುಳುಗಿ ಹೋಗಿದ್ದವು. ಗ್ರಾಮದ ಸುತ್ತಲ ಸರಹದ್ದಿನ ಬಿದಿರು ತೋಪು, ಮಾವಿನ ತೋಟ ಎಲ್ಲ ಎಡೆಬಿಡದೆ ಬೀಳುತ್ತಿದ್ದ ಮಳೆಯ ನೀರಿನಲ್ಲೇ ನಿಂತಿದ್ದವು. ದೇವಕನ್ಯೆಯರು ವಂಗದೇಶದ ಮರಗಿಡಗಳ ತಳದ ಪಾತಿಗಳನ್ನು ನೀರಿನಿಂದ ಸಮೃದ್ಧಿಯಾಗಿ ತುಂಬಿದಂತಿತ್ತು. ಋತುವಿನ ಆರಂಭದಲ್ಲಿ ಸ್ನಾನದಿಂದ ಸುಕೋಮಲವಾಗಿದ್ದ ವನಶ್ರೀ ಸೂರ್ಯನ ಎಳೆಬಿಸಿಲಿನಲ್ಲಿ ನಗುನಗುತ್ತಾ ಇರುತ್ತಿದ್ದಳು. ಇದಕ್ಕಿದ್ದಂತೆ ಮೋಡಗಳು ಕೂಡಿ ಮಳೆ ಸುರಿಯಲಾರಂಭವಾದೊಡನೆ ಮಂಕು ಕವಿದವಳಂತೆ ಕಂಡಳು. ಮುಂಗಾರು ಮಳೆಯಲ್ಲಿ ದನಕರುಗಳು ಕೆಸರಾಗಿರುವ ದೊಡ್ಡಿಯ ನೆಲದ ಮೇಲೆ ಹಿಂಡುಗೂಡಿ ಕರುಣೆ ಬೇಡುವ ಕಣ್ಣುಗಳಿಂದ ಸಹನೆಯ ಮೂರ್ತಿಗಳೋ ಎನ್ನುವಂತೆ ಶಬ್ದ ಮಾಡದೆ ನೆನೆದುಕೊಂಡು ನಿಂತಿರುವಂತೆ ವಂಗಭೂಮಿಯು ತನ್ನ ಕೆಸರು ಕೊಚ್ಚೆಗಳಲ್ಲಿ ತೊಯ್ದು ನಿಬಿಡ ಕಾನನಗಳ ಮಧ್ಯೆ ಮೂಕ ಮಂದ ಮುಖದಲ್ಲಿ ನೀರಿನಲ್ಲಿ ನೆನೆದುಕೊಂಡೇ ನಿಂತಿತ್ತು. ರೈತರು ತಲೆ ಮೇಲೆ ಬಿದಿರು ತಡಿಕೆಗಳನ್ನು, ಗೋಣಿಯ ಪಟ್ಟಿಗಳನ್ನು ಧರಿಸಿ ಹೊರಗೆ ಹೊರಟರು. ಹೆಂಗಸರು ನೆನೆದುಕೊಂಡೇ ಚಳಿಗಾಳಿಯಲ್ಲಿ ನಡುನಡುಗುತ್ತಾ ಒದ್ದೆಯ ಬಟ್ಟೆಯಲ್ಲೇ ಕೊಡಗಳಲ್ಲಿ ನೀರು ತುಂಬಿಕೊಳ್ಳುತ್ತಿದ್ದರು. ಗೃಹಸ್ಥರು ಮನೆಯ ಮುಂದಿನ ಹಜಾರದಲ್ಲಿ ಕೂತು ಹೊಗೆಸೊಪ್ಪನ್ನು ಸೇವಿಸುತ್ತಿದ್ದರು. ಅತ್ಯಂತ ಜರೂರಿ ಕೆಲಸವಿದ್ದಾಗ ಹೆಗಲ ಮೇಲೆ ಶಾಲು ಹೊದ್ದುಕೊಂಡು ಒಂದು ಕೈಯಲ್ಲಿ ಮೆಟ್ಟುಗಳನ್ನು, ಇನ್ನೊಂದು ಕೈಯಲ್ಲಿ ಛತ್ರಿಯನ್ನು ಹಿಡಿದು ಹೊರಗೆ ಹೊರಡುತ್ತಿದ್ದರು. ಮಳೆಯಲ್ಲಿ ನೆನೆಯುವ ಅಬಲೆಯರಾದ ಹೆಂಗಸರ ತಲೆಯ ಮೇಲೆ ಮಾತ್ರ ಛತ್ರಿ ಕಂಡು ಬಂದಿಲ್ಲ, ಕಾಣುವುದೂ ಇಲ್ಲ. ಮಳೆ ನಿಲ್ಲದೆ ಹೊಡೆಯುತ್ತಲೇ ಇರುವುದನ್ನು ಕಂಡು ಶಶಿಭೂಷಣ ಮುಚ್ಚಿದ ನೌಕೆಯಲ್ಲಿ ಕೂತು ವಿಪರೀತ ಬೇಸರದಿಂದ ನೌಕೆಯನ್ನು ತ್ಯಜಿಸಿ ಪುನಃ ರೈಲು ಮಾರ್ಗವಾಗಿಯೇ ಹೊರಡೋಣವೆಂದು ನಿರ್ಧರಿಸಿದ. ಒಂದು ಸ್ಥಳದಲ್ಲಿ ಪ್ರಶಸ್ತವಾದೊಂದು ದಿಣ್ಣೆಯ ಭಾಗ ಕಣ್ಣಿಗೆ ಬಿದ್ದು ಶಶಿಭೂಷಣ ಅಲ್ಲಿಗೆ ಬಂದು ನೌಕೆಯನ್ನು ಕಟ್ಟಿಹಾಕಿ ಊಟಕ್ಕೆ ಏರ್ಪಾಟು ಮಾಡಲು ತೊಡಗಿದ. ಕುಂಟುವ ಕಾಲು ಎಂದಾದರೂ ಹಳ್ಳದಲ್ಲಿ ಬೀಳುವುದು ಸಹಜ. ಅದು ಹಳ್ಳದ ದೋಷವೇನಲ್ಲ. ಕುಂಟುವ ಕಾಲಿಗೂ ಬೀಳುವುದರ ಕಡೆ ಒಂದು ವಿಶೇಷ ಎಳೆತವಿದೆ. ಶಶಿಭೂಷಣ ಆ ದಿನ ಇದಕ್ಕೆ ಉದಾಹರಣೆಯಾದ. ಎರಡು ನದಿಗಳ ಸಂಗಮದ ಮುಖದಲ್ಲಿ ಬಿದಿರು ಕಟ್ಟಿಗೆಗಳನ್ನು ಮರಳಲ್ಲಿ ಹೂತು ಬೆಸ್ತರು ದೊಡ್ಡದೊಂದು ಬಲೆ ಕಟ್ಟಿದ್ದರು. ಒಂದೇ ಒಂದು ಕಡೆ ಮಾತ್ರ ನೌಕೆಗಳು ಹೋಗಿ ಬರುವುದಕ್ಕೆ ಸ್ಥಳ ಬಿಟ್ಟಿದ್ದರು. ಬಹಳ ಕಾಲದಿಂದಲೂ ಅವರು ಹೀಗೆ ಮಾಡುವುದು ರೂಢಿ. ಇದರ ಸಲುವಾಗಿ ಅವರು ಊರ ಪಂಚಾಯಿತಿಗೆ ತೆರಿಗೆ ಕೂಡ ಕಟ್ಟುತ್ತಿದ್ದರು. ದೌರ್ಭಾಗ್ಯದಿಂದ ಈ ವರ್ಷ ಆ ಜಿಲ್ಲೆಯ ಪೊಲೀಸ್ ಸೂಪರಿಂಟೆಂಡೆಂಟ್ ಬಹದ್ದೂರ್ ರವರ ಸವಾರಿ ಇದೇ ದಾರಿಯಲ್ಲೇ ಬರಬೇಕೆ. ಅವರ ದೋಣಿ ಆ ಕಡೆ ಬರುತ್ತಿರುವುದನ್ನು ಕಂಡು ಬೆಸ್ತರು ದೂರದಿಂದಲೇ
ಪಾರ್ಶ್ವದಲ್ಲಿನ ದಾರಿಯನ್ನು ಕೈ ಮಾಡಿ ತೋರಿಸುತ್ತಾ ಉಚ್ಚ ಸ್ವರದಲ್ಲಿ ಎಚ್ಚರಿಕೆ ಕೊಡುತ್ತಾ ಬಂದರು. ಆದರೆ ಮನುಷ್ಯ ರಚಿತವಾದ ಯಾವ ತಡೆ ಕಟ್ಟುಪಾಡುಗಳನ್ನಾಗಲಿ ಒಪ್ಪಿಕೊಂಡು ವಿನಯವಾಗಿ ದಾರಿ ಬಳಸಿಕೊಂಡು ಹೋಗುವುದು ಸಾಹೇಬಿ ನಾವಿಕರಿಗೆ ಅಭ್ಯಾಸವಿಲ್ಲ. ಅವರಂತೂ ಈ ಬೆಸ್ತರು ಎಸೆದಿದ್ದ ಬಲೆಯ ಮೇಲೆಯೇ ತಮ್ಮ ದೋಣಿಯನ್ನು ನಡೆಸಿಬಿಟ್ಟರು. ಬಲೆ ತಲೆ ಕೆಳಗಾಗಿ ದೋಣಿಗೆ ದಾರಿ ಬಿಟ್ಟುಕೊಟ್ಟಿತು. ಆದರೆ ದೋಣಿಯ ತಳಭಾಗ ಜಖಂ ಆಯಿತು. ಸ್ವಲ್ಪ ಪ್ರಯಾಸಪಟ್ಟು ಅದನ್ನು ರಿಪೇರಿ ಮಾಡಿದ ಮೇಲೆ ದೋಣಿ ಮುಂದೆ ಹೋಗಲು ಅನುವಾಯಿತು. ಪೊಲೀಸ್ ಸೂಪರಿಂಟೆಂಡೆಂಟ್ ಸಾಹೇಬ ಅತ್ಯಂತ ಕ್ರುದ್ಧನಾಗಿ ದೋಣಿಯನ್ನು ಒಂದು ಕಡೆ ಕಟ್ಟಿದ. ಅವನ ರಕ್ತವರ್ಣಕ್ಕೆ ಏರಿದ ಮುಖ ನೋಡಿ ಹೆದರಿ ಬೆಸ್ತರಲ್ಲಿ ಕೆಲವರು ಊರ್ಧ್ವಶ್ವಾಸದಿಂದ ಪಲಾಯನ ಮಾಡಿದರು. ಸಾಹೇಬ ತನ್ನ ಚಾಕರರಿಗೆ ಆ ಬೆಸ್ತರ ಬಲೆಯನ್ನು ಕತ್ತರಿಸಿ ಬಿಸಾಡಬೇಕೆಂದು ಆಜ್ಞೆ ಮಾಡಿದ. ಹೇಳಿದ್ದೆ ತಡ, ಆ ನೌಕರರು ಸಾವಿರಾರು ರೂಪಾಯಿ ಬೆಲೆ ಬಾಳುವ ಆ ದೊಡ್ಡ ಬಲೆಯನ್ನು ಛಿದ್ರ ಮಾಡಿ ಹಾಕಿದರು. ಬಲೆಯ ಮೇಲೆ ತಮ್ಮ ಸೇಡು ತೀರಿಸಿಕೊಂಡ ಮೇಲೆ ಓಡಿ ಹೋದ ಬೆಸ್ತರನ್ನು ಹಿಡಿದು ತರಲು ಅಪ್ಪಣೆಯಾಯಿತು. ಕಾನ್ಸ್ಟೇಬಲ್ಗಳು ಓಡಿ ಹೋದ 4 ಜನ ಬೆಸ್ತರನ್ನು ಹಿಂಬಾಲಿಸಿ ಅವರ ಪತ್ತೆ ಸಿಗದೆ ಹತ್ತಿರ ನಿಂತಿದ್ದ ಇತರ 4 ಜನ ಬೆಸ್ತರನ್ನೇ ಹಿಡಿದು ತಂದರು. ಅವರು ತಾವು ನಿರಪರಾಧಿಗಳೆಂದು ತಮ್ಮನ್ನು ಬಿಡುಗಡೆ ಮಾಡಿ ಕಾಪಾಡಬೇಕೆಂದು ಕಾಲಿಗೆ ಬಿದ್ದು ಅತ್ತು ಅಂಗಲಾಚಿದರು. ಪೊಲೀಸ್ ಸಾಹೇಬ ಅವರ ಅಳುವಿಗೆ ಕಿವಿಗೊಡದೆ ಆ ಕೂಡಲೇ ಅವರನ್ನು ಜೈಲಿಗೆ ಹಾಕಬೇಕೆಂದು ಆಜ್ಞೆ ಮಾಡಿದ. ಆ ಸಮಯದಲ್ಲಿ ಅಲ್ಲೇ ಹತ್ತಿರ ನಿಂತು ಎಲ್ಲವನ್ನೂ ನೋಡುತ್ತಿದ್ದ ಕನ್ನಡಕ ಧರಿಸಿದ ಶಶಿಭೂಷಣ ಬೇಗ ಮೈಮೇಲೊಂದು ಜುಬ್ಬ ಹಾಕಿಕೊಂಡು ಅದಕ್ಕೆ ಗುಂಡಿಯನ್ನೂ ಸರಿಯಾಗಿ ಹಾಕಿಕೊಳ್ಳದೆ ಚಟ್ ಚಟ್ ಎಂದು ಚಳವಿನ ಶಬ್ದ ಮಾಡುತ್ತಾ ಪೊಲೀಸರ ದೋಣಿಯ ಎದುರುಗಡೆ ಬಂದು ನಿಂತದ್ದೇ ನಡುಗುವ ಧ್ವನಿಯಲ್ಲಿ, ಸರ್, ಈ ಬಡ ಬೆಸ್ತರ ಬಲೆಯನ್ನು ಹರಿದು ಹಾಕಲು ಮತ್ತು ಈ 4 ಮಂದಿ ಬೆಸ್ತರನ್ನು ಹಿಡಿದು ಹಿಂಸೆ ಮಾಡಲು ನಿಮಗೆ ಯಾವ ಅಧಿಕಾರವೂ ಇಲ್ಲ ಎಂದು ಕೂಗಿದ. ಪೊಲೀಸರ ಮುಖ್ಯಸ್ಥನಾದವನು ಇದನ್ನು ಕೇಳಿ ಹಿಂದಿ ಭಾಷೆಯಲ್ಲಿ ಒಂದು ಆಡಬಾರದ ಕೆಟ್ಟ ಮಾತನ್ನು ಆಡಿದ. ತಕ್ಷಣ ಆ ಮುಹೂರ್ತವೇ ಶಶಿಭೂಷಣ ಒಂದೇ ನೆಗೆತದಲ್ಲಿ ಅವರ ದೋಣಿಯೊಳಗೆ ನೆಗೆದು ಮೈಮೇಲೆ ಪ್ರಜ್ಞೆ ಇಲ್ಲದೆ ಎದುರಿಗಿದ್ದ ಪೊಲೀಸ್ ಅಧಿಕಾರಿಯ ಮೈಮೇಲೆ ಬಿದ್ದು ಹುಚ್ಚು ಹುಡುಗನಂತೆ ಅವನನ್ನು ಹೊಡೆಯಲು ಆರಂಭಿಸಿದ. ಇದಾದ ನಂತರ ಏನೇನು ಜರುಗಿತೋ ಅವನಿಗೆ ಸರಿಯಾಗಿ ಗೊತ್ತಿಲ್ಲ. ಬಹಳ ಹೊತ್ತಾದ ಮೇಲೆ ಪೊಲೀಸ್ ಠಾಣೆಯ ಲಾಕಪ್ಪಿನಲ್ಲಿ ಎಚ್ಚರವಾದಾಗ ತನಗಾಗಿದ್ದ ಅವಸ್ಥೆಯನ್ನು ಗಮನಿಸಿ ತನ್ನ ಆತ್ಮಸನ್ಮಾನ, ದೇಹದ ಸ್ವಾಸ್ಥ್ಯಗಳನ್ನು ಒಟ್ಟಿಗೆ ಕಳೆದುಕೊಂಡಂತೆ ಸಂಕಟಪಟ್ಟ. ಶಶಿಭೂಷಣನ ತಂದೆ ದೊಡ್ಡ ಲಾಯರು, ಬ್ಯಾರಿಸ್ಟರ್ಗಳನ್ನು ನೇಮಿಸಿ ಮೊದಲ ಸಲ ಶಶಿಯನ್ನು ಜಾಮೀನಿನ ಮೇಲೆ ಬಿಡಿಸಿಕೊಂಡ ನಂತರ ಮೊಕದ್ದಮೆ ಕ್ರಮವಾಗಿ ಮುಂದುವರಿಯಿತು. ಬಲೆ ನಷ್ಟವಾಗಿ ಅವಮಾನಿತರಾದ ಬೆಸ್ತರೆಲ್ಲ ಶಶಿಭೂಷಣನ ಊರಿಗೆ ಪ್ರಾಂತಕ್ಕೆ ಸೇರಿದವರೇ. ಒಂದೇ ಜಮೀನ್ದಾರನಿಗೆ ಒಳಪಟ್ಟವರು. ಆಪತ್ತು ಬಂದಾಗ ಎಷ್ಟು ಸಲ ಶಶಿಭೂಷಣನ ಬಳಿ ಕಾನೂನಿನ ವಿಷಯವಾಗಿ ಸಲಹೆ ಕೇಳಲು ಬರುತ್ತಿದ್ದರು. ದೋಣಿಯಲ್ಲಿ ಬಂಧಿತರಾಗಿದ್ದ ಬೆಸ್ತರೂ ಅವನಿಗೆ ಗುರುತಿಲ್ಲದವರಲ್ಲ. ಶಶಿಭೂಷಣ ಅವರನ್ನು ತನ್ನ ಪರ ಸಾಕ್ಷ್ಯ ಹೇಳಲು ಕರೆಸಿದ. ಅವರೆಲ್ಲ ಹೆದರಿದರು. ಹೆಂಡಿರು ಮಕ್ಕಳಿರುವವರು ಯಾರಾದರೂ ಪೊಲೀಸರ ವಿರುದ್ಧ ವ್ಯಾಜ್ಯ ಕಟ್ಟಿಕೊಳ್ಳುವರೇ? ಅವರ ಮೈಯಲ್ಲಿ ಒಂದಕ್ಕಿಂತಲೂ ಹೆಚ್ಚಾಗಿ ಜೀವವಿದೆಯೇ? ನಷ್ಟವೇನೋ ಆಗಬೇಕಾದುದು ಹಾಗೆ ಹೋಯಿತು. ಈಗ ಮತ್ತೆ ಸಾಕ್ಷಿಗಳ ಕೋರ್ಟಿಗೆ ಕರೆಯುವ ನೋಟಿಸು ಜಾರಿ ಮಾಡಿದರೆ ಇದೇನಪ್ಪ ವಿಪತ್ತು? ಎಲ್ಲರೂ ಒಂದೇ ದನಿಯಲ್ಲಿ ಹೇಳಿಬಿಟ್ಟರು. ಅಯ್ಯನವರೇ, ನಮಗೇಕಪ್ಪ ಇಂಥ ಇಕ್ಕಟ್ಟಿನಲ್ಲಿ ಸಿಕ್ಕಿ ಹಾಕಿಸಿಬಿಟ್ಟಿರಿ. ಶಶಿಭೂಷಣ ಅವರಿಗೆಲ್ಲ ವಿಸ್ತಾರವಾಗಿ ಸಮಜಾಯಿಸಿ ಮಾಡಿ ಹೇಳಿದ. ಆಮೇಲೆ ಅವರು ಸತ್ಯವಾಗಿ ನಡೆದದ್ದನ್ನು ಹೇಳಲು ಒಪ್ಪಿಕೊಂಡರು.
ವ್ಯಕ್ತಿಯೇ. ಮ್ಯಾನೇಜರ್ ಹರಕುಮಾರ ಬ್ರಾಂಚ್ ಮ್ಯಾಜಿಸ್ಟ್ರೇಟರ್ನ ಕೆಲಸದ ನಿಮಿತ್ತ ಜಿಲ್ಲೆಯ ಸಾಹೇಬನನ್ನು ಕಂಡು ಸಲಾಮು ಮಾಡ ಹೋದಾಗ ಪೊಲೀಸು ಸಾಹೇಬ ಅಲ್ಲೇ ಇದ್ದವನು ಅವನನ್ನು ನೋಡಿ ನಗುತ್ತಾ, ಏನು ಮ್ಯಾನೇಜರ್ ಹರಕುಮಾರ ಸಾಬುಗಳೇ, ನಿಮ್ಮ ಕೊಳಗಳು ಸೇರಿ ಪೊಲೀಸ್ನವ್ರ ಮೇಲೆ ಸುಳ್ಳು ಸಾಕ್ಷಿ ಕೊಡಲಿಕ್ಕೆ ಸಿದ್ಧವಾಗಿದ್ದಾರಂತೆ, ಹಾಗೆಂದು ಕಿವಿಗೆ ಬಿತ್ತಪ್ಪ ಎಂದರು. ಮ್ಯಾನೇಜರ್ ಹರಕುಮಾರ ಚಕಿತನಾಗಿ, ಎಲ್ಲಾದರೂ ಉಂಟೆ ಮಕ್ಕಳು, ಈ ಬೋಳಿ ಮಕ್ಕಳಿಗೆ ಅಷ್ಟರ ಮಟ್ಟಿಗೆ ಕೊಬ್ಬೆ ಎಲ್ಲ. ಸುಮ್ಮನಿರಿ, ನಾನ್ ನೋಡ್ಕೋತೀನಿ. ಮೊಕದ್ದಮೆಯ ವಿಚಾರಣೆಯಲ್ಲಿ ಶಶಿಭೂಷಣ್ನ ಕಡೆ ಸಾಕ್ಷ್ಯ ಹೇಳಲು ಮೊದಲು ಒಪ್ಪಿದ್ದ ಬೆಸ್ತರೆಲ್ಲ ಒಬ್ಬೊಬ್ಬರಾಗಿ ಬಂದು ಒಂದೇ ಮಾತು ಹೇಳಿದರು. ಪೊಲೀಸು ಸಾಹೇಬರು ತಮ್ಮ ಬಲೆಯನ್ನ ಹರಿದದ್ದು ಸುಳ್ಳು. ಸುಮ್ಮನೆ ದೋಣಿಯೊಳಕ್ಕೆ ಕರೆಸಿ ಅವರ ಹೆಸರು ವಿಳಾಸಗಳನ್ನ ಬರೆದುಕೊಳ್ಳುತ್ತಿದ್ದರು ಅಷ್ಟೇ. ಇಷ್ಟೇ ಅಲ್ಲ, ಶಶಿಭೂಷಣನ ಗ್ರಾಮಸ್ಥರು ಕೆಲವರು ಪರಿಚಿತರಾದವರೇ. ತಾವೆಲ್ಲ ಸಂಗತಿ ಜರುಗಿದ ಸ್ಥಳದಲ್ಲಿ ಮದುವೆಯ ವರಪೂಜೆಯ ಮೆರವಣಿಗೆಯ ಸಲುವಾಗಿ ನಿಂತಿದ್ದರೆಂದು ಶಶಿಭೂಷಣ ನಿಷ್ಕಾರಣವಾಗಿ ಮುಂದೆ ನುಗ್ಗಿ ಪೊಲೀಸ್ ಪಹಾರಿಯವರನ್ನು ಪೀಡಿಸಿದನೆಂದು ತಾವೆಲ್ಲ ಪ್ರತ್ಯಕ್ಷವಾಗಿ ನೋಡಿದರೆಂದು ಸಾಕ್ಷ್ಯ ಹೇಳಿದರು. ಶಶಿಭೂಷಣನೇನೋ ಪೊಲೀಸ್ ಸಾಹೇಬನ ಬೈಗಳನ್ನು ಸಹಿಸಲಾಗದೆ ದೋಣಿಯೊಳಕ್ಕೆ ಪ್ರವೇಶ ಮಾಡಿ ಅವನನ್ನು ಹೊಡೆದದ್ದು ಉಂಟೆಂದು ಒಪ್ಪಿಕೊಂಡ. ಆದರೆ ಬೆಸ್ತರ ಬಲೆ ಕತ್ತರಿಸಿದ್ದು, ಬೆಸ್ತರನ್ನು ಹಿಡಿದು ಹಿಂಸೆ ಮಾಡಿದ್ದು ಅದಕ್ಕೆ ಮೂಲ ಕಾರಣವೆಂದು ಸಮರ್ಥಿಸಿದ. ಇಂತಹ ಪರಿಸ್ಥಿತಿಯಲ್ಲಿ ವಿಚಾರಣೆಯ ಫಲಿತಾಂಶವಾಗಿ ಶಶಿಭೂಷಣನಿಗೆ ಶಿಕ್ಷೆಯಾದಲ್ಲಿ ಅದನ್ನು ಅನ್ಯಾಯವೆನ್ನುವುದು ಹೇಗೆ? ಆದರೆ ಶಿಕ್ಷೆ ಸ್ವಲ್ಪ ಬಲವಾಗಿಯೇ ಆಯಿತು. 3-4 ಆಪಾದನೆಗಳು ಆಕ್ರಮಣ, ಅನಧಿಕಾರ ಪ್ರವೇಶ ಮತ್ತು ಪೊಲೀಸರ ಕರ್ತವ್ಯಕ್ಕೆ ವ್ಯಾಘಾತ ಇತ್ಯಾದಿ ಎಲ್ಲ ಆಪಾದನೆಗಳಿಗೂ ಅವನ ವಿರುದ್ಧ ಸಾಕಷ್ಟು ರುಜುವಾತು ಸ್ಥಿರವಾಯಿತು. ಶಶಿಭೂಷಣ ತನ್ನ ಆ ಕ್ಷುದ್ರ ಗೃಹದಲ್ಲಿ ಪ್ರೀತಿಯ ಗ್ರಂಥಗಳನ್ನು ತ್ಯಜಿಸಿ 5 ವರ್ಷಗಳ ಕಾಲ ಜೈಲಿನಲ್ಲಿ ಕಠಿಣ ಶ್ರಮ ಅನುಭವಿಸಲು ಹೋದ. ಅವನ ತಂದೆ ಅಪೀಲು ಮಾಡಲು ಹೋದಾಗ ಶಶಿಭೂಷಣ ಖಂಡಿತ ಕೊಡದು ಎಂದು ತಡೆದುಬಿಟ್ಟ. ಜೈಲೇ ಒಳ್ಳೆಯದಪ್ಪ, ಕಬ್ಬಿಣದ ಬೇಡಿ ಸುಳ್ಳು ಮಾತನಾಡುತ್ತಿಲ್ಲ. ಜೈಲಿನ ಹೊರಗೆ ಇರುವ ಸ್ವಾತಂತ್ರ್ಯ ನನ್ನನ್ನು ಭಾರಿಗೂ ಮೋಸ ಮಾಡಿ ವಿಪತ್ತಿನಲ್ಲಿ ಬೀಳಿಸುವಂತಹ ಸ್ವಾತಂತ್ರ್ಯ. ಇನ್ನು ಸಹವಾಸವೋ, ಜೈಲಿನೊಳಗೆ ಸುಳ್ಳಾಡುವವರು, ಕೃತಜ್ಞರು, ಹೇಡಿಗಳು ಮುಂತಾದರ ಸಂಖ್ಯೆ ಕಡಿಮೆ. ಕಾರಣ ಸ್ಥಳ ಚಿಕ್ಕದು, ಹೊರಗಾದರೂ ಲೆಕ್ಕವಿಲ್ಲದಷ್ಟು ಎಂದು ಶಶಿಭೂಷಣ ತನ್ನ ತಂದೆಯನ್ನು ಕೋರ್ಟಿನಲ್ಲಿ ಅಪೀಲು ಮಾಡಲು ತಡೆದ. ಶಶಿಭೂಷಣ ಜೈಲಿಗೆ ಹೋದ ಕೆಲವು ಕಾಲದ ಒಳಗಾಗಿ ಅವನ ತಂದೆ ತೀರಿಕೊಂಡರು. ಅವನಿಗಿನ್ನೂ ಹಿರಿಯರು ಯಾರೂ ಇಲ್ಲ. ಅಣ್ಣನೊಬ್ಬ ಬಹಳ ವರ್ಷಗಳಿಂದ ಮಧ್ಯಪ್ರಾಂತಗಳಲ್ಲಿ ನೌಕರಿ ಮಾಡುತ್ತಿದ್ದ. ಅವನೇಕೋ ಸ್ವದೇಶಕ್ಕೆ ಹಿಂದಿರುಗಲು ಹಾತೊರೆಯಲಿಲ್ಲ. ಇದ್ದ ಕಡೆಯೇ ಮನೆ ಮಠ ಮಾಡಿಕೊಂಡು ಸಪರಿವಾರವಾಗಿ ಸ್ಥಾಯಿಯಾಗಿ ಬಿಟ್ಟಿದ್ದ. ಗ್ರಾಮದಲ್ಲಿನ ಆಸ್ತಿ ಪಾಸ್ತಿ ಯಾವುದಿತ್ತೋ ಅದರ ಬಹುಭಾಗವನ್ನು ಮ್ಯಾನೇಜರ್ ಹರಕುಮಾರ ನಾನಾ ಉಪಾಯಗಳಿಂದ ಅಪಹರಿಸಿಬಿಟ್ಟಿದ್ದ. ಜೈಲಿನೊಳಗೆ ಇದ್ದ ಕೈದಿಗಳಲ್ಲಿ ಹೆಚ್ಚು ಮಂದಿ ಅನುಭವಿಸಬೇಕಾಗಿದ್ದುದಕ್ಕಿಂತ
ಹೆಚ್ಚು ಪರಿಮಾಣದಲ್ಲಿ ಶಶಿಭೂಷಣ ಶಿಕ್ಷೆ ಅನುಭವಿಸಬೇಕಾಗಿ ಬಂತು. ಅಷ್ಟಾದರೂ 5 ವರ್ಷಗಳು ಹೇಗೋ ಕಳೆದು ಹೋದವು. ಮತ್ತೊಮ್ಮೆ ಒಂದು ಮಳೆಗಾಲದ ದಿನ ಜೀರ್ಣದೇಹ ಶೂನ್ಯ ಹೃದಯವನ್ನು ಹೊತ್ತುಕೊಂಡು ಶಶಿಭೂಷಣ ಜೈಲು ಬಾಗಿಲು ದಾಟಿ ಬಯಲಿಗೆ ಬಂದ. ಬಿಡುಗಡೆಯೇನೋ ಆಗಿತ್ತು. ಆದರೆ ಜೈಲಿನ ಹೊರಗೆ ಅವನಿಗೆ ಯಾರಿದ್ದಾರೆ? ಮನೆಯಿಲ್ಲ, ನೆಂಟರಿಷ್ಟರಿಲ್ಲ, ಸ್ನೇಹಿತರು, ಆತ್ಮೀಯರು ಯಾರೂ ಇಲ್ಲ. ಒಂಟಿತನ. ಇಷ್ಟು ದೊಡ್ಡ ಪ್ರಪಂಚ, ಜಗತ್ಸಂಸಾರ ಎಲ್ಲ ಶೂನ್ಯ, ಬರೀ ಶೂನ್ಯ. ಮನಸ್ಸಿನೊಳಗೆ ಶೂನ್ಯ, ಹೊರಗಂತೂ ಶೂನ್ಯಮಯ. ಬಾಳಿನ ಕಸೂತಿಯಲ್ಲಿ ಹರಿದು ಹೋಗಿದ್ದ ದಾರವನ್ನು ಪುನಃ ಎಲ್ಲಿಂದ ಹೇಗೆ ಆರಂಭಿಸಬೇಕೆಂದು ಯೋಚಿಸುತ್ತಿರುವ ಸಮಯದಲ್ಲಿ ಒಂದು ದೊಡ್ಡ ಕುದುರೆ ಸಾರೋದು ಅವನ ಮುಂದೆ ಬಂದು ನಿಂತುಕೊಂಡಿತು. ಅದರೊಳಗಿನಿಂದ ವೃದ್ಧನೊಬ್ಬ ಕೆಳಗೆ ಧುಮುಕಿ ಅವನ ಬಳಿ ಬಂದು, ತಮ್ಮ ಹೆಸರು ಶಶಿಭೂಷಣ ಬಾಬು ಎಂದು ಕೇಳಿದ. ಎಂದ ಬಿಡುಗಡೆಯಾಗಿದ್ದ ಕೈದಿ. ವೃತ್ಯ ಗಾಡಿಯ ಬಾಗಿಲು ತೆಗೆದು ಅವನ ಪ್ರವೇಶಕ್ಕಾಗಿ ನಿರೀಕ್ಷಿಸಿದ. ಶಶಿಭೂಷಣನಿಗೆ ಆಶ್ಚರ್ಯವಾಯಿತು. ಅರ್ಥವಾಗದೆ, ಯಾರು, ಎಲ್ಲಿಗೆ ಹೋಗಬೇಕು ಎಂದ. ಅವನು, ನಮ್ಮ ದಣಿ ನಿಮಗೆ ಹೇಳಿ ಕಳಿಸಿದ್ದಾರೆ ಎಂದ. ದಾರಿ ಹೋಕರರ ಚುಚ್ಚುವ ಕಣ್ಣುಗಳು ಅಸಹ್ಯವಾಗಿ ಕಂಡವು. ಹೆಚ್ಚು ಪ್ರಶ್ನೆ ಮಾಡದೆ ಗಾಡಿ ಹತ್ತಿ ಕೂತ ಶಶಿಭೂಷಣ, ಇದರಲ್ಲೇನೋ ಭ್ರಮೆ ಇದೆ. ಎಲ್ಲಾದರೂ ಒಂದು ಕಡೆ ಹೋಗಲೇಬೇಕಲ್ಲ. ಇಲ್ಲದೆ ಹೋದರೆ ಇದೇ ಬಗೆಯ ಒಂದು ಭ್ರಮೆಯಲ್ಲೇ ತನ್ನ ಹೊಸಬಾಳು ಆರಂಭವಾಗಲೇಳು. ಹೇಗಿದ್ದರೂ ಒಂದೇ. ಆ ದಿನವೂ ಮೋಡ ಬಿಸಿಲುಗಳು ಆಕಾಶದ ಮೇಲೆ ಪರಸ್ಪರ ಬೇಟೆಯಾಡಿಕೊಂಡು ಅಲೆಯುತ್ತಿದ್ದವು. ಹಾದಿಯ 2 ಕಡೆಯೂ ಮಳೆ ನೀರಿನಲ್ಲಿ ಅರ್ಧ ಮುಳುಗಿದ್ದ ಕಡು ಹಸಿರಾದ ಹೊಲಗದ್ದೆಗಳು ಚಂಚಲವಾದ ಛಾಯಾಲೋಕದಲ್ಲಿ ಚಿತ್ರ ವಿಚಿತ್ರವಾಗಿ ಬೆಳಗುತ್ತಿದ್ದವು. ಬಜಾರಿನ ಸಮೀಪದಲ್ಲಿ ಒಂದು ಚೌಕದಲ್ಲಿ ದೊಡ್ಡದೊಂದು ರಥ ಬಿದ್ದಿತ್ತು. ಅವನ ಹೃದಯದಲ್ಲಿ ಯಾವುದೋ ಒಂದು ಅವ್ಯಕ್ತ ಧ್ವನಿ ಪ್ರತಿಧ್ವನಿಸುತ್ತಿತ್ತು. ಬಾರ ಬಾರೆನ್ನೊಡೆಯ, ಬಾ ಮರಳಿ ಬಾ. ಹಸಿದು ಬೆಂದು ಹೊಸವಳಿದೀ ಮನದ ಬಂಧುವೆ, ಮರಳಿ ಬಾರೆನ್ನೆಡೆಗೆ, ಬಾ ಮರಳಿ ಬಾರೆನ್ನೆಡೆಗೆ. ಹತ್ತಿರದಲ್ಲೇ ಒಂದು ಪುರಿಗಡಲೆ ಅಂಗಡಿ. ಅದರೊಳಗೆ ವೈಷ್ಣವ ಗೋಸಾಯಿಗಳ ತಂಡವೊಂದು ಕಂಜರಿ ಮತ್ತು ಕೈತಾಳದ ಶಬ್ದದೊಡನೆ ಪದ ಹಾಡುತ್ತಿದ್ದರು. ಪ್ರೀತಿ ಅನನ್ಯ, ಪ್ರೀತಿಯು ಮಾನ್ಯ, ಪ್ರೀತಿ ಇಲ್ಲದೆ ಜುಗ ಶೂನ್ಯ. ನಿನ್ನಯ ಪ್ರೀತಿ ಪಡೆಯಲು ನಾನು ನಿಜಕ್ಕೂ ಇಂದು ಧನ್ಯ. ಧರೆಯ ಪ್ರೀತಿ ಅಂಬರಕೇರಿ, ಪ್ರೀತಿಗೆ ಮೆಚ್ಚಿ ಅಂಬರವಾಗಿ. ಗಾಡಿ ಮುಂದಕ್ಕೆ ಹೋಯಿತು. ಹಾಡಿನ ಪದ ಕ್ರಮೇಣ ದೂರದಿಂದ ಅತಿ ದೂರವಾಗಿ ಕ್ಷೀಣವಾಗುತ್ತಾ ಕಿವಿಯ ಮೇಲೆ ಅಸ್ಪಷ್ಟವಾಗಿ ಬೀಳತೊಡಗಿತು. ಹಾಡು ಅಸ್ಪಷ್ಟವಾಗಿದ್ದರೂ ಅದರ ತಾನ ಛಂದಸ್ಸು ಶಶಿಭೂಷಣನ ಹೃದಯದಲ್ಲೊಂದು ಆಂದೋಲನವೆಬ್ಬಿಸಿತು. ಅವನು ತನ್ನ ಮನಸ್ಸಿನಲ್ಲೇ ಪದವಾದ ಮೇಲೆ ಪದವನ್ನು ರಚನೆ ಮಾಡಿ ಜೋಡಿಸುತ್ತಾ
ಮೆಲ್ಲ ಮೆಲ್ಲಗೆ ತನ್ನಲ್ಲೇ ಹಾಡಿಕೊಳ್ಳತೊಡಗಿದ. ಅಪ್ರಯತ್ನವಾಗಿಯೇ ಉಕ್ಕಿ ಬರುತ್ತಿದ್ದ ಕವಿತೆಯ ಧಾರೆ ಹಾಡಿನ ಬಗ್ಗೆ ತಡೆಯಲಾಗಲಿಲ್ಲ. ಗಾಡಿ ಒಂದು ದೊಡ್ಡ ಪೌಳಿಗೋಡೆಯಿಂದ ಆವೃತ್ತವಾದ ಉದ್ಯಾನದ ಮಧ್ಯೆ ಪ್ರವೇಶ ಮಾಡಿ ದೊಡ್ಡದೊಂದು 2 ಅಂತಸ್ತಿನ ಸೌಧದ ಎದುರುಗಡೆ ಬಂದು ನಿಂತಾಗ ಶಶಿಭೂಷಣ ಮನದಲ್ಲೇ ಹಾಡುತ್ತಿರುವುದನ್ನು ನಿಲ್ಲಿಸಿದ. ಅವನೇನು ಪ್ರಶ್ನೆ ಮಾಡದೆ ಮೃತ್ಯುನು ಕೈ ತೋರಿಸಿದ ಕಡೆ ಒಳಗೆ ಪ್ರವೇಶ ಮಾಡಿದ. ಹೋಗಿ ಕೂತುಕೊಂಡ. ಕೊಠಡಿಯೊಳಗೆ ಸುತ್ತಮುತ್ತ ದೊಡ್ಡ ದೊಡ್ಡ ಗಾಜಿನ ಅಲಮಾರುಗಳಲ್ಲಿ ಬಣ್ಣ ಬಣ್ಣದ ರಟ್ಟುಗಳಲ್ಲಿ ಬಂಧಿತವಾಗಿದ್ದ ದೊಡ್ಡ ದೊಡ್ಡ ಪುಸ್ತಕಗಳು ಸಾಲಾಗಿ ಜೋಡಿಸಲ್ಪಟ್ಟಿದ್ದವು. ಅವನ್ನು ನೋಡಿದೊಡನೆ ಅವನ ಪುರಾತನ ಜೀವನ 2ನೇ ಸಲ ಬಂಧನದಿಂದ ಬಿಡುಗಡೆ ಹೊಂದಿ ಹೊರಗೆ ಬಂತು. ಬಂಗಾರದ ಅಕ್ಷರಗಳಲ್ಲಿ ಹೆಸರು ಮುದ್ರಿಸಿದ್ದ ನಾನಾ ವರ್ಣರಂಜಿತ ಪುಸ್ತಕ ಸಾಲುಗಳ ಆನಂದ ಲೋಕದ ಮಧ್ಯೆ ಪ್ರವೇಶ ಮಾಡುವುದು ರತ್ನಖಚಿತವಾದ ಸಿಂಹಾಸನದ ಮೇಲೆ ಹೋಗಿ ಕೂಡುವಂತೆ ಅನ್ನಿಸಿತು. ಮೇಜಿನ ಮೇಲೆ ಕೂಡ ಕೆಲವು ಪುಸ್ತಕಗಳಿದ್ದವು. ಶಶಿಭೂಷಣ ತನ್ನ ಮಂದದೃಷ್ಟಿಯಿಂದ ಆದಷ್ಟು ಕಣ್ಣರಳಿಸಿ ನೋಡಿದ. ಅಲ್ಲೊಂದು ಮುರುಕು ಸ್ಲೇಟು, ಅದರ ಮೇಲೆ ಕೆಲವು ಹಳೆಯ ಕಾಗದಗಳು, ಒಂದು ನೋಟ್ ಪುಸ್ತಕ, ಒಂದು ಕಥಾಮಾಲ, ಒಂದು ಕಾಶಿದಾಸರ ಮಹಾಭಾರತ. ಸ್ಲೇಟಿನ ಒರಟು ಚೌಕಟ್ಟಿನ ಮೇಲೆ ಶಶಿಭೂಷಣನ ಸ್ವಂತ ಕೈ ಅಕ್ಷರದಲ್ಲಿ ಮಸಿಯಿಂದ ಬರೆದ ದೊಡ್ಡ ಅಕ್ಷರಗಳಲ್ಲಿ ಗಿರಿಬಾಲದೇವಿ ಎಂಬ ಹೆಸರು. ನೋಟ್ ಪುಸ್ತಕದ ಮೇಲೂ ಇತರ ಕೆಲವು ಪುಸ್ತಕಗಳ ಮೇಲೂ ಅದೇ ಕೈ ಅಕ್ಷರದಿಂದ ಹೆಸರು ಬರೆಯಲ್ಪಟ್ಟಿತ್ತು. ಶಶಿಭೂಷಣನಿಗೆ ತಾನೆಲ್ಲಿಗೆ ಬಂದಿದ್ದೇನೆಂಬ ಅರಿವಾಗಲಿಲ್ಲ. ಇದೇನಿದು, ಇವೆಲ್ಲ ಇಲ್ಲಿಗೆ ಹೇಗೆ ಬಂದವು ಎಂದುಕೊಂಡ. ಅವನ ಎದೆಯಲ್ಲಿ ರಕ್ತ ಪ್ರವಾಹ ಅಲೆ ಅಲೆಯಾಗಿ ಏಳುತ್ತಿತ್ತು. ತೆರೆದ ಕಿಟಕಿಯ ಕಡೆಯಿಂದ ಹೊರಗಡೆ ನೋಡಿದ. ಅಲ್ಲೇನೋ ಒಂದು ಕಣ್ಣಿಗೆ ಬಿತ್ತು. ಅದೇ ಶುದ್ರ ಸರಳುಗಳ ಕಿಟಕಿಗಳುಳ್ಳ ಹಳೆಯ ಮನೆ, ಅದೇ ಏರುತಕ್ಕುಗಳ ಗ್ರಾಮದ ರಸ್ತೆ, ಅದೇ ಚೀಟಿ ಬಟ್ಟೆಯ ಲಂಗ ಉಟ್ಟ ಹುಡುಗಿ, ಅದೇ ಪರಿಚಿತ ಶಾಂತಿಮಯ ಸಹಜ ಸಾಮಾನ್ಯ ಜೀವನಯಾತ್ರೆ. ಅಂದಿನ ಕಾಲದ ಆ ಸುಂದರ ಜೀವನ ಅಸಾಮಾನ್ಯವಲ್ಲ, ಅತ್ಯಧಿಕವಾದುದಲ್ಲ. ದಿನವಾದ ಮೇಲೆ ದಿನ ಶುದ್ರ ಕಾರ್ಯದಲ್ಲಿ, ಶುದ್ರ ಸುಖದಲ್ಲಿ ಅವನ ಅಜ್ಞಾತವಾಸ ನಡೆದುಕೊಂಡು ಹೋಗುತ್ತಿತ್ತು. ಅವನ ಸ್ವಂತ ಅಧ್ಯಯನವು ತುಚ್ಛ ಸಾಮಾನ್ಯ ಕೆಲಸಗಳಲ್ಲೇ ಗಣ್ಯವಾಗಿತ್ತು. ಅದರೊಡನೆ ಆ ಹುಡುಗಿಗೆ ಪಾಠ ಹೇಳಿಕೊಡುವುದು ಅಂತೆಯೇ ಸರ್ವಸಾಮಾನ್ಯ. ಆದರೆ ಹಳ್ಳಿಗಾಡಿನ ಆ ನಿರ್ಜನ ದಿನಯಾಪನೆ, ಆ ಕ್ಷಯಶಾಂತಿ ಸುಖಗಳು, ಆ ಹುಡುಗಿಯ ಸಾಮಾನ್ಯ ಮುಖ ಎಲ್ಲ ಸೇರಿ ಯಾವುದೋ ಸ್ವರ್ಗದನುಭವದಂತೆ ಕಾಲಾದೇಶಗಳಿಂದ ಹೊರಗೆ ಕೈಗೆಟುಕದ ಸ್ವಪ್ನಲೋಕದ್ದಾಗಿ ಕೇವಲ ಆಸೆ ಆಕಾಂಕ್ಷೆಗಳ ಕಲ್ಪನಾ ರಾಜ್ಯದ ಮಧ್ಯೆ ಮಂಡಿಸಿತ್ತು. ಆ ದಿನಗಳ ಆ ಚಿತ್ರವೆಲ್ಲ, ಆ ನೆನಪುಗಳೆಲ್ಲ ಇಂದಿನ ದಿನದ ಮೋಡಗಳಿಂದ ಮಂಕಾದ ಬೆಳಗ್ಗೆಯ ಬೆಳಕಿನೊಂದಿಗೆ ಮನಸ್ಸಿನೊಳಗೆ ಮೃದುವಾಗಿ ಉಯಿಗುಡುತ್ತಿದ್ದ ಆ ವೈಷ್ಣವರ ಕೀರ್ತನೆಯ ಸಂಗಡ ಸೇರಿ ಕಲೆತು ಒಂದು ವಿಧವಾಗಿ ಸಂಗೀತಮಯವಾದ ಜ್ಯೋತಿರ್ಮಯವಾದ ಅಪೂರ್ವ ರೂಪ ತಾಳಿಕೊಂಡವು. ಕಾಡಿನಿಂದ ಸುತ್ತುವರೆದು ಕೆಸರು ತುಂಬಿದ್ದ ಇಕ್ಕಟ್ಟಾದ ಗ್ರಾಮದ ಹಾದಿಯ ಮಧ್ಯೆ ಗಣನೆಗೆ ಬಾರದ ಆ ಸಣ್ಣ ವಯಸ್ಸಿನ ವ್ಯಥಿತ ಬಾಲೆಯ ಉಪೇಕ್ಷೆಯಿಂದ ನೊಂದ ಮುಖದ ಕಡೆಯ ನೆನಪು ಅವನ ಮನಸ್ಸಿನ ಮೇಲೆ ಬಂತು. ಅದೊಂದು ಅತಿ ಗಂಭೀರ, ಅತಿ ವೇದನಾಪೂರ್ಣ ಚಿತ್ರ. ಅದರೊಂದಿಗೆ ಆಗ ತಾನೇ ಕೇಳಿದ್ದ ಕೀರ್ತನೆಯ ಸ್ವರವು ಧ್ವನಿಸಲು ಆರಂಭಿಸಿ ಮನಸ್ಸಿನಲ್ಲಿ ಆ ಹಳ್ಳಿಯ ಮುಗ್ಧ ಹುಡುಗಿಯ ಮುಖದ ಮೇಲೆ ಸಮಸ್ತ ವಿಶ್ವ ಹೃದಯದೊಂದು ಅನಿರ್ವಚನೀಯವಾದ ದುಃಖ ತನ್ನ ಛಾಯೆಯನ್ನು ಹರಡಿದಂತೆ ಅನ್ನಿಸಿತು. ಶಶಿಭೂಷಣ 2 ತೋಳುಗಳ ಮಧ್ಯೆ ಮುಖ ಮುಚ್ಚಿಕೊಂಡು ಅದೇ ಮೇಜಿನ ಮೇಲೆ, ಅದೇ ಸ್ಲೇಟು ಪುಸ್ತಕಗಳ ಹಾಳೆಯ ಮೇಲೆ
ಮುಖವಿಟ್ಟು ಬಹಳ ಕಾಲದ ನಂತರ ಬಹಳ ದಿನಗಳ ಹಿಂದಿನ ಸ್ವಪ್ನವನ್ನು ನೋಡಲಾರಂಭಿಸಿದ. ಅವನ ಎದುರುಗಡೆ ಬೆಳ್ಳಿಯ ತಟ್ಟೆಯಲ್ಲಿ ತಿನ್ನಲು ಹಣ್ಣು ಮಿಠಾಯಿಗಳನ್ನು ಇಟ್ಟು ನಿರಾಭರಣಳಾದ ಶುಭ್ರವಾದ ಬಿಳಿಯ ಸೀರೆಯುಟ್ಟು ವಿಧವೆಯೊಬ್ಬಳು ಅವನ ಕಾಲ ಮುಂದೆರಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದಳು. ಎಷ್ಟೋ ಹೊತ್ತಾದ ಮೇಲೆ ಶಶಿಭೂಷಣ ಮೃದು ಶಬ್ದವೊಂದರಿಂದ ಚಕಿತನಾಗಿ ಎಚ್ಚೆತ್ತು ಮುಖವೆತ್ತಿ ನೋಡಿದ. ಶ್ರೀಕಾರವು ಶ್ರೀರಾಮ, ಈ ಮಿಲನವೇ ಶ್ರೀಕಾರವು, ಈ ಪ್ರೀತಿಗೆ ಓಂಕಾರವು, ಈ ಮಿಲನವೇ ಶ್ರೀಕಾರವು, ಈ ಪ್ರೀತಿಗೆ ಓಂಕಾರವು, ಈ ನನ್ನ ಎಲ್ಲ ನೋವಿಗೆ ನಿನ್ನ ಪ್ರೀತಿಯೇ ಪರಿಹಾರವು, ನೀಯಾದಿ ನೀನೇ ಅಂತ್ಯವು, ಪ್ರತಿ ಕ್ಷಣವು ನಿನ್ನಯ ನಾಮ ನೆನೆಯುವುದೇ ಪ್ರೇಮ ನನ್ನ ಶ್ರೀರಾಮ. ಗಿರಿಬಾಲ ಶಶಿಭೂಷಣನ ಬಾಡಿ ಬಣ್ಣಗೆಟ್ಟ ಮುಖವನ್ನು, ಜೀರ್ಣ ಬಡಕಲು ದೇಹವನ್ನು ನೋಡಿದೊಡನೆ ಅವಳ ಕಣ್ಣುಗಳು ತಕ್ಷಣ ತುಂಬಿ ಕಂಬನಿ ಕೋಡಿಯಾಗಿ ಹರಿದು ಕೆನ್ನೆಗಳ ಮೇಲಿಂದ ಜಾರಿಕೊಂಡು ನೆಲಕ್ಕೆ ತೊಟ್ಟಿಕ್ಕಿತ್ತು. ಶಶಿಭೂಷಣ ಅವಳ ಸಂಗಡ 4-6 ಕುಶಲ ಪ್ರಶ್ನೆ ಮಾಡಬೇಕೆಂದು ಹವಣಿಸಿದ. ಮಾತು ಮಾತ್ರ ಹೊರಗೆ ಬರಲಾಗದೆ ಹೋಯಿತು. ತುಳಿಯುತ್ತಿದ್ದ ಕಣ್ಣೀರು ಅವನ ಕೊರಳನ್ನು ಬಲಾತ್ಕಾರವಾಗಿ ತಡೆಹಾಕಿತ್ತು. ಕಂಬನಿಯಂತೆಯೇ ಮಾತುಗಳು ಕೂಡ ಕೊರಳಲ್ಲೇ ಕಟ್ಟಿ ಹಾಕಲ್ಪಟ್ಟಿದ್ದವು. ನಂತರ ಶಶಿಭೂಷಣ ಪ್ರಯತ್ನಪಟ್ಟು ಗಿರಿಬಾಲಳನ್ನು ವಿಚಾರಿಸಿದಾಗ ಅವಳ ಮದುವೆ ದಿಬ್ಬಣದ ದೋಣಿಯು ಗಂಡನ ಮನೆಗೆ ಹೋಗುವಾಗ ಅಪಘಾತವಾಗಿ ಎಲ್ಲರೂ ಮುಳುಗಿ ಹೋದರು. ಗಿರಿಬಾಲ ಆಸ್ಪತ್ರೆಯಲ್ಲಿ ಆರೋಗ್ಯವನ್ನ ಮರಳಿ ಪಡೆದಳು. ಉಳಿದವರು ನೀರಿನಲ್ಲಿ ಕೊಚ್ಚಿ ಹೋಗಿದ್ದರು. ಮ್ಯಾನೇಜರ್ ಹರಕುಮಾರ ಮಗಳ ಅವಸ್ಥೆಯನ್ನು ನೋಡಿ ಕೊರಗಿ ಕೊರಗಿ ಕಾಯಿಲೆ ಬಿದ್ದು ತೀರಿ ಹೋಗಿದ್ದ. ಯಾವ ಪ್ರೀತಿಯನ್ನು ವಿಧಾತ ನಿಷ್ಕರುಣೆಯಿಂದ ಬೇರೆ ಬೇರೆ ಮಾಡಿದ್ದನೋ ಇವರ ಅವಸ್ಥೆ ನೋಡಿ ಆ ವಿಧಾತನಿಗೂ ಕರುಣೆ ಉಂಟಾಗಿ ನಿಜವಾದ ಪ್ರೀತಿಯನ್ನು ದೂರ ಮಾಡಿದ್ದ ಪಾಪ ಪ್ರಜ್ಞೆ ಉಂಟಾಗಿರಬೇಕು. ಈ ಪಾಪವನ್ನು ತಪ್ಪನ್ನು ನಿವಾರಣೆ ಮಾಡಬೇಕೆಂದು ವಿಧಾತ ಇಂದು ಈ ಮೋಡ ಬಿಸಿಲಿನ ರಂಗ ಪ್ರಪಂಚದಲ್ಲಿ ಇವರನ್ನು ಮತ್ತೆ ಒಂದು ಮಾಡಿದ. ಹತ್ತಿರದ ಮಾವಿನ ಮರದ ಮೇಲಿನಿಂದ ಹಕ್ಕಿಯೊಂದು ಉಚ್ಚ ಸ್ವರದಲ್ಲಿ ಹಾಡಿ ಹಾಡಿ ಶುಭ ಕೋರುತ್ತಿತ್ತು. ಎಷ್ಟೋ ಹೊತ್ತಿನಿಂದ ಅವನ ಹೃದಯದಲ್ಲಿ ವ್ಯಾಕುಲ ಚಿತ್ತವಾಗಿ ಕರೆಯುತ್ತಿದ್ದ ಆ ಅವ್ಯಕ್ತ ಧ್ವನಿ ಅವನ ಮುಂದೆಯೇ ವ್ಯಕ್ತವಾಗಿ ಜೀವಂತವಾಗಿ ನಿಂತಿತ್ತು. ನದಿಯು ಸಮುದ್ರವನ್ನು ಸೇರುವ ಕಾಲ ಬಂದಾಯಿತು. ಗಿರಿಬಾಲಳು ಶಶಿಭೂಷಣನನ್ನು ಸೇರುವ ಕಾಲವೂ ಸಹ. ಗಿರಿಬಾಲ ತನ್ನ ಅವ್ಯಕ್ತ ಪ್ರೀತಿಯಿಂದ ಶಶಿಭೂಷಣನನ್ನು ನೋಡುತ್ತಾ, ಬಾರ ಬಾರೆನ್ನೊಡೆಯ, ಬಾ ಮರಳಿ ಬಾ, ಹಸಿದು ಬೆಂದು ಹೊಸವಳಿದೀ ಮನದ ಬಂಧುವೆ, ಮರಳಿ ಬಾರೆನ್ನೆಡೆಗೆ, ಎಲೆ ನಿಷ್ಠೂರನೇ ಬಾ, ಮರಳಿ ಬಾರೆನ್ನ ಕರುಳು ಕೋಮಲನೆ, ಎಲೆ ಸಜಲ ಜಲ ಸ್ನಿಗ್ಧ ಕಾಂತ ಸುಂದರನೆ, ಬಾ ಮರಳಿ ಬಾರೆನ್ನೆಡೆಗೆ.